ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಎಲ್ಲ ಊರಲ್ಲೂ ಆ ಊರಿನವ್ರು ಮಾತ್ರ ಇರ್ತಾರೆ. ಆದರೆ ಬೆಂಗಳೂರಿನಲ್ಲಿ ಎಲ್ಲ ಊರಿನವರು ಇರ್ತಾರೆ. ಇವರೇ ನಮ್ಮ ಕಥೆಯ ಹೀರೋ. ಹೆಸರು ಕುಮಾರ. ಗಣೇಶ, ಇನ್ಮೇಲಿಂದ ನನ್ನ ಜೀವನದಲ್ಲಿ ಬರೀ ಗೆಲುವು ಮಾತ್ರ ಇರಲಪ್ಪ. ನೋಡೋಕ್ಕೆ ಸುಂದರವಾಗಿ ಸ್ಮಾರ್ಟ್ ಆಗಿದ್ದಾನಲ್ಲ, ಇವನು ಸಿಟಿಯವನು ಅನ್ಕೊಂಡ್ರ? ಇವನು ಪಕ್ಕಾ ಹಳ್ಳಿಯವನು. ಹಳ್ಳಿ ಹುಡುಗ, ಕನಕ್ಪುರದ ಹುಡುಗ ಇವನು. ನಮ್ಮ ಹುಡುಗ ಎಷ್ಟು ಸಂತೋಷವಾಗಿ ಎಲ್ಲಿಗೆ ಹೋಗ್ತಿದ್ದಾನೆ ಗೊತ್ತಾ? ಚಿಕ್ಕ ವಯಸ್ಸಿನಿಂದ ಅವನು ಕಂಡ ಕನಸು ಇವತ್ತು ನಿಜ ಆಗ್ತಿದೆ. ನಿಮ್ಮಪ್ಪ ಈ ಸೀಟಲ್ಲಿ ಕೂರೋದಕ್ಕೆ 38 ವರ್ಷ ಬೇಕಾಯ್ತು. ಅದಕ್ಕೆ ಅಂಕಲ್ ನಾನು ಬೇಗ ಕೂತ್ಕೊಂಡ್ಬಿಟ್ಟೆ. ನಿಮ್ಮ ಅಪ್ಪನ ಹಾಗೆ ಮಾತಾಡ್ತಿದ್ಯಾ ಪುಟ್ಟ? ನಾನು ಹೇಳೋದು ನಡೆಯುತ್ತೆ. ತುಂಬಾ ಮುಂದೆ ಬರ್ತೀಯ ನೀನು. ಥ್ಯಾಂಕ್ಸ್ ಅಂಕಲ್. ಮೇ ಕಮ್ ಇನ್? ಎಸ್. ಹೇ ರಿಯಾಸ್, ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್ಸ್ ಕುಮಾರ್. ಥ್ಯಾಂಕ್ ಯು. ಕೂತ್ಕೊಳ್ಳಿ ಪ್ಲೀಸ್. ಆಮೇಲೆ ಫಸ್ಟ್ ಟೈಮ್ ನಮ್ಮ ಕಂಪ್ನಿಯಿಂದ ಪ್ರಮೋಷನ್ ತೊಗೊಂಡು ಚೈನಾಗೆ ಹೋಗ್ತಿರೋದು ನೀವೇನೆ. ಅಪ್ಪನೇ ಕೊಡಬೇಕಿತ್ತು, ಸೆಂಟಿಮೆಂಟಾಗಿ ನಾನು ಕೊಡ್ತಾ ಇದ್ದೀನಿ. ಇನ್ನೊಂದು 20 ಡೇಸಲ್ಲಿ ನೀವು ಹೊರಡಬೇಕಾಗುತ್ತೆ. ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್ ಕುಮಾರ್. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಣ್ಣ. ಒಂದು ನಿಮಿಷ. ಅಪ್ಪ ನಿಮಗೆ ಕಂಗ್ರಾಟ್ಸ್ ಹೇಳಕ್ಕೆ ಹೇಳಿದ್ರು. ಥ್ಯಾಂಕ್ಸ್. ಕುಮಾರ್, ಅನ್ಕೊಂಡಿದ್ದು ಸಾಧಿಸ್ಬಿಟ್ಟೆ. ಅಂತೂ ಭಾರತದ ಬಾವುಟನ ಚೈನಾದಲ್ಲಿ ಹಾರ್ಸಕ್ ಹೋಗ್ತಿದ್ಯಾ? ಅದನ್ನ ಯಾರ ಕೈಲಿ ಬದಲಾಯಿಸಕ್ಕಾಗುತ್ತೆ? ಕಂಗ್ರಾಟ್ಸ್ ಕಂಗ್ರಾಟ್ಸ್. ದೇವ್ರು ನಿನ್ ಕಡೆಗೆ ಇದ್ದಾರೆ. ಓಕೆ ಕುಂಬಳಕಾಯಿ. ನನ್ನ ಯಾವಾಗ್ಲೂ ಮದ್ವೆ ಆಗ್ತೀಯಾ? ನೀನ್ ತುಂಬಾ ಕನ್ಸ್ ಕಾಣ್ತೀಯ ಅನ್ಸುತ್ತೆ. ಕನ್ಸಲ್ಲ ಅಲ್ಲ, ಕನ್ಫರ್ಮೇ ಮಾಡ್ಬಿಟ್ಟೆ. 6 ತಿಂಗಳಿಂದ ನೀನ್ ಹಿಂದೆ ಸುತ್ತಾ ಇದ್ದೀನಿ. ನನ್ನ ಹಿಂದೆ ಒಬ್ಬೊಬ್ರು ಹುಚ್ಚರು ತರ ಸುತ್ತಾ ಇದ್ದಾರೆ. ಆದ್ರೆ ನೀನು ನನ್ನ ನೋಡ್ತಾನೂ ಇಲ್ಲ. ಏನೋ ಇಲ್ಲ ನನ್ನ ಹತ್ರ. ಅದು ಹೇಗೆ ಹೇಳೋದು ಅಂದ್ರೆ, ಒಂದು ಹುಡುಗಿ ನೋಡಿದ್ರೆ ಅವಳ ಜೊತೆ 100 ವರ್ಷ ಚೆನ್ನಾಗಿರ್ಬೇಕು. ಅವಳ ಮಡಿಲಲ್ಲೇ ಸಾಯ್ಬೇಕು ಅನ್ಸ್ಬೇಕು. ಹಾಗಾದ್ರೆ ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿನ್ಗೆ? ಏನೇನೋ ಅನ್ಸುತ್ತೆ. ಹೇ, ಕೋಪ ಮಾಡ್ಕೋಬೇಡ. ಇವತ್ತು ನಾನು ನಿನಗೆ ಬೇಡ ಅಂದಾಗೆ ನಾಳೆ ಇನ್ನೊಬ್ಳು ನನಗೆ ಬೇಡ ಅಂತಾಳೆ. ಅದಕ್ಕೆ ಕೋಪ ಮಾಡ್ಕೊಳಕ್ಕಾಗುತ್ತಾ? ಹೋಗಿ ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ. ನೀನ್ ಚೈನಾಗ್ ಹೋಗ್ಬಿಟ್ಟು ಯಾವ್ದೋ ಬಿಳಿ ಜಿಲ್ಲೆ ಹತ್ರ ಸಿಕ್ಕಾಕೋತಿಯ ನೋಡ್ಕೊ. ಅವಳ ಭಾಷೆ ನಿನಗೆ ಅರ್ಥ ಆಗದೆ, ನಿನ್ ಭಾಷೆ ಅವಳಿಗೆ ಅರ್ಥ ಆಗದೆ, ಬೆ 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 ಅಂತಿರ್ತೀರ. ಇದೇ ನನ್ ಶಾಪ. ಹಂಗೆ ಸುತ್ತಾಡಿದ್ರು ಸತ್ಯವಾಗ್ಲು ನಿನ್ ಹಿಂದೆ ಮಾತ್ರ ಸುತ್ತಾಡೋದ ನಾನು. ನನ್ನ ಬಿಟ್ಬಿಡಮ್ಮ. ಐ ಆಮ್ ಗೋಯಿಂಗ್ ಟು ಚೈನಾ.
ಕನಕ್ಪುರದ ಹತ್ರ ಇರೋದು ಹಾರೋಹಳ್ಳಿ ಇದು. ಗೊತ್ತಾಯ್ತು. ನೀವು ಅಂದ್ಕೊಂಡಿರೋ ಅಷ್ಟು ಈ ಊರೇನು ಹಾಳಾಗಿಲ್ಲ, ತುಂಬಾ ಒಳ್ಳೆ ಊರು. ಈ ಊರಿನ ಜನರ ಕಥೆನೇ ಇದು. ಇವನೇ ಮಣಿ. ಏನು ದೇವ್ರ ಹಾಡು ಕರಿ ಬಟ್ಟೆ ಒಟ್ಟಿಗೆ ಬರ್ತಿದೆ ಅಂತಿದ್ದೀರಾ? ಇವನ್ಗೆ ಯಾವ ನಿಯಮಾನೂ ಇಲ್ಲ. 10 ಜನರ ಮುಂದೆ ಇವನೇ ನಿಲ್ಬೇಕು ಅನ್ನೋ ಆಸೆ ಇವನ್ಗೆ. ಇವ್ರಮ್ಮ ಅಂದ್ರೆ ಇವನಿಗೆ ಪ್ರಾಣ, ದುಡ್ಡು ಅಂದ್ರೆ ಪಂಚಪ್ರಾಣ. ಅಮ್ಮ ಮಗ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರೆ ಮಾತೇನಿಲ್ಲಲ್ಲ. ಊರೇ ಹಾಳಾಗಿ ಹೋದ್ರು ಇವನ್ಗೆ ದುಡ್ಡು ಸಂಪಾದನೆನೇ ಮುಖ್ಯ. ಇವನೇ ಏನಣ್ಣ? ಆ ಶಿವಗಂಗೆ ಜ್ಯೋತಿಷಿನ್ ನೋಡ್ಬೇಕು, ಕರೀತಿದ್ದೀನಿ ಅಂತ ಹೇಳಿ ಕರ್ಕೊಂಡ್ ಬನ್ನಿ. ಸರಿ, ಇವಾಗ್ಲೇ ಕರ್ಕೊಂಡ್ಬರ್ತೀನಿ. ಬೇಗ. ಆಯ್ತು, ಕರ್ಕೊಂಡ್ಬರ್ತೀನಿ. ಇವನೇ ಸ್ವಾಮಿ. ಮಣಿಗೆ ರೈಟು ಲೆಫ್ಟು. ಸ್ವಾಮಿ ಆಟಕ್ಕೆ ಇಳಿದಿದ್ದಾನೆ ಅಂತ ಹೋಗಿ ಹೇಳೋ. ಮಣಿ ಬಗ್ಗೆ ತಪ್ಪಾಗಿ ಮಾತಾಡೋದಲ್ಲ, ಯೋಚಿಸಿದ್ರು ಸಾಕು ಇವನು ಹೋಗಿ ಹೊಡಿತಾನೆ. ಇವನ್ ಹೊಡೆಯೋದು, ಹೊಡೆಯಕ್ ಹೋಗೋದು ಎಲ್ಲ ಮಣಿಗೋಸ್ಕರ. ಕನಕ್ಪುರದಲ್ಲಿ ಮಣಿ ಅಣ್ಣನ್ ವಿರುದ್ಧ ಯಾರಾದ್ರೂ ನಿಂತ್ರೆ ಈ ಸ್ವಾಮಿ ಇದಾನೆ ಕಣೋ, ಒಬ್ರನ್ನು ಜೀವಂತವಾಗಿರಕ್ ಬಿಡಲ್ಲ. ಸರಿ ಸರಿ, ಯುದ್ಧಕ್ಕೆ ಹೋಗೋ ಪರಂಪರೆಯವರು ರಕ್ತ ನೋಡಿ ಹೆದರ್ತಿದ್ದೀರಾ? ವೀರತ್ವ ಅನ್ನೋದು ಕೋಳಿ ಕತ್ತರಿಸೋದನ್ನ ನೋಡೋದಲ್ಲ, ರಕ್ತಕ್ಕೂ ಒಂದ್ ಬೆಲೆ ಇದೆ ಅಲ್ವಾ? ನಿನ್ನ ಹತ್ರ ಮಾತಾಡಕ್ ಆಗತ್ತಾ? ಮಟನ್ಗೆ ಈರುಳ್ಳಿ ಜಾಸ್ತಿ ಇರ್ಲಿ. ಅಕ್ಕ, ನಿಮ್ ಕೈಯಾರೆ ನೀವೇ ಅಣ್ಣಂಗ್ ಮಟನ್ ಸಾರು ಮಾಡ್ಕೊಟ್ಬಿಡಿ. ನಮಸ್ಕಾರ ನಮಸ್ಕಾರ, ಬನ್ನಿ ಚಾಚಾ. ಅಣ್ಣ, ತುಂಬಾ ಸಂತೋಷ ಆಯ್ತು. ಇವ್ರು ನಮ್ಮ ಹತ್ರ ಕೇಳಲ್ವೇನೋ? ಚಾಚಾ, ಅಣ್ಣ 1 ಲಕ್ಷ ಕೊಟ್ಟಿದ್ದಾರೆ, ನೀವು 1.5 ಲಕ್ಷ ಕೊಟ್ರೆ ನಾವೇನ್ ಬೇಡ ಅಂತೀವ? ಸರಿಪ, ನನ್ನ ಹೆಸರಲ್ಲಿ 1.5 ಲಕ್ಷ ತಗೋ. ಅಷ್ಟೇ ಅಲ್ಲ, ಸಂಕ್ರಾಂತಿ ಹಬ್ಬದ ಪೋಸ್ಟರ್ ನಲ್ಲಿ ಹಬೀಬ್ ತನ್ವೀರ್ ಅಂತ ನನ್ನ ಹೆಸರು ದೊಡ್ಡದಾಗಿ ಬರ್ಬೇಕು, ಗೊತ್ತಾಯ್ತಾ? ಚಾಚಾ, ಹಣ ಕೊಡೋದು ಪ್ರಶಂಸೆಗೆ ಮಾತ್ರನಾ? ಪ್ರಶಂಸೆಗೋಸ್ಕರ ಅಲ್ಲಪ್ಪ, ನಾವಿನ್ನೂ ಎಷ್ಟ್ ದಿನ ಇರ್ತೀವೋ ಏನೋ. ಆದ್ರೆ ನಮ್ ಮುಂದಿನ ಜನಾಂಗದವ್ರಿಗೆ ನಾವು ಹಿಂದೂ ಮುಸ್ಲಿಮು ಒಟ್ಟಿಗೆ ಇದ್ವಿ ಅಂತ ಗೊತ್ತಾಗ್ಬೇಕಲ್ಲ. ನಾವ್ ಬೇರೆ ಬೇರೆ ಅಂತ ಯಾರಪ್ಪ ಹೇಳಿದ್ದು? ಅಕ್ಬರು ಹಿಂದೂ ತಾಯಿ ಎದೆ ಹಾಲು ಕುಡ್ದಿದ್ದು. ನಮ್ಮ ದೇವರಾಗಿರುವಂತ ಮುತ್ತುರಾಮ ಅಯ್ಯರ್ ಅವರು ಚಿಕ್ಕ ವಯಸ್ಸಿನಲ್ಲಿ ಮುಸ್ಲಿಂ ತಾಯಿ ಎದೆ ಹಾಲು ಕುಡ್ದಿದ್ದಾರೆ. ಚಾಚಾ, ಬೇಜಾರ್ ಮಾಡ್ಕೊಂಬಿಡಿ, ಗೊತ್ತಿಲ್ಲದೆ ಹೇಳ್ಬಿಟ್ವಿ. ಮನಸ್ಸೊಂದ್ ಚೆನ್ನಾಗಿದ್ರೆ ಮತ ಅಡ್ಡನೇ ಬರಲ್ಲ. ಬರ್ತೀನಣ್ಣ, ತುಂಬಾ ಸಂತೋಷ. ಬರ್ತೀನಣ್ಣ, ಬರ್ತೀನಿ. ಹೋಗಿದ್ ಬನ್ನಿ. ನಿಧಾನ ನಿಧಾನ. ನಮಸ್ಕಾರ ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಅಣ್ಣ, ಸಾಲ ತಗತ್ತೇನಾ? ಹೇಳಿದ್ಯಾ? ನಡಿ ನಡಿ. ಯೋ, ಎತ್ಕೊಂಬರ ಒಳಗ ನಾನೇನು ಹೊತ್ಕೊಂಡು ಹೊಡೋಗಲ್ಲ. ಒಳಗೆ ತಗೊಂಡು ಹೋದ್ರೆ ತಲೆ ಕೂಡ ಸಿಕ್ಕೋದಿಲ್ಲ. ಇಲ್ಲೇ ಚಿಕನ್ ಎತ್ಕೊಂಡ್ಬಿಡ್ತೀನಿ ನಾನು. ಬ್ಯಾಗಲ್ಲಿ ಬರೀ ಹಳೆ ಪ್ಯಾಂಟ್ಗಳ ಇರೋದು ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾ. ಐ ಸಕ್ಕರೆ ಮಾವ ಬನ್ನಿ ಹೇಳಿ ಅಂದ್ರೆ ಸಕ್ಕರೆ ಸಕ್ಕರೆ ಅಂತ ಕೂಗ್ಬೇಡಿ ಹೇಳಿ ಅಂದ್ರೆ. ಸಕ್ಕರೆ ಮೂರ್ತಿ ಅಂತ ಎಷ್ಟು ಚೆನ್ನಾಗಿದೆ ಹೆಸರು. ಅದೇನ್ ಸಕ್ಕರೆ ಮಾವ ಅಂತ ಕರೆಯೋದು? ಊರಲ್ಲೆಲ್ಲ ನನ್ನ ಸಕ್ಕರೆ ಮಾರೋ ಅಂತಾರ ನೋಡ್ತಾರೆ. ಮೂರ್ತಿನ ಬೇರೆ ಸೇರ್ಸ್ಕೊಂಡ್ ಕರಿಬೇಕಾ? ಹೋಗಯ್ಯ. ಹೌದು, ಲಂಗ ಇಂದ ಜಾಕೆಟ್ ಪ್ರಮೋಷನ್ ಆಗಿರಾಗಿದೆ ಎಲ್ಲ. ನಿಮ್ ಅಕ್ಕನ ಹತ್ರ ಕೇಳು. ಲಕ್ಷ್ಮಿ, ಹೆಂಗಿದ್ಯಾ? ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಏನು ತಿಂತಾ ಇಲ್ವಾ? ಸರಿ, ಅಮ್ಮ ಇಲ್ಲಿ ಕಿಚನ್ ಅಲ್ಲಿ ಇದಾರೆ, ತುಂಬಾ ಕೋಪದಲ್ಲಿದ್ದಾರೆ. ಹೋಗು. ಓಕೆ ಓಕೆ. ಅಮ್ಮ, ಹೋಗ. ಅಮ್ಮ, ಏನ್ ಕೋಪ ನಿನ್ಗೆ? ಮತ್ತಿನ್ನೇನು, ಚೆನ್ನೈಗೆ ಹೋಗೋದೇ ನನ್ಗೆ ಇಷ್ಟ ಇಲ್ಲ ಅಂತೀನಿ, ಇದ್ರಲ್ಲಿ ಬೇರೆ ಇವಾಗ ಚೈನಾಗ್ ಬೇರೆ ಹೋಗ್ತೀನಿ. ಚಿಕ್ಕ ವಯಸ್ಸಿಂದಾನೆ ಆಸೆ ಅಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಮ್ಮ. ಚಿಕ್ಕ ವಯಸ್ಸಲ್ಲಿ ಏನೋ ಆಟಕ್ಕೆ ಹೇಳ್ತೀಯ ಅನ್ಕೊಂಡೆ, ಇವಾಗೇನೋ ನಿಜವಾಗ್ಲೂ ಸೀರಿಯಸ್ ಆಗಿ ಚೈನಾಗ್ ಹೋಗ್ತೀನಿ ಅಂತಿದ್ಯಾ. ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಎಲ್ಲರ ಮನೇಲಿ ಹೋಗಿ ಕೇಳಮ್ಮ, ಅವ್ರ ಮಕ್ಳು ಫಾರಿನ್ ಹೋದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ ಅಂತ. ನಮ್ಮ ಮನೇಲೆ ನನ್ನ ಪೊಸಿಷನ್ ಏನ್ ಗೊತ್ತಾ? ಅಲ್ಲೆಷ್ಟು ಸ್ಯಾಲ್ರಿ ಕೊಡ್ತಾರೆ ಗೊತ್ತಾ?
ಹೋಗಮ್ಮ ನೀನ್ ಬೇರೆ. ನಾನ್ ನಮ್ಮ ಅಪ್ಪ ಮನೇಲಿ ನೋಡ್ದೇ ಇರೋ ದುಡ್ಡ ಅಥವಾ ನಿಮ್ಮ ಅಪ್ಪ ಸಂಪಾದನೆ ಮಾಡ್ದೇ ಇರೋ ದುಡ್ಡ? ನಾವೇ 6-7 ಕುಟುಂಬಕ್ಕೆ ಊಟ ಹಾಕ್ತಾ ಇದೀವಿ. ನೀನ್ ಸಂಪಾದನೆ ಮಾಡಿ ಈ ಮನೆ ಉದ್ಧಾರ ಆಗ್ಬೇಕಾ? ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಳ ಆಸೆ ಅಮ್ಮ. ಮತ್ತೆ ಮತ್ತೆ ಅದನ್ನ ಹೇಳ್ಬೇಡ, ಹೋಗೋ. ನನ್ನ ಹತ್ರ ಮಾತಾಡ್ಬೇಡ ನೀನು. ಎಲ್ಲ ನಿಮ್ಮ ಅಪ್ಪ ಏನಿದು ಅಡಿಗೆ ಮನೆ ಪಾತ್ರೆ ಎಲ್ಲ ಈಚೆ ಬರ್ತಿದೆ, ಎಲ್ಲ ಈಚೆ ಬಂದೆ. ನಾನು ಹೊಟ್ಟೆ ಕತೆ ಏನು ಯಾವತ್ತು ನಮ್ಗೆ ಉಪಾಸನೆ ಕತಿ. ಏ ಅಳಿಮಯ್ಯ, ಮನೇಲಿ ಎಷ್ಟು ದೊಡ್ಡ ಭೂಕಂಪನೆ ನಡೀತಾ ಇದೆ, ನೀನು ಮಾತ್ರ ಏನು ಗೊತ್ತಿಲ್ದಂಗೆ ಜಾಕೆಟ್ ಉಕ್ಸಾಕ್ತಾನೆ ಇದೆಯಲ್ಲ. ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಊಟ ಜಾಸ್ತಿ ಕೊಡ್ತಾರೆ, ಅದನ್ನ ಅರ್ಥ ಮಾಡ್ಕೋ. ನೀನು ಊಟಕ್ಕೆ ಕೊರತೆ ಇಲ್ಲ, ನಿನಗೆ ಊಟ ಸಿಕ್ಕೇ ಸಿಗುತ್ತೆ. ಕುಮಾರ ಬರ್ತಿದ್ದಾನೆ, ಬಾರಪ್ಪ. ಓಹ್ ಕುಮಾರ. ಅಪ್ಪ ಏನಪ್ಪ? ಅಮ್ಮ ಚೈನಾಗ್ ಹೋಗ್ಬೇಡ ಅಂತೀಯಾರೆ. ಈಗ ತಾನೇ ಬಂದಿದ್ಯಾ, ಸ್ನಾನ ಮಾಡಿ ರೆಸ್ಟ್ ಮಾಡು. ಅಮ್ಮನ್ ನಾನ್ ನೋಡ್ಕೋತೀನಿ. ಆಯ್ತು ಹೋಗಪ್ಪ. ಚಾಚಾ, ನೀನಿವತ್ತು ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು. ನಿನ್ ತಂಗಿ ಕೋಳಿ ಕುಯ್ದಿದ್ದಾಳೆ. ಅಂದ್ರೆ ಇವತ್ತು ಬಿಡಲ್ವಾ? ಯಾವತ್ತಯ್ಯ ನಿನ್ ಬಿಟ್ಟಿದೀವಿ? ಯಾತ್ಕ ಮೊದ್ಲು ಬಾಯಿಲಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಕುಮಾರ ಊರಿಂದ ಬಂದಿದ್ದಾನೆ. ಮಟನ್ ಸಾರು, ಚಿಕನ್ ಸಾರು, ಕೈ ಮಾತು ಇದೆಲ್ಲ ಮಾಡಾಕ್ತಾರೆ. ನೀನು ಪಾಡಾಗ ನೀನು ಎಲ್ಲ ಆಡಿಸ್ಕೊಂಡ್ ಬಂದ್ಬಿಡ್ಬೇಡ. ಖಾಲಿ ಕೈಯಲ್ಲಿ ಬಾಕ್ಸ್ ತುಂಬಾ ತುಂಬ್ಕೊಂಡು ಒತ್ತಿ ಒತ್ತಿ ತುಂಬ್ಕೊಂಬ. ನಾಚಿಕೆ ಆಗಲ್ವಾ? ನಿಧಾನಕ್ಕೆ ಮಾತಾಡೆ. ಯಾಕೆ ಕೋಪ? ಅವನಿನ್ನು ಚಿಕ್ಕ ಹುಡುಗ, ಅವನ್ ಹಠ ಮಾಡ್ತಿದ್ದಾನೆ. ನೀನಾದ್ರೂ ಹೋಗಿ ಸಮಾಧಾನ ಮಾಡ್ಬಾರ್ದಾ? ನಾನೇನ್ 5-6 ಮಕ್ಳನ್ನ ಹೆತ್ತಿದೀನಿ, ಒಂದೇ ಮಗ. ಅವ್ನ್ ನನ್ ಜೊತೆ ಇರ್ಬೇಕು ಅಂತ ನಂಗೆ ಆಸೆ ಇರಲ್ವಾ? ಇಲ್ ನೋಡು, ಅವನೇನು ಚಿಕ್ಕ ಮಗು ಅಲ್ಲ. ಅವನ್ ನಿರ್ಧಾರಗಳನ್ನ ಅವನೇ ತಗೊಳ್ಳೋ ವಯಸ್ಸು. ಆದ್ರೆ ಅವ್ನ್ ನೀವ್ ಹೇಳಿದ್ರೆ ಕೇಳ್ತಾನಲ್ವಾ? ನಾನ್ ಹೇಳಿದ್ರೆ ಕೇಳ್ತಾನೆ. ಆದ್ರೆ ನಾಳೆ ನಾವು ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮನ್ ಮಾತು ಕೇಳಿದಕ್ಕೆ ನನ್ನ ಬದುಕು ಹೀಗಾಯ್ತು ಅಂತ ಯೋಚನೆ ಮಾಡಿದ್ರೆ ಆಗ ಮಗನ್ನ ಪ್ರೀತಿಯಿಂದ ಸಾಕಿದ್ ವ್ಯರ್ಥ ಆಗಲ್ವಾ? ಊಟ ಮಾಡೋ. ಬೇಡ, ಊಟ ಮಾಡು ಅಂತ ಹೇಳ್ತಾ ಇದೀನಿ. ಬೇಡಮ್ಮ, ನಾನು ಚೈನಾಗ್ ಹೋಗಕ್ಕೆ ಓಕೆ ಅಂತ ಹೇಳು, ನಾನು ತಿಂತೀನಿ. ಸರಿ, ಹೋಗ್ಬಾ. ಓಕೆನಾ? ಒಳ್ಳೆ ಅಮ್ಮ. ಅಮ್ಮ ದೀಪಾ ಇನ್ನೂ ರೆಡಿ ಆಗ್ಲಿಲ್ವಮ್ಮ? ಅಪ್ಪ ನಾನ್ ರೆಡಿ. ನಿಮ್ಮಮ್ಮ ಮುತ್ತು ಲಕ್ಷ್ಮಿ ನೋಡ್ದ ಹಾಗೆ ಆಗ್ತಿದ್ದೆ ಅಮ್ಮ. ಸರಿ ಸರಿ, ಐಸ್ ಇಟ್ಟಿದೆಲ್ಲ ಸಾಕು. ಬಂದವರೆಲ್ಲ ವಾಪಸ್ ಹೋಗ್ತಾರೆ, ಅವ್ರನ್ನೆಲ್ಲ ಕರ್ಕೊಂಬನ್ನಿ. ತಲೆ ಹರಟೆ. ಬನ್ನಿ ಸಂಬಂಧಿಕರೇ, ಬನ್ನಿ. ನಮಸ್ಕಾರ ಸಂಬಂಧಿಕರೇ. ನಡೀದೇ ಇರೋ ಮದ್ವೆಗೆ ಯಾಕೆ ಇಷ್ಟೊಂದು ಸಂಭ್ರಮ? ಹೋಗು ಹೋಗು. ಬಾಮ್ಮ, ಎಲ್ರಿಗೂ ಕಾಫಿ ಕೊಡಮ್ಮ. ಸಂಬಂಧಿಕರೇ, ಕಾಫಿ ತಗೊಳ್ಳಿ. ಒಂದ್ ನಿಮಿಷ. ದೊಡ್ಡವರೆಲ್ಲ ನನ್ನ ತಪ್ಪು ತಿಳ್ಕೊಬೇಡಿ. ಇದುವರೆಗೂ ಇಲ್ಲಿ ವರ ಯಾರು ಅಂತ ಗೊತ್ತಿಲ್ಲ. ಅವರು ಕಪ್ಪೋ ಬಿಳಿನೋ, ದುಡ್ಡಿದ್ಯೋ ಇಲ್ವೋ, ಓದಿದಾರೋ ಇಲ್ವೋ, ದೊಡ್ಡವರೋ ಚಿಕ್ಕವರೋ, ಹೇಗಿದ್ರೂ ತೊಂದರೆ ಇಲ್ಲ. ಆದ್ರೆ ನನ್ನ ಮದ್ವೆ ಮಾಡ್ಕೊಳ್ಳೋರು ಮನೆ ಅಳಿಯನಾಗಿ ಬರಬೇಕು ಅಷ್ಟೇ. ಇದು ಹೋಯ್ತಾ? ಇದು ಓಕೆ ಅಂದ್ರೆ ಟೀ ಮಾತ್ರ ಅಲ್ಲ, ಮಧ್ಯಾಹ್ನ ಊಟ ಕೂಡ ಇಲ್ಲೇ. ಏನಮ್ಮ ದೀಪಾ? ಅಪ್ಪ, ನೀವ್ ಹೇಳಿದೆಲ್ಲ ಕೇಳ್ತೀನಲ್ವಾ, ಪ್ಲೀಸ್ ನಂಗೋಸ್ಕರ. ನಿಮ್ಗೆಲ್ಲ ಸಂಬಂಧಿಕರು ಅಂತ ತುಂಬಾ ಚೆನ್ನಾಗಿದ್ದಾರೆ, ಆದ್ರೆ ನಂಗೆ ಎಲ್ಲಾನು ನನ್ನ ಅಪ್ಪನೇ. ದೊಡ್ಡ ಕುಟುಂಬ ಅಂತ ಹಿಂಗ್ ನಂಗೆ ಮನೆ ಮನೆ ಸುತ್ತಾಡ್ಸು, ಡೈರೆಕ್ಟ್ ಆಗಿ ನಂಗೆ ಷಷ್ಠಿ ಪೂರ್ತಿನೇ. ಹೋಗು. ಅಪ್ಪ ಕೋಪ ಬಂತ? ಯಾಕಮ್ಮ ಹೀಗೆ ಮಾಡಿದೆ? ಸಮಾಜಕ್ಕಿಂತ ಮನೆತನ ದೊಡ್ಡದು ಅಂತ ನೀವ್ ಯಾವಾಗ್ಲೂ ಹೇಳ್ತಿದ್ರಿ, ಅದನ್ನೇ ನಾನು ಪಾಲಿಸ್ತಾ ಇದ್ದೀನಪ್ಪ.
ಎರಡು ಬೀಗ ಮಲ್ಗಿದೆ, ಯಾವ ಬೀಗ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಮಲ್ಗಿರೋ ನನ್ನ ಅಂಗಡಿ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡವ್ ನೋಡಿ. ಯೋ ಎದಳಯ್ಯ, ರಾತ್ರಿ ಎಲ್ಲ ಕುಡಿಯೋದು, ಬೆಳಿಗ್ಗೆ 8ಕ್ಕೆ ಭಯ ಪಡ್ಕೊಂಡು ಇಲ್ಲಿ ಬಂದು ಮಲ್ಗೋದು, ಇದೇ ನಿನ್ ಜೀವನ ಆಗೋಯ್ತು. ಈಗಲೇ ನನ್ನ ವ್ಯಾಪಾರ ಹೋಗ್ತದೆ, ಮಧ್ಯದಲ್ಲಿ ಇವನ್ ಬೇರೆ. ಏನೇನು ಬಾರಿ ದೊಡ್ಡ ಬಾಂಬೆ ಟೈಲರು ಐಶ್ವರ್ಯ ರೈ ಕಾಜಲ್ಗೆಲ್ಲ ಇವನ ಜಾಕೆಟ್ ಹೊಲ್ಕೊಡವು. ಊರಲ್ಲಿರೋ 4 ಜನ ಮುದ್ಗಿರಿಗೆ ಹೊಲ್ಕೊಟ್ಟು ಭಾರಿ ಬಿಲ್ಡಪ್ ತಗತ್ತ. 1/4 ಲೀಟ್ರ್ ಅಲ್ಲೇನೆ ತಲೆಗೆ ಮೆತ್ಕ ಮಕ್ಳು ನೋಡಿದ್ರೆ ಎದ್ರ ಕಡೆ ಉಚ್ಚವಿಕತ್ತವೆ. ಟೀ ಹೇಳ ಹೋಗ್ಲಿ ಆಯ್ತು, ಕತ್ರಿಸ್ಬಿಡ್ತೀನಿ. ದಿನ ನೀನ್ ಇಟ್ಕೊಂಡು ಸಾಯೋದಲ್ದೆ ನಿನಗೆ ಟೀ ಬೇರೆ ಹೇಳ್ಬೇಕಾ? ತಲೆ ಕೂದಲು ಬೆಳ್ಸಕ್ಕಾಗಲ್ಲ ಅಂತ ಹೊಟ್ಟೆ ಬೆಳೆಸ್ತಾವನೆ. ಹೋಗ ನಾಯಿ ಲೇ ವಿಷ ಕುಡ್ಸವ್ನೆ. ಹಾಲ್ಗದೇನೋ ಪೌಡ್ರ್ ಹಾಕಿ ಬಣ್ಣದ ನೀರು ಕೊಡ್ತಿಯಲ್ಲ ಕೊಡು. ನನ್ನ ಅಂಗಡಿ ವ್ಯಾಪಾರ ಹಾಳು ಮಾಡ್ತಾ ಇದ್ಯಾ? ನೀನು ಕೊಡೋ ಕಾಪಿಲಿ ಡಿಕಾಕ್ಸನ್ ಬದಲು ಪಾಲಿಡಾಲ್ ಕೊಟ್ಬಿಡ್ತೀನಿ, ನೋಡ್ತಾ ಇರೋ. ತುಂಬಾ ನೀನಂತ ಕೊಲೆಗಾರರೇ ಇದಾರಲ್ಲ. ಬಾ ಅಂಗಡಿ ಬಿಟ್ಟು ರೋಡ್ಗೆ ನಿನ್ನ ಬುಲ್ಡೇಜರ್ ಹತ್ತಿಸ್ಬಿಡ್ತೀನಿ. ಮಾತಾಡಕ್ ಬಂದ್ಬಿಟ್ಟ. ಇವನ್ನ ಸಪೋರ್ಟ್ ಮಾಡ್ತಾವ. ಮಗ ಬಂದ. ಬಾಂಬೆ ಟೈಲರು ವಿಷ ಕುಡ್ಸವ್ನೆ. ನನ್ನ ಮಗ ಬಂದ್ಬಿಟ್ಟ ನೋಡ್ರ. ಈಗ ಎಣ್ಣೆ ಅಂಗಡಿಗೆ ಹೋಗಿ ಹೊಡ್ತುಂಬ ಎಣ್ಣೆ ಕುಡ್ಕೊಂಡ್ ಬಂದು ನೀನ್ ಅಂಗಡಿ ಮುಂದೆ ಆಮ್ಲೆಟ್ ಆಗ್ಲಿಲ್ಲ ಅಂದ್ರೆ ಕೇಳೋ. ಮೇಲೆ ಹಾಕ್ಬೇಡ ಇಳಿಯ. ಯಪ್ಪ ಏನ ನೀನ್ ಚಿಕ್ಕಪ್ಪ ಕಡೋ ನನ್ಗೆ ಹೆಂಗಂತಲ್ಲ. ಹಾಕ್ಬೇಡ ಅಂತ ಹೇಳ್ದೆ ತಾನೆ. ಐ ಅಂಡರ್ಸ್ಟ್ಯಾಂಡ್. ನೀ ಏನೇ ಮಾತಾಡಂಗಿರು ಪಕ್ಕದ ಹೋಗಿ ಮಾತಾಡೋಣ ಬಾ. ಇಲ್ಲೆಲ್ಲ ಬ್ಯಾಡ್ ಬಾಯ್ಸ್ ಇದಾರೆ. ಇಲ್ಲೆಲ್ಲ ಆಯ್ತು ಕುತ್ಕೋ. ಏಯ್ ನೀವೆಲ್ಲ ಗಂಡಸೆ ಆಗಿದ್ರೆ ನಾನು ಎಣ್ಣೆ ಹಾಕೊಂಬರೋವರೆಗೂ ಅಂಗಡಿ ಓಪನ್ ಮಾಡಿ ಇಟ್ಕೊಂಡಿರೋ ನೋಡ್ತೀನಿ. ಆದ್ರೂ ನೀನ್ ಹೆಂಡತಿ ಪಾಪ ಕಣೋ. ಏನ್ ಮಾಡೋದು ಇವಾಗ? ಏನ್ ಚಿಕ್ಕಪ್ಪ ಯಾರೋ ಬೈದಲ್ಲಿ ಓಡ್ ಬರ್ತಿದ್ದಾನೆ. ಅವ್ನು ಎದ್ರಕೊಂಡು ಓಡ ಬರ್ತಾ ಇಲ್ಲ. ಅಲ್ಲಿ ನಿಂತಿರೋ ಬಿಳಿ ಜಿರಳೆ ನೋಡಿ ಬೆಚ್ಚಿ ಬಿದ್ದು ಓಡೋಗ್ತಿದ್ದಾನೆ. ಸಿಕ್ಕಿದ್ರು ಸೀದಾ ಹೋಗೋಳ ಹತ್ರ ನಿಲ್ಸಿ ಸರ್. ಏನಮ್ಮ? ಸರ್ ನನ್ನ ಫ್ರೆಂಡ್ಗೆ ಒಂದು ಸಮಸ್ಯೆ ಸರ್, ಪ್ಲೀಸ್ ಬಂದು ಹೆಲ್ಪ್ ಮಾಡಿ ಹೋಗಮ್ಮ. ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ನೀನು ನಡಿಯಪ್ಪ, ನಡಿ. ಸ್ವಲ್ಪ ಬಂದು ಹೆಲ್ಪ್ ಮಾಡಿ ಸರ್. ಹೆಣ್ಮಗು ಸಹಾಯ ಅಂತ ಬಂದಿದೆ, ಬಾರಯ್ಯ. ನೋಡಮ್ಮ, ನಿನ್ ಪ್ರಾಬ್ಲಮ್ ಅಂತ ನಮ್ಮ ಹುಡುಗ ಪಲ್ಟಿ ಹೊಡೆದು ಫೈಟ್ ಮಾಡ್ತಾನೆ ಅಂತೆಲ್ಲ ತಿಳ್ಕೊಬೇಡ. ಅಯ್ಯೋ ಅದೆಲ್ಲ ಬೇಡ ಸರ್, ನೀವ್ ಬನ್ನಿ. ಏನಮ್ಮ ಸಮಸ್ಯೆ? ಇಲ್ಲೇ ಸರ್ ಬನ್ನಿ. 1 ನಿಮಿಷ ಇರು. ನಿನ್ನ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದಕ್ಕೆ ನಮ್ಗೆ ಎಣ್ಣೆ ಕೊಡ್ಸಲ್ವಾ? ಅಯ್ಯೋ ಫುಲ್ಲು ಚಿಪ್ಸು ವಾಟರ್ ಬಾಟ್ಲು ಎಲ್ಲ ಇಸ್ಕೊಡ್ತೀನಿ ಬೇಗ. ಮಗನೇ ಇದು ವೈನ್ ಶಾಪ್ ಅಲ್ಲ, ದೊಡ್ಡ MRP. ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ತಮಾಷೆ ಮಾಡ್ತಿದ್ದೆ, ಬಾರಯ್ಯ. ಹೆಣ್ಮಕ್ಳು ಏನಾದ್ರು ನಿನಗೆ ಸೀರಿಯಸ್ ಹೋಗ. ಏ ದೀಪಾ ಬಾರೇ ಇಲ್ಲಿ. ಒಂದು ಹುಡುಗಿ ನೋಡಿದ್ರೆ 100 ವರ್ಷ ಅವಳ ಜೊತೆನೇ ಬಾಳಿ ಅವಳ ಮಡಿಲಲ್ಲೇ ಸಾಯ್ಬೇಕು ಅನಿಸ್ಬೇಕು. ಯಾವತ್ತು ಆ ಥರ ಒಂದು ಹುಡುಗಿ ನೋಡ್ತೀನೋ ಅವತ್ತಿಂದ ಅವಳು ನನ್ನ ಹೆಂಡತಿ. ಏನ್ ಸರ್ ನೋಡ್ತಾನೆ ನಿಂತ್ಬಿಟ್ರಿ? ಹಾವ್ ಹಿಡೀರಿ. ನೋ ಡೋಂಟ್ ಅಟೆಂಪ್ಟ್. ಯಾವುದಕ್ಕೂ 108ಕ್ಕೆ ಕಾಲ್ ಮಾಡು. ವ್ಯಾನ್ ಬರೋದಕ್ಕೆ, ಹಾವು ಇವನನ್ನು ಕಚ್ಚೋದಕ್ಕೆ, ಇವನನ್ನು ಎತ್ಕೊಂಡು ಹೋಗೋದಕ್ಕೆ ಟೈಮಿಂಗ್ ಕರೆಕ್ಟ್ ಆಗುತ್ತೆ. ಇವನು ನಮ್ಮ ಕೈಲಿ ಎತ್ತಕ್ಕಾಗಲ್ಲ. ಮಾಡು ಫೋನು. ಏನು ಅಷ್ಟು ಬೇಗ ಮಾತಾಡ್ಬಿಟ್ಟ? ಇಲ್ಲ ಮಿಸ್ ಕಾಲ್ ಕೊಟ್ಟಿದ್ದೀನಿ, ಫೋನ್ ಬರುತ್ತೆ. 108ಕ್ಕೆ ಮಿಸ್ ಕಾಲ. ಉದ್ಧಾರ ಆಯ್ತು. ಒಂದ್ ನಿಮಿಷ. ಏನು? ಸ್ವಲ್ಪ ಮೇಲಿಟ್ಕೊಳ್ತೀರಾ? ಏನಾಯ್ತು? ಸ್ವಲ್ಪ ಹುಷಾರು. ಓಕೆ ಓಕೆ ಓಕೆ. ಅವತ್ತು ನನ್ನ ಕಾಲಿಗೆ ಕರಿ ಜಾಲಿ ಮುಳ್ಳು ಚುಚ್ಕೊಂಡಾಗ ಎತ್ಕೊಳ್ಳೋ ಅಂತಂದ್ರೆ ಹೋಗ ನನ್ನ ಮಕ್ಳೆ ಅಂತಂದ್ಬೋದೆ. ಇವತ್ತು ನೋಡಿದ್ರೆ ಆ ಹುಡುಗಿ ಕೈಗೆ ಸುತ್ಕೊಂಡಿದ್ದ ಹಸ್ರ ಅವನ್ನ ಆರಾಮಾಗಿ ತೆಗ್ದಾಕ್ತೆ. ಚಿಕ್ಕಪ್ಪ ಅವಲ್ಲಯ್ಯ, ಹಸ್ರು ದಾರ. ಹಸ್ರು ದಾರನ? ಅಯ್ಯೋ ಪಾಪಿ, ಅದೊಂಥರ ಪ್ರೀತಿ ಪಾಶ ಕಣೋ. ಅದ್ರಲ್ಲಿ ಸಿಕ್ಕಾಕೊಂಡ್ರೆ ಬೇಗ ಬರಕ್ಕಾಗಲ್ಲ. ಏಯ್ ಚಿಪ್ಸ್ ಪಗೇಡ, ಸ್ಟಾಪ್ ದ ವೆಹಿಕಲ್, ಐ ವಿಲ್ ಕಮ್. ಏಮ ನಾನು ನಮ್ಮ ಮಗನು ಸೇರಿ ನಿನ್ನ ಅನಾಕೊಂಡು ಹಾವಿಂದ ಕಾಪಾಡಿದೀವಿ. ನೀನು ಮಾತ್ರ ಬಾಲ ಒರೆಸ್ಬಿಟ್ಟು ಮುಲ್ಕೊಂಡು ಹೊಟ್ಬಿಟ್ಟಲ್ಲ.
ಥ್ಯಾಂಕ್ಸ್ ಅಷ್ಟೇ ಸಾಕ. ಆ ಹುಡುಗಿ ನಂಬರ್ ಇಸ್ಕೊಳ್ಳೋದು ಬೇಡವಾ? ಸರಿ ಬಿಡು. ಸುಂದರವಾಗಿದ್ದಾಳಲ್ಲ. ನಾನು ಚೌಕಬಾರ ಆಡೋ ಹುಡುಗಿ ನೋಡಿದೀನಿ, ಅಳಗುಳಿ ಮಣ್ಣೆ ಆಡೋ ಹುಡುಗಿ ನೋಡಿದೀನಿ. ಹಸುರ ಅವನ್ನ ಕೈಲಿ ಹಿಡ್ಕೊಂಡು ಆಟ ಆಡಿರೋ ಹುಡುಗಿ ಇವತ್ತೇ ಫಸ್ಟ್ ನೋಡಿದ್ ನಾನು. ಅದು ಅಲ್ಲದೆ ಹಾವಿನ ಸೊಂಟದ ಉಳುಕು ತೆಗೆದು ಹಾವನ್ನ ನೀಟಾಗಿ ಕಳೆದ್ಬಿಟ್ಟು ಹುಡುಗಿ ಇವತ್ತೇ ನೋಡಿದ್ದು. ಚಿಕ್ಕಪ್ಪ ಇದ್ರೆ ಹಿಡ್ಕೊ. ಆ ಹುಡುಗಿ ಯಾರು, ಯಾವ ಊರು, ಎಲ್ಲ ಡೀಟೇಲ್ಸ್ ತಗೊಂಬಾ. ಈಗ ಅದೇನು ನನ್ನ ಕರ್ದಲ್ಲ. ಏನದು ಚಿಕ್ಕಪ್ಪ? ಮತ್ತೆ ಯಾಕೆ ನನ್ನ ಮಾಮ ಕೆಲಸ ಮಾಡಿಸ್ತಿದ್ಯಾ? ಯೋ, ನನಗೆ ಹುಡುಗಿ ನೋಡು ಅಂದ್ರೆ ನೀನು ನೋಡಲ್ವಾ? ಚಿಕ್ಕ ವಯಸ್ಸಲ್ಲಿದ್ದಾಗ ಬಿಕ್ಲಸ್ ಕಡೆ ಮಾತಾಡ್ತಿದ್ದೆ. ಈಗ ಸರಿಯಾಗಿ ಮಾತು ಬಂದ್ಮೇಲೆ ಹರಳು ಹೊಡ್ದಂಗೆ ಮಾತಾಡ್ತೀಯ. ಈಗ ನೋಡಿದ್ರೆ ಹೆಣ್ಮಕ್ಳ ಬಗ್ಗೆ ವಿಚಾರಿಸೋದಕ್ಕೆ ಕೇಳ್ತೀಯ. ಸಾಯಂಕಾಲ ಅಷ್ಟೇ ನಂಗೆ ಗೊತ್ತಾಗ್ಬೇಕು. ಬಡವ ರಾಸ್ಕಲ್, ಯಾವತ್ತು ನೀನು ನನಗೆ ಕರೆಕ್ಟಾಗಿ ಡ್ರಾಪ್ ಮಾಡಿದ್ಯಾ? ಈಗ ಹಾವು ಹಿಡಿದಿದ್ದು ಹುಡುಗಿ ಅಲ್ಲೋದ್ಲು. ಹಾಯ್ ಅಜ್ಜಿ. ಏನೇ ತುಂಬಾ ಖುಷಿಯಿಂದ ಬರ್ತಾ ಇದ್ಯಾ? ಹಸಿರು ಹಾವು ಹಿಡಿದ್ನಲ್ಲ. ಅಯ್ಯೋ ಹುಚ್ಚಿ, ಕಾಡ್ಗೋಗ ಹಿಡ್ದೆ. ನೀನೇ ತಾನೇ ಹೇಳಿದ್ದು ಹಾವಿನ ಬಾಲ ಸವರಿದ್ರೆ ಅಡಿಗೆ ಚೆನ್ನಾಗ್ ಬರತ್ತೆ ಅಂತ. ನಾಳೆ ನೀನ್ ಮದ್ವೆ ಆದ್ಮೇಲೆ ನಿನ್ ಗಂಡ ಹಾವಿಟ್ಕೊಂಡು ನೀನ್ ಅದ್ರ ಬಾಲ ಸವರಿದ್ರೆ ಅವಾಗ ನೀನ್ ಅಡ್ಗೆ ಚೆನ್ನಾಗ್ ಬರತ್ತೆ ಅಂದೆ. ಏನಜ್ಜಿ ಹೇಳ್ತಿದ್ಯಾ? ಏನೇ ಮುದ್ಕಿ ಮುದ್ಕ ಅಂತ ಇದ್ಯಾ? ನೀನ್ ಹೇಳಿದಕ್ಕೆ ನಾನ್ ಹೋಗಿ ಹಿಡ್ದೆ, ಅದಕ್ಕೆ ಕೈಗೆಲ್ಲ ಸುತ್ಕೊಂಡಿತ್ತು ಗೊತ್ತಾ. ಆಮೇಲೆ ಏನೋ ಅಲ್ಲೇ ಇದ್ಯಾರೋ ಒಬ್ರು ಬಂದು ಹಾವನ್ ಬಿಡ್ಸಿದ್ರು, ನಾನ್ ಅದನ್ನ ಸವರ್ ಬಿಟ್ಬಿಟ್ಟೆ. ಇವಾಗ ನಂಗೆ ಅಡಿಗೆ ಚೆನ್ನಾಗ್ ಬರತ್ತಾನೆ. ಅಡ್ಗೆ ಚೆನ್ನಾಗಿರುತ್ತೋ ಬಿಡುತ್ತೋ ಅದ್ ಬಿಡು, ಹುಡ್ಗ ಚೆನ್ನಾಗಿದ್ನಾ? ಅಜ್ಜಿ ಅಜ್ಜಿ ತರ ಮಾತಾಡ್ತಿದ್ಯಾ? ಮನ್ಸಲ್ ಪ್ರೀತಿನೂ ತುಟಿಲ್ ಕೋಪನೂ ಇಟ್ಕೊಂಡ್ ಮಾತಾಡ್ದಂಗಿದೆ. ಅಜ್ಜಿ ಕೊಂದು ಬಿಡ್ತೀನಿ. ಏ, ನೀ ರೋಡಲ್ಲಿ ಒಬ್ರನ್ನ ನೋಡಿರ್ತೀಯ ಕಣೆ ನಿನ್ ವಯಸ್ಸಿಗೆ. ನನ್ ವಯಸ್ಸಿಗೆ ರೋಡಲ್ಲಿ ಎಷ್ಟ್ ಜನ ಹುಡ್ಗರ್ ನೋಡಿಲ್ಲ. ಇನ್ನು ಯಾಕೆತ್ತಿದೀಯೋ, ಇನ್ನು ಯಾಕೆತ್ತಿದೀಯೋ, ನನ್ನ ಮಗನ ಎತ್ಕೊಡೋದಕ್ಕೆ ನಿಮ್ಮಮ್ಮ ಕಾಯ್ತಿದ್ದಾಳೆ. ಮಲಗೋ, ಎದ್ದು ಕೂತ್ಕೊಂಡು ಹಿಂಸೆ ಮಾಡಬೇಡ, ನೀನು ಬೇಗ ಮಲಗೋ. ಏನೇ ಇದು? ಮುಂಚೆ ಅನ್ನ ತಿನ್ಸೋಷ್ಟೊಳಗೆ ಮಲಗ್ತಿದ್ದ, ಈಗ 2 ತಟ್ಟೆ ಅನ್ನ ತಿಂದ್ರು ಮಲಗಿಲ್ವಲ್ಲೇ. ಇವತ್ತು 2 ತಟ್ಟೆ ಅನ್ನ ತಿಂದು ಹೆಬ್ಬವಾದಂಗೆ ಆಗಿದ್ದಾನೆ. ಅಪ್ಪನ ಕಷ್ಟನೇ ಗೊತ್ತಾಗ್ತಾ ಇಲ್ಲ ಇವನಿಗೆ. ಮಲ್ಗೋದಿಲ್ವೇನಾ? ಕೊಡು ಕೊಡು, ಕುಡಿ. ಓಡು 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 ಓಡು, ದೊಡ್ಡಪ್ಪನ ಮನೆಯಲ್ಲಿ ಹೋಗಿ ಟಿವಿ ನೋಡೋಗು. ಚೋಟಾ ಭೀಮ್ ಬರ್ತಾನೀಗ ಹೋಗೋ. ಅಪ್ಪನ ಫೀಲಿಂಗ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ. ಯೋ, ಯಾವನ್ ಹತ್ತನೋ ಓಸಿಯಾಗಿ ಎಣ್ಣೆ ಕುಡ್ಕೊಂಡ್ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ಅವನೇ ಬಂದಿರ್ಬೇಕು, ಹೋಗು. ಸುಮ್ಮನೆ ಪಕ್ಕದ ಮನೆ ಬಾಗ್ಲ ತಟ್ಟೆ ಬದಲ ನಮ್ಮನೆ ಬಾಗ್ಲ ತಟ್ಟೆ ಹೋಗಿ ಮರ್ಯಾದೆ ಏನ್ ಬಾಗ್ಲಿ ತೆಗಿ. ಇರ ಬಂದೆ. ಏಯ್, ನಿದ್ದೆ ಮಾಡಬೇಡ. ಅಬಾರ್ಟೆಡ್. ನಿಮ್ಮ ಅಪ್ಪ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಬರೋವರೆಗೂ ಮಲ್ಗಲ್ಲ. ಈಗ ಹೋಗ್ತೀಯಾ ಇಲ್ವಾ? ಪರ್ಕೆ ತಗೊಂತೀನಿ ನೋಡು. ತೆಗಿಯೋದು ಹಾಕೋದು ನಾವಿಬ್ರು ಮಾಡ್ಬೇಕಾಗಿರೋ ಕೆಲಸ. ಮಲಗ್ಬೇಡ ನೀನು. ಹೋಗಯ್ಯ, ನನ್ನ ನಿದ್ದೆಗೆ ಕಲ್ಲು ಹಾಕಿದೆಲ್ಲ. ನಿದ್ದೆ ಬಂದಾಗ ನಿಂತ್ಕೊಂಡ್ಬಿಡು ನೀನು. ಬರಯ್ಯ ಬಾ. ಏನ ನೀನು ಇಷ್ಟೊತ್ತಿನಲ್ಲಿ ಬಂದು ಬಾಗ್ಲು ಬಿಡ್ತಿದ್ಯಾ? ಹೌದು, ಚಿಕ್ಕಮ್ಮನ ಹತ್ರ ಯಾವುದೋ ಆಣೆ ತಗೋತಿದ್ದಲ್ಲ. ಕೇಳಿಸ್ಬಿಡ್ತಾ? ನಾನು ಆಣೆನಾರು ಮಾಡಿಸ್ಕತ್ತೀನಿ, ಅಣಬೆನಾರು ಬಾಯಿಗೆ ಹಾಕತ್ತೀನಿ. ನಿಂಗೆ ನಾಬೇಕು ಹೋಗ. ಯೋ, 500 ರೂಪಾಯಿ ಇಸ್ಕೊಂಡೆ ತಾನೆ? ಹಲ್ವಾ ಮಲ್ಗೆ ತಗೊಂಬಂದು ನಿನ್ ಮನೇಲಿ ಬೆಚ್ಚಿಗೆ ಮಲ್ಕೊಂಡ್ರೆ ಹುಡುಗಿ ಡೀಟೇಲ್ಸ್ ಯಾರು ಕೊಡ್ತಾರೆ? ಡೀಟೇಲ್ ಕೇಳೋ ಟೈಮ್ ಏನೋ ಇದು. ಅವಳು ಚೆನ್ನಾಗಿರೋ ಅವ್ರ ಅಪ್ಪ ಅಮ್ಮಂಗೆ ಒಬ್ಳೆ ಮಗಳು ಸಾಕಾ? ಹೌದು, ಏನಯ್ಯ ಶಬ್ದ ಅದು? ನಿಮ್ ಚಿಕ್ಕ ಮಕ್ಕಳು ಮಲ್ಕೊಂಡ್ಬಿಟ್ಲು, ಅದಕ್ಕೆ ಕುಡಿದೆ ಮಲ್ಗಲ್ವಾ? ನೀನ್ ಯಾಕಯ್ಯ ಹೇಳ್ತಾ ಇದ್ದೀಯ? ಪಾಪಿ, ನನಗಿರೋ ಒಬ್ಬನೇ ಮಗಂಗೆ ಜೊತೆಗೆ ಇನ್ನೊಂದು ಮಗು ಕೊಡೋದಕ್ಕೆ ರೆಡಿ ಆಗಿದ್ದೆ. ಆಗ್ಲೇ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟೆ. ತಟೆ ತಟ ಅಂತ ತಡ್ತಾನೆ. ಯು ಎಜುಕೇಟೆಡ್. ಈಗ ಹೋಗಿ ಅವಳ ಪಕ್ಕ ಕೂತ್ಕೊಂಡು ತಮಟೆ ಹೊಡೆದ್ರು ಅವಳು ಎದ್ದೇಳೋದಿಲ್ಲ. ನನ್ನ ಮುಡು ಹೋಯ್ತು, ಅವಳು ಮುಡು ಹೋಯ್ತು. ಸರಿ, ನೀನ್ ತುಂಬಾ ಅಳ್ತಾ ಇದೀಯಾ, ಇದನ್ನ ಕುಡಿಯಲ್ಲ. ಸರಿ ಬಿಡು, ನಾನು ನೋಡ್ಕೋತೀನಿ. ಬಾಯ್ಲಿ, ಡೀಟೇಲ್ ತಾನೇ ಕೇಳಿದೆ. ಇವಳದ್ ಬಿಡು, ಇವಳು ಕುಂಭಕರ್ಣದ ಮಗಳು. ತಾಳಿ ಕಟ್ಬೇಕಾದ್ರೆ ನಿದ್ದೆ ಮಾಡ್ತಿದ್ಲ ಅವಳು. ನಮ್ಗೆ ಬರೋ ಸೊಸೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅವಳಲ್ಲಿರೋ ಎಲ್ಲಾ ಗುಣದ ಬಗ್ಗೆನೂ ಹೇಳಬೇಕು, ಅವಳ ನಡತೆ ಬಗ್ಗೆನೂ ಹೇಳಬೇಕು. ಯಾಕೆ ಶುರು ಮಾಡ್ತೀನಿ? ಯೋ, ರಾತ್ರಿಯಿಂದ ಕುಡಿತಾ ಇದೆಯಾ, ಕ್ವಾರ್ಟರ್ ಶುರು ಮಾಡಿ ಫುಲ್ ಬಾಟ್ಲಿಗೆ ಹೋಗಿದ್ಯಾ, ಬೆಳಗ್ಗೆ ಎದ್ದು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಯಾವಾಗ ಹೇಳ್ತೀಯಾ? ಏನು ಹೇಳಬೇಕು ಮೇಡ, ಎಣ್ಣೆ ಹೊಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಯಾಕೆ ಕುಡಿತಾರೆ ಹೇಳು? ಅಯ್ಯೋ, ತಲೆ ತಿಂತವನಲ್ಲಪ್ಪ. ನೀರು ಕುಡಿಬೇಕಾದ್ರೆ ತಲೆ ಎತ್ತು ಮೇಲ್ ನೋಡಿ ಆಕಾಶಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಊಟ ಮಾಡಬೇಕಾದ್ರೆ ತಲೆ ಬಗ್ಸಿ ನೆಲಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಎಣ್ಣೆ ಹೊಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಕುಡಿಯೋದು ಯಾಕಂದ್ರೆ ನೀ ಕುಡಿದ್ರೆ ಬೇಗ ಕಣ್ಣು ಮುಚ್ಕೊಂತ್ಯಾ ಅಂತ. ಯೋ, ನನ್ನ ಹುಡುಗಿ ಬಗ್ಗೆ ಹೇಳೋ ಅಂದ್ರೆ ಏನೇನು ಹೇಳ್ತಿದ್ಯಲ್ಲ ನೀನು? ಯಾಕೆ ಒಳ್ಳೆ ಆಂಗ್ರಿ ಬಡ್ತಾರ ಆಡ್ತೀಯ? ಹೇಳ್ಬಿಡ್ಲ, ಕವಿತೆಯಾಗಿ ಹೇಳ. ಆಕಾಶದಲ್ಲಿ ಒಂದು 20 kg, ಮೋಡಗಳಿಂದ ಒಂದು 40 kg,
ಕಾಮನ್ ಬಿಲ್ಲಿಂದ ಒಂದು 60 ಕೆಜಿ, ಪಾಪ? ನಕ್ಷತ್ರದಿಂದ ಒಂದು 10 ಟನ್ನು, ಅಯ್ಯೋ ಮಿಂಚಲ್ಲೊಂದು 7 ಟನ್. ಇದನ್ನೆಲ್ಲ ಕಬ್ಬಿನ ಗಾಣದಲ್ಲ ಕರೆದು 47 ಕೆಜಿಲಿ ಸುಂದರ ಶಿಲೆನ ಒಳ್ಳೆ ಮೂಡಲ್ಲಿ ಬ್ರಹ್ಮ ಮಾಡಿದ್ರೆ ಹೆಂಗಿರುತ್ತೆ? ಅಯ್ಯೋ ನನ್ನ ಮುದ್ದು ದೀಪ ಬೆಂಕಿ ತರ ಇದೆಯಲ್ಲ. ಯಾರೋ ದೀಪ ದೀಪ ಅಂತ ಇದ್ಯಾ? ನಿಮ್ಮ ಅಪ್ಪ ಎಷ್ಟು ಮರ್ಯಾದಸ್ರು, ನೀನ್ ನೋಡಿ ಎಲ್ಲ ಹುಡುಗಿರಿಂದ ಸುತ್ತಾ ಇದ್ಯಾ. ಏಡಿ ನಾನೇನ್ ಕೋಳಿ ಅನ್ನ? ಮಗನೆ ಮಗನೆ ಮಗನೆ, ನಿಮ್ಮ ಹುಡುಗಿ ನಮ್ಮ ಹುಡುಗಿ ಯೋ, ಏನೇ ಹೇಳ್ತಾ ಇದ್ಯಾ? ಗಾಡಿ ತಿರುಗ್ಸೋ. ಏನೇ ಅದು? ಕೋಲ್ ಕಣ. ನಡ್ದ ಕರೆಕ್ಟ್ ಅದೇ. ಏನೇ ಇದು ಕಟ್ಟಿ ಹಿಡ್ಕೊಂಡು ಮಗ್ಗಿ ಹೇಳ್ಕೊಡ್ತಾಳೆ ನದಿಗೆ. ಅವತ್ತು ಕಾಡಲ್ಲಿ ಭಯ ಇಲ್ಲದೆ ಹಸ್ರಾ ಹಿಡ್ಕೊಂಡಿದ್ವಿ, ಇವತ್ತು ಕಟ್ಟಿ ಹಿಡ್ಕೊಂಡು ನದಿಲಿ ಏಡಿ ಹಿಡಿತಾ ಇದ್ದಾಳೆ. ಚಿಕ್ಕಪ್ಪ ಅವ್ರು ಏನ್ ಬೇಕಾದ್ರೆ ಹಿಡೀಲಿ, ತಗೋ ನೀನು ಇದನ್ನ ಹಿಡ್ಕೊ. ಎಲ್ಲ ಗೋಲಿಗಾರ ತಲೆ ಮೇಲೆ ಹಾಕ್ಬೇಡ, ಸಾಕು ಹೋಗ್ಬಿಡ್ತಾರೆ. ಹಲೋ, ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ವಾ? ನದಿ ಪಕ್ಕ ಕುತ್ಕೊಂಡು ಚಕ್ಲಿ ಹಾಕ್ತಾ ಇದ್ದೀರಾ ಅಂತ ನೋಡ್ತಿದ್ವಿ. ಬುದ್ಧಿ ಇಲ್ವೇನಯ್ಯ? ಯಾಕಯ್ಯ ಕಲ್ ಬಿಸಾಕ್ದೆ? ಏನಮ್ಮ ನಿಂಗೆ ನಾನು ಒಂಡ್ರಗಣ್ಣ ಕಲ್ಲೆಸ್ತಿದ್ ಯಾರು ನೋಡಿದ್ಯಾ? ಕುಮಾರ್ ಯಾಕಯ್ಯ ಕಲಿಸ್ಬಿಟ್ಟು ಹೆಣ್ಮಕ್ಳನ್ನ ಎದುರಿಸ್ತೀಯಾ? ಶಾಕಿಂಗ್ ಟೈಮಲ್ಲಿ ನೀನ್ ಯಾಕಯ್ಯ ಸಂಜೆ ನೋಡ್ಕೋತೀನಿ ಸುಮ್ಮನೆ. ಏನಿಲ್ಲ, ಕೈಯಲ್ಲಿ 2 ಕಲ್ಲು ಇತ್ತು, 1 ಕಲ್ ಸ್ಲಿಪ್ ಆಗ್ಬಿಟ್ಟು, ಅದಕ್ಕೆ ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಹಾಕ್ತಾರ ಚಿಪ್ಸ್ ಪ್ಯಾಕೆಟ್. ಬಾರಿ ಹೋಗೋಣ. ನೋಡು ಯೋ ಚಿಕ್ಕಪ್ಪ ಕೂಗಯ್ಯ. ಹುಡುಗಿರ ನಲ್ಲಿ ಹಿಡಿಯ ಏನ್ ಹುಡುಗಿರ. ಚಿಕ್ಕಪ್ಪ ಕೂಗು ಅಂದ್ರೆ ಬಿಟ್ಬಿಟ್ಟೆ. ನೀನ್ ಅದೃಷ್ಟ ಮಾಡಿದ ಕುಮಾರನೇ. ಏನೇ ಹೇಳ್ತಾ ಇದ್ಯಾ? ಆ ಹುಡುಗಿದ ಯಾವಾಗ್ಲೂ ಏನಾದ್ರು ಒಂದು ಹಿಡ್ಕೊಂಡೇ ಇರುತ್ತೆ. ಬೋಡ ನೀನ ನನ್ ಚಿಕ್ಕಪ್ಪ. ನನಗೆ ಆಡಬಾರ್ದು, ಏನು ಆಡ್ದೆ? ಬಿಟ್ಟು ಬಿಟ್ಟು ಹೋಗೋದಕ್ಕೆ ಹೊಸ ಹೊಸ ರೀಸನ್ಸ್ ಹುಡುಕ್ತಾ ಇದ್ದಾನೆ. 16 ಕಿಲೋಮೀಟರ್ ಕುಬೇರ 50 ಜನಕ್ಕೆ ಜ್ಯೋತಿಷ್ ಹೇಳೋ ನೀನು ಒಳ್ಳೆ ಮಾತು ಬಿಟ್ಟು ತಾನೆ. ಸುಮ್ಮನೆ ಬಾಯಿ ಕೊಟ್ಬಿಟ್ಟು ರೌಡಿ ಮನೆ ಹತ್ರ ಸಿಕ್ಕಾಕೊಂಡು ಸಾಯ್ತ್ಯ. ಹೋಗು ಅನ್ಬೋಸ್. ನಾನೆಲ್ಲಿ ಹೇಳ್ತಾ ಇದ್ದೀನಿ, ಆ ದೇವ್ರು ಹೇಳ್ಬೇಕಾದನ್ನು ನನ್ನ ಮುಖಾಂತರ ಹೇಳಿಸ್ತಿದ್ದಾನಷ್ಟೇ. ಎಲ್ರಿಗೂ ಒಳ್ಳೇದು ಹೇಳೋ, ನಿಂಗೆ ಕೆಟ್ಟ ಟೈಮ್ ಶುರು ಆಯ್ತು ನೋಡು. ಅವನು ಹೇಳಿದ್ದನ್ನು ನಾನು ಹೇಳ್ತೀನಿ ಅಷ್ಟೇ, ಅವನೇ ಬಾಸು. ಬನ್ನೇಣ. ಏನ್ ಮಣಿ, ಏನೋ ಬರೋದಕ್ಕೆ ಹೇಳ್ದಂತೆ ನಂಗೆ. ಏನೋ ಬರೋದು? ಏನ ಹೆಂಗಸರು ಜಾತಕ ತಗೊಂಡ್ ಬಂದ್ರೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ನಾಟಕ ಮಾಡ್ತೀಯ. 5 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡೋ ನಿನಗೆ ಇಷ್ಟಿದ್ರೆ ಕೋಟ್ಯಾಂತರ ಖರ್ಚು ಮಾಡಿ ದೇವಸ್ಥಾನ ಕಟ್ಟರು ನಾನು ಬೇಡ ಬಿಟ್ಬಿಡು ಮಣಿ. ಜನ ಅವ್ರು ಜವಾಬ್ದಾರಿ ನಿನಗೆ ಬರುತ್ತೆ. ಸುಮ್ಮನೆ ಇದ್ಬಿಡು. ಮಣಿ, ನಿನ್ನ ಹತ್ರ ಶಕ್ತಿ ಇದೆ ಅಂತ ನನ್ನ ಎದೆ ಗೊತ್ತೇ ಅಲ್ವಾ? ಆದ್ರೆ ನಿಮ್ಮ ಅಮ್ಮನ ಹತ್ರ ನಾನು ಹೇಳಿರೋ ಸತ್ಯ ಯಾವತ್ತು ಸುಳ್ಳಾಗೋದಿಲ್ಲ. ನೋಡ್ತಿರು, ಕಟ್ಟೋ ಚಟ 1, ಅದರಲ್ಲಿ 4 ಹೆಣ, ಆ 4 ಹೆಣದಲ್ಲಿ ನಿಂದು 1 ಹೆಣ. ನೀನ್ ಸತ್ರು ಕೂಡ ನಿನಗೋಸ್ಕರ ಆಡೋರು ಯಾರು ಇರೋದಿಲ್ಲ. ಇದು ನಾನು ಹೇಳಿರೋ ಮಾತು. ಸುಳ್ಳಾದ್ರೆ ನನ್ನ ನಾಲ್ಗೆ ಕತ್ತರಿಸಿ ನಿಮ್ಮನೆ ಹೊಸ್ಲಿಗೆ ಹಾಕ್ತೀನಿ. ಏನೇ ಇವನು ಬಾಯಿಗೆ ಬಂದಾಗ ಮಾತಾಡ್ತಾನೆ? ಇವೆಲ್ಲ ನಡೆಯತ್ತಾ? ನಡೆಯುತ್ತೋ ನಡೆಯಲ್ವೋ, ಇಂಥವ್ರ ಮಾತ್ಗೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ಅದಕ್ಕೆ ತನ್ನ ಸಮಾಧಾನವಾಗಿರುವಂದೆ. ಸ್ವಾಮಿ ಇಲ್ಲ. ಮಾವ, ಒಂದ್ ತುತ್ತಾದ್ರೂ ತಿನ್ಕೊಂಡು ಹೋಗಿ. ತಿಂತೀನಮ್ಮ. ನಿಮ್ಮ ಮಾವ ಯಾವತ್ತು ಊಟ ಮಾಡಿದಾನಮ್ಮ? ಯೋಚನೆ ಮಾಡಬೇಡ, ಬರ್ತಾನೆ. ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಹೋಪಾನ. ಹೋಗು ಹೋಗು ಹೋಗು, ತಿರ್ಚ್ಬೇಡ. ಹುಡುಗಿ ಮನೆ ಬಾರ್ಡರ್ ಬಂದ್ಬಿಟ್ಟಿದೀವಿ, ಇಲ್ಲಿಂದ ತಳ್ಕೊಂಡೇ ಹೋಗೋಣ. ಏನ್ ದೊಡ್ಡ ಪಾಕಿಸ್ತಾನ ಬಾರ್ಡ್ರು. ಯಪ್ಪ, ಅವ್ರಪ್ಪ ನಮ್ಮ ನೋಡಿ ಮಚ್ ತಗೊಂಡ್ ಕಚ್ಕ ಪಚ್ಕ ಕಚ್ಕ ಪಚ್ಕ ಅಂತ ಕತ್ತರಿಸ್ಬಿಡ್ತಾರೆ ನೋಡ. ಅವ್ರಪ್ಪ ಮೇಷ್ಟ್ರು ಅಂತ ನೀನೇ ತಾನೇ ಹೇಳಿದ್ದು, ಮತ್ತೆ ಹಿಂಗಯ್ಯ ಮಚ್ಚರ್ ಕತ್ತರಿಸ್ತಾರೆ. ಏಯ್, ಅವರಪ್ಪ ಮೇಷ್ಟ್ರ ಆಗ್ಬಿಟ್ರೆ ಕತ್ತರಿಸ್ತಾ ಬಿಟ್ಟು ಬಿಡ್ತಾನ. ಏನ್ ನಿಮ್ ಪ್ರೀತಿಗೆ ಕೈ ಕಾಲು ಕಣ್ಣು ಮಗು ಬಾಯಿ ಏನೂ ಇಲ್ವಾ? ಒಂದ್ ಕೆಲಸ ಮಾಡೋಣ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹಿಂಗೆ ತಾನೇ ಡಿಸೈಡ್ ಮಾಡೋದು. ಪಾಕೆಟ್ ಒಳಗೆ ಕೈ ಬಿಟ್ಟ ಸೀದಾ ಕಾಯಿನ್ ಪಾಸ್. ರಾಜ ಬಿದ್ರೆ ನೀನ್ ಮಾತ್ರ ಹೋಗಿ ನೋಡು.
ರಾಣಿ ಬಿದ್ರೆ ನಾಳೆ ನೀನ್ ಒಬ್ನೇ ಬಂದ್ ನೋಡು. ಓಕೆ, ಇಲ್ಲಿಂದ ಊರಿಗೆ ನೀನು ಒಬ್ನೇ ನಡ್ಕೊಂಡು ಹೋಗ್ಬೇಕು, ಆಯ್ತಾ? ಹೋಗ್ತೀಯಾ? ಒಬ್ನೇನೆ ನಾನು 3 ಸುಡು ಮಾಡಿದೆ ಇಲ್ಲಿ ದಾರಿಲಿ. 20 ಜನ ಸುಟ್ಟಿದ್ದಾರೆ, ಇನ್ನು 10 ಬ್ಯಾಲೆನ್ಸ್ ಇದೆ. ಭಯದೆ ತಾನೆ? ಬಾ. ಕುಮಾರ, ಎಲ್ಲರೂ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಾರೆ, ನೀನ್ ಸ್ಟಾರ್ಟ್ ಮಾಡ್ಕೊಂಡು ಯಾಕೋ ಹೇಳ್ತಾ ಇದೀಯಾ? ಏನಾದ್ರೂ ಸಮಸ್ಯೆ ಆದ್ರೆ ಟಕ್ಕಂತ ಎಸ್ಕೇಪ್ ಆಗ್ಬೋದು. ಈ ಟೈಮ್ ದೆವ್ವ ಓಡಾಡೋ ಟೈಮ್. ಈ ಟೈಮ್ ಅಲ್ಲಿ ಅಲಾರಾಮ್ ಹಿಡ್ಕೊಂಡು ನೀನ್ ಲವ್ ಮಾಡ್ತಾ ಇದೀಯಾ? ಆ ಹುಡುಗಿ ಸ್ಕೂಲ್ಗೆ ಹೋಗ್ಬೇಕಾದ್ರು ಕಾಲೇಜ್ಗೆ ಹೋಗ್ಬೇಕಾದ್ರು ಲವ್ ಮಾಡು. ನನ್ ಜೀವ ಯಾಕೆ ತಿಂತೀಯ? ನನಗೆ ಯಾವಾಗ ನೋಡ್ಬೇಕು ಅನ್ಸುತ್ತಾ ಅವಾಗ ನೋಡ್ತೀನಿ ನಾನು. ಇಲ್ಲಿ ನೋಡು, ಯಾರು ಬಂದ್ರೆ ಸೈಲೆಂಟ್ ಆಗಿ ಸೌಂಡ್ ಕೊಡು, ಸರಿನಾ? ಹೆಂಗ ಸೌಂಡ್ ಮಾಡೋದು? ಯಾಕೆ ಭಯಂಕರವಾದ ದೆವ್ವ ಬರ್ತಿದೆ. ಏನ್ ಹೇಳ್ತಾ ಇದೀಯ? ಆ ದೆವ್ವ 4 ಮಳ ಮಲ್ಲಿಗೆ ಹೂ ಮಾಡ್ಕೊಂಡು ಇದೇ ದಾರಿ ಬರ್ತಿದೆ. ಲೂಸು, ನಿನ್ ಕೈಯಲ್ಲ ಕಣೆ ಮಲ್ಗೆ ಹೂ ಇರೋದು. ಯಾವ ಸಾಮಾನು ಎಲ್ಲೆಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ. ದೆವ್ಗಳೇ ಬರ್ಬೇಡಿ ನನ್ನ ಹತ್ರ. ನನ್ನ ಹೆಂಡತಿಗೆ ನಾನು ಒಬ್ಬನೇ ಗಂಡ ಇರೋದವಳು ನೋಡ್ಕೊಳ್ಳೋದಕ್ಕೆ. ಈ ಊರಲ್ಲಿ ಎಲ್ಲರ ಮನಲ್ಲೂ ಸ್ಟವ್ ಇದೆಯೋ ಇಲ್ವೋ? ಮಚ್ಚಂತೂ ಇದೆ. ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಅಲ್ಲೇ ಕೊಚ್ಚ ಹಾಕಿದ್ರು ಸಾಕ್ಷಿ ಇಲ್ಲ ಅಂತಾರೆ. ಏನಾರ ರಾತ್ರಿ ನನ್ನ ಕತ್ತರಿಸಿದ್ರೆ ನನ್ನ ಹೆಂಡತಿ ಅನಾಥೆ ಆಗ್ಬಿಡ್ತಾಳಲ್ಲ. ಈ ತರ ನಾಯಿ ತರ ಕೂಗೋದೇ ನಮಗ್ ಸದ್ಯಕ್ಕೆ ಸೇಫ್ಟಿ. ಅಯ್ಯೋ ಪಾಪಗಳ, ರಾತ್ರಿ 1 ಗಂಟೆವರೆಗೂ ಸೀರಿಯಲ್ ನೋಡ್ತಾ ಕೂತಿದ್ರೆ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಯಾವಾಗ್ಲೋ ಬರ್ತೀರಾ? ಅಯ್ಯೋ, ಮಲಗಿರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾಳೆ. ಕುಮಾರ ತಪ್ಕೊಣು. ಯಾಕಯ್ಯ ಕಿರಿಸ್ತೀಯಾ? ಇರಯ್ಯ, ಬರ್ತಾ ಇಲ್ವಾ ಅಲ್ಲಿ? ಏನಪ್ಪಾ ಕುಮಾರ, ಎದ್ರಕಂಡು ಎದ್ದು ಬಿದ್ದು ಓಡ್ ಬರ್ತಿದ್ಯಾ? ನನ್ನ ಕರ್ಕೊಂಡ್ ಬಂದಿರೋದು ಒಬ್ಬ ಧೈರ್ಯಶಾಲಿ ಮನುಷ್ಯ ಅಂತ ಹೇಳ್ತಾನೆ. ಆ ಮನೇಲಿ ಒಂದು ದಿನ ಇದೆ ಅಂತ ಯಾಕಯ್ಯ ಹೇಳಿಲ್ಲ ನೀನು? ಈ ಚೂಡಿದಾರ್ ದುಪ್ಪಟ್ಟ ಹಾಕೋ ಬದಲು ಬೇರೆ ಯಾವ್ದೋ ದುಪ್ಪಟ್ಟ ಹಾಕೊಂಡ್ ಬಂದಿದ್ಯಲ್ಲೇ? ಈ ಚೂಡಿದಾರ್ ದುಪ್ಪಟ್ಟನ ಒಣಗ ಹಾಕಿದ್ದೆ ಕಣೆ. ಬೆಳಗ್ಗೆ ನೋಡಿದ್ರೆ ಕಾಣಿಸ್ಲೇ ಇಲ್ಲ. ಅಯ್ಯಯ್ಯೋ, ಬಟ್ಟೆ ಸಿಕ್ರೇನೆ ಗಂಡಸ್ರು ವಶೀಕರಣ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟು ದೊಡ್ಡ ದುಪ್ಪಟ್ಟ ಸಿಕ್ಕಾಕೊಂಡಿದೆ. ಹೋಯ್ತು ಹೋಗು. ಏನೇ, ನಾನೇ ಭಯ ಪಟ್ಕೊಂಡಿದ್ರೆ ನೀನ್ ಬೇರೆ. ಸುಮ್ನೆ ತಮಾಷೆಗೆ ಹೇಳ್ದೆ ಕಣೆ. ಇಲ್ಲ ಕಣೆ, ನಂಗೇನೋ ಅನ್ನಿಸ್ತಿದೆ. ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ. ಈ ನಾಯಿ ಕಚ್ಚಿದಾಗಿಂದ ನಂಗೆ ನಿದ್ದೆನೆ ಬರ್ತಾ ಇಲ್ಲ. ಯಾರು ನೋಡಿದ್ರು ನಾಯಿ ಬಗ್ಲದಂಗೆ ಅನಿಸುತ್ತೆ. ನಮ್ಮ ಜೀವನ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಯೋಚಿಕಪ್ಪ, ಈ ಅಂಗಡಿಲಿ ಜ್ಯೂಸ್ ಫೇಮಸ್. ನೀನ್ ಕುಡಿತಾ ಇರೋ, ನಾನು ಬರ್ತೀನಿ. ಸರ್, ನಾಯಿ ಕಚ್ಚಿದಾಗ ಒಕ್ಲು ಸುತ್ತ 14 ಇಂಜೆಕ್ಷನ್ ಹಾಕ್ಲಿಲ್ಲ ಬಿಡಿಸ್ ಬರುತ್ತಂತೆ. ಇಂಜೆಕ್ಷನ್ ತಗೊಂಡ್ರೆ ಎಣ್ಣೆ ತಂದು ಕೊಡ್ತೀನಿ ಅಂದ್ರೆ ಮೊದಲು ಜ್ಯೂಸ್ ಕುಡಿಯಯ್ಯ, ಆಗ್ಲೇ ತಿನ್ನೋ ಬಿರಿಯಾನಿ ಜೀರ್ಣ ಆಗೋದು. ಇವನು ಹಣ್ಣು ಸವಿಯೋದಕ್ಕೆ ನಾನ್ ಜ್ಯೂಸ್ ಕುಡಿಬೇಕಾ? ಸುನಾಮಿ ಬಂದು ಇವ್ರನ್ನೆಲ್ಲ ಸಾಯಿಸಬಾರ್ದ? ಅಯ್ಯೋ, ನಾನು ಹಲ್ಲು ಜೂತ್ ಮೇಲೆ ಜ್ಯೂಸ್ ಕುಡಿದ್ರೆ ಜ್ವರ ಬಂದ್ಬಿಡುತ್ತಲ್ಲ. ಅಯ್ಯೋ, ಈ ಲವ್ ಮಾಡೋರ್ಗೆಲ್ಲ ಹಂದಿ ಜ್ವರ ಬರ್ಲಪ್ಪ ಸ್ವಾಮಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಹೆಸರು ಕುಮಾರ. ನಾನು MBA ಓದಿದ್ದೀನಿ. ವಯಸ್ಸು 25 ಆಗಿದೆ. ನಮ್ಮಪ್ಪ ಪಂಚಾಯತಿ ಅಧ್ಯಕ್ಷರು ರಾಮಣ್ಣ ಅಂತ. ಅಮ್ಮ ಹೆಸರು ಸೀತಮ್ಮ. ಸರಿ. ನಮ್ಮಪ್ಪ ಅಮ್ಮಂಗೆ ಒಬ್ಬನೇ ಮಗ. ಆಸ್ತಿ 10 ತಲೆಮಾರು ತಿನ್ನೋ ಅಷ್ಟಿದೆ. ಸಮೀರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ನನ್ನ ಚೈನಾ ಬ್ರಾಂಚ್ ಕಳಿಸ್ತಿದ್ದಾರೆ. ನೀವು ನನ್ನ ಜೊತೆ ಬರ್ಬೋದು. ನಾನು ಯಾಕೆ ಬರ್ಬೇಕು? ಕಟ್ಕೊಂಡಿರೋ ಹೆಂಡತಿನ ಕರ್ಕೊಂಡು ಹೋಗ್ಬೋದು ಅಂತ ಕಂಪ್ನಿ ಅಲೋ ಮಾಡ್ತಾರೆ. ನಮ್ಗೆ ಅಂತ ಒಂದು ಅಪಾರ್ಟ್ಮೆಂಟು ಕೊಡ್ತಾರೆ. ಅದನ್ನ ನೀವು ಮದ್ವೆ ಆಗೋಳ ಹತ್ರ ಹೇಳಿ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ತುಂಬಾ ಕನ್ಸ್ ಕಾಣ್ತೀರಾ ಅಲ್ವಾ? ಕನ್ಸ್ ಕಾಣಲ್ಲ ರೀ, ಅದೇ ಹಾಗೆ ಬರುತ್ತೆ. ಈಗ ನೀವೇನ್ ಹೇಳ್ಬೇಕಂತಿದ್ದೀರಾ? ನನ್ನ ಲವ್ ಮಾಡ್ತಿದ್ದೀರಾ? ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲ, ಆದರೆ ನೀವು ನಂಗೆ ತುಂಬ ಇಷ್ಟ ಆಗಿದ್ದೀರಾ. ನಿಮಗೂ ನಾನು ಇಷ್ಟ ಆಗಿದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ತಾಂಬೂಲ ಸಮೇತವಾಗಿ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ. ಲವ್ ಗಿವ್ ಅಂತ ನಿಮ್ಮ ಹಿಂದೆ ಸುತ್ತಿ ನಿಮ್ಮ ಹೆಸರನ್ನ ಹಾಳು ಮಾಡೋದು ನಂಗೆ ಇಷ್ಟ ಇಲ್ಲ. ನೀವು ಅನ್ಕೊಂಡಿರೋದಾಗಲ್ಲ. ಆಗುತ್ತಾ ಆಗಲ್ವಾ ಅಂತ ನಾನು ಕೇಳಿದೆ. ಇಷ್ಟ ಆದ್ನೋ ಇಲ್ವೋ ಅಂತ ಕೇಳಿದೆ. ಹೋಗಿ ಕೆಲಸ ನೋಡ್ಕೊಳ್ಳಿ. ಓಕೆ, ಮದುವೆ ಆದ್ಮೇಲೆ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಣ. ಓಕೆ? ಏನೋ ಮಗನೇ, ನಾನು ಹೇಳ್ಕೊಟ್ಟಂಗೆ ಮಾತಾಡ್ದೆ ತಾನೆ? ಮೇಂಟೈನ್ ಆಗ್ತಿದ್ಯಾ? ಸೋಡಾಗ ಕಾಸು ಕೊಟ್ಬಿಟ್ಟೋಗ ಮಗನೇ. ಬ್ಯಾಡ ಬಾಯ್. ಎದ್ದೇಳಮ್ಮ, ಇನ್ನೂ ನೀನು ಹಾಡ ಮುಗಿಲಿಲ್ವಾ? ಬಿಸಿ ಬಿಸಿ ವಡೆ ಮಾಡಿದ್ದೀನಿ, ತಗೋ.
ಇವತ್ತು ವಡೆನಾ? ಏನಮ್ಮ, ನಾಳೆ ನಿಮ್ಮಪ್ಪ ಲೀವ್ ಹಾಕ್ಬಿಟ್ಟು ನಿನಗೆ ಬಜ್ಜಿ ಮಾಡ್ಕೊಡ್ತಾನೆ, ಸರಿನಾ? ಬೇಡ ಬೇಡ, ರಜಾ ಇದ್ದಾಗ ಬಜ್ಜಿ ಮಾಡ್ಕೊಡಿ, ಓಕೆನಾ? ಅಯ್ಯೋ ಕುಕ್ಕರ್. ಹುಷಾರಪ್ಪ. ಇಷ್ಟೊತ್ತಿಗೆ ಯಾರು? ಹಲೋ ಹಲೋ, ಹಾಯ್ ದೀಪಾ, ನಾನು ಕುಮಾರ. ಯಾರ್ದಮ್ಮ ಫೋನು? ಆ ರಾಮಣ್ಣನ ಮಗ ಅವತ್ ಹೇಳದ್ನಲ್ಲ, ಕೈಯಿಂದ ಹಾವು ಬಿಡ್ಸಿದ್ರು ಅಂತ. ಓ ಹೌದಾ, ಪಕ್ಕದೂರ್ನವನು. ಎಲ್ಲೋ ಲೈನ್ ಕ್ರಾಸ್ ಆಗಿರ್ಬೇಕು. ಪಕ್ಕದೂರು ಅಂದ್ರೆ ಟ್ರೈನ್ ಆದ್ರೆ ಕ್ರಾಸ್ ಆಗತ್ತೆ, ಲೈನ್ ಹೆಂಗ್ ಕ್ರಾಸ್ ಆಗತ್ತೆ? ಅಯ್ಯಯ್ಯ, ದೀಪಾ, ದೀಪಾ, ನೀನು ನೋಡಿದ ನೆಕ್ಸ್ಟ್ ಸೆಕೆಂಡಿಂದಾನೆ 100 ವರ್ಷ ನಿನ್ ಜೊತೆ ಬಾಳ್ಬೇಕು, ನಿನ್ ಮಡ್ಲಲ್ಲೇ ಸಾಯ್ಬೇಕು ಅಂತ ನಂಗೆ ಆಸೆ. ಏಯ್ ಹಾವು ಹಿಡ್ದವ್ನೆ. ಈ 7 ಜನ್ಮದಲ್ಲೂ ನಾನು ನಿಮ್ ಜೊತೆನೇ ಬಾಳ್ಬೇಕು ಅಂತ ನಂಗೆ ಆಸೆ ಆಗಿದೆ ಕಣ್ರಿ. ನೀನ್ ಫೋನ್ ಪಿಕ್ ಮಾಡಿ ಹಲೋ ಅಂತಾನು ಹೇಳದ್ ಬೇಡ, ಐ ಲವ್ ಯು ಅಂತ ಹೇಳಿದ್ರೆ ಸಾಕು ಪ್ಲೀಸ್. ಯಾಕೋ ಹಿಂಗ್ ಕಾಟ ಕೊಡ್ತಿದ್ಯಾ? ಬೇರೆ ದೇಶದ ಬಾಟ್ಲು ಆಚೆ ಇಟ್ಬಿಟ್ಟು ನಮ್ ದೇಶದ ಬಾಟ್ಲು ಒಳಗಿಟ್ರೆ ನಮ್ ದೇಶ ಹೆಂಗಯ್ಯ ಉದ್ಧಾರ ಆಗುತ್ತೆ? ನಮ್ ಕೂಲ್ ಡ್ರಿಂಕ್ಸ್ ಆಚೆ ಇಡಯ್ಯ. ಓಪನ್ ಅಲ್ಲಿ ಕೊಡಯ್ಯ. ಕೈಯಲ್ಲಿ ತೆನ್ನಿದ್ರೆ ಏನ್ ಬೇಕಾದ್ರೂ ಬರೀತ್ಯಾ? ಕೊಡ. ಬಿಡೋಣ, ಇನ್ನು ಯಾವತ್ತಿಗೂ ಈ ಥರ ಮಾಡೋಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡೆ. ದಯವಿಟ್ಟು ಬೆರಳು ಕೊಡೋಣ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ಕೋಬೇಕು. ಬರಿಯಕ್ ಮಾತ್ರ ಬೆರಳು, ಬಾಯ್ ಬಿಟ್ಟೆ ಹೊರಡೋ. ಇವನ ಹತ್ರನೇ ಬಂದು ತಗ್ಲಾಕೋತಾರೆ. ಅಷ್ಟ್ ಚಿಕ್ಕ ನ್ಯೂಸ್ಗೆ ಬೆರಳು ಕಳ್ಕೊಂಡ. ಏನಯ್ಯ ಇದು, ಬೆರಳೆ ಕತ್ತರಿಸ್ಬಿಟ್ಟ. ಸಾವಿ ಮಾಡ್ರಿ ಬೋಳ ನೋಡ್ದ್ಯಾ? ಅದೇ ಕಣ ನಮ್ ಸ್ವಾಮಿ. ನನಗ್ ಕೋಪ ಬರಕ್ ಮುಂಚೆ ಮಣ್ಣೆಲ್ಲ ಎಲ್ಲಿ ತೊಲ್ ಹಾಕ್ಬಿಟ್ಟು ಹೋಗ್ತಾ ಇರಿ, ಇಲ್ಲ ನಿಮ್ ಎತ್ತಿನ ಗಾಡಿ ಮಾತ್ರ ಮನೆಗ್ ಸೇರೋದು. ಏನ ಸುಟ್ಬಿಡ್ತೀರಾ? ಸುಟ್ಬಿಡಿ ನೋಡೋಣ. ಅದ್ ಹೆಂಗ್ ಮನೆಗೆ ಹೋಗ್ತೀರಾ ಇವತ್ ನಾನು ನೋಡೇ ಬಿಡ್ತೀನಿ. ರಾತ್ರಿ ಮಣಿ ಕಡೆಯವ್ರು ಬಂದು ಮರಳನ್ ದಂಧೆ ಮಾಡ್ತಾರೆ, ಅವ್ರನ್ನ ಬಿಟ್ಬಿಡ್ತೀರಾ? ನಮ್ಮನ್ನ ಹಿಡಿತೀರಾ? ಅವ್ರಿಗೆ ಸನ್ಮಾನ ಮಾಡ್ತೀರಾ? ಯಾಕೆ ಬಡವ್ರಂದ್ರೆ ಸಲ್ಗೆನಾ? ಈ ಮರಳು ಸಾಗೋದ್ರಿಂದನೇ ನಮ್ ಜೀವನ ಸಾಕ್ತಾ ಇರೋದು ಗೊತ್ತಾ? ನಮ್ಮನ್ನೆಲ್ಲ ಅಪರಾಧಿಗಳ ತರ ನೋಡ್ತೀರಾ? ಏಯ್, ಈ ಊರವರೆಲ್ಲ ನಮ್ಮ ಮಾತು ಕೇಳಲ್ಲ ಕಣ. ಕಿರ್ಚಾಡೋದು ಕೈ ಎತ್ತದೇನ ನಿಮ್ ಕೆಲ್ಸ? ಸಮಸ್ಯೆಗೆ ಪರಿಹಾರ ಹುಡ್ಕೊಲ್ವಾ? ನದಿಯಿಂದ ಮರಳು ಕದಿಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ನಾನು ಒಬ್ಬೊಬ್ರಿಗೂ ಕರ್ದ್ ಪಾಠ ಹೇಳಕ್ ಆಗಲ್ಲ. ಕಾಕಿ ಬಟ್ಟೆ ಹಾಕೊಂಡು ಕಾಮಿಡಿ ಮಾಡ್ಬೇಡಪ್ಪ. ಈಗ ಇಷ್ಟೆಲ್ಲ ಗಲಾಟೆ ಮಾಡ್ತಿರಲ್ಲ, ರಾತ್ರಿ 12 ಗಂಟೆ ಮೇಲೆ ಎಷ್ಟು ಮರಳು ಕದೀತಾರೆ ಗೊತ್ತಿಲ್ವಾ ನಿನಗೆ? ಅವ್ರ ಹತ್ರ ತುಂಬಾ ದುಡ್ಡು ಇಸ್ಕೊಂಡಿದ್ದಾರೆ ಅಣ್ಣ, ಅದಕ್ಕೆ ಅವ್ರು ತಪ್ಪು ಕಾಣಲ್ಲ. ಇದು ನನ್ ಸರ್ಕಲ್, ಇದ್ರಲ್ಲಿ ಯಾರು ತಲೆ ಹಾಕ್ಬಾರ್ದು. ನದಿಲಿ ಮರಳು ಕದಿಯೋದು ಅಪರಾಧ ಅಂತ ನಮಗೂ ಗೊತ್ತು. ಇದು ನದಿನೂ ಅಲ್ಲ, ಸಾಗರನೂ ಅಲ್ಲ, ಇದೊಂದ್ ಬಾವಿ. ಲಾರಿಲಿ ಟ್ರ್ಯಾಕ್ಟರ್ಲಿ ಎಕ್ಸ್ಪೋರ್ಟ್ ಮಾಡಕ್ ಕದೀತಾರಲ್ಲ, ಅವ್ರನ್ನೆಲ್ಲ ಬಿಟ್ಬಿಟ್ಟು ರೈತರನ್ನ ಹಿಡ್ಕೊಂಡಿದ್ದೀರಾ. ರೈತರನ್ನ ಹಿಡ್ಕೋತೀರಾ ನೀವು? ಏನೋ 2 ಲೋಡ್ ತಗೊಂಡ್ ಹೋಗಿ ಮಾರಿ ಅವ್ರ ಜೀವನ ಕಟ್ಕೋತಾ ಇದಾರೆ. ಅವ್ರ ಹೊಟ್ಟೆ ಪಾಡು, ಅವ್ರನ್ನ ಹೋಗಿ ಹೊಡಿತೀಯಲ್ಲಯ್ಯ. ಪಾಪ ಕಣ್ರಿ, ಬಿಟ್ಬಿಡಿ ಅವ್ರನ್ನ. ಮಾತಾಡಿ ಸಮಸ್ಯೆನ ಸಾಲ್ವ್ ಮಾಡೋಣ. ಮನೆಗೆ ಹೋಗ್ರಿ, ಹೋಗ್ರ. ಎಲ್ಲ ನೀವೇ ನಿರ್ಧಾರ ಮಾಡ್ಬಿಟ್ರೆ ಸರಿ. ಯಾಕೆ ನಾನ್ ಯಾಕೆ? ಸ್ಟೇಷನ್ ಯಾಕೆ? ಕಾನೂನು ಯಾಕೆ ಸರ್? ಪೊಲೀಸ್ ಮಾಡೋದಕ್ಕೆ ತುಂಬಾ ಕೆಲ್ಸ ಇದೆಯಪ್ಪ, ನೀವ್ ಹೊರಡಿ. ಅಣ್ಣ ಹೇಳಾಯ್ತಲ್ಲ, ಸುಮ್ಮನೆ ನಡೀರಿ, ಹೋಗ್ರ.
ಏ ಮಾದೇಶ ಅದು ಹೋಗಲ್ಲ ಇಡು. ನಮಸ್ಕಾರ ಬಾಪ, ಹೆಂಗಿದ್ಯಾ? ಅಣ್ಣ ಇಲ್ವಾ? ಅವ್ರು ಮಂಡ್ಯಕ್ಕೆ ಹೋಗಿದಾರೆ ಕಣಯ್ಯ. ಏನ್ ವಿಚಾರ ಹೇಳಯ್ಯ? ಇಲ್ಲೇ ತಮ್ಮ ಇದ್ದಾರಲ್ಲ. ಅದೇ ಕಣ, ಕಾದಿರ್ ಬಾಯ್ ಎತ್ತಿನ ಗಾಡಿನ ಮರಡೆತ್ಕೊಂಡು ತಿರುಗ್ತಾನಲ್ಲ, ಅವನ್ನ ಹಿಡ್ದಿದ್ದಕ್ಕೆ ಮಣಿಯವ್ರನ್ನ ಬಿಟ್ಬಿಡ್ತೀವಿ ಅಂತ ನನಗೆ ಎದುರುತ್ರ ಕೊಡ್ತಾನೆ. ನಂಗೊಂಚೂರು ಮರ್ಯಾದನೆ ಕೊಡ್ಲಿಲ್ಲ. ನನಗ್ ಬಂದಿದ್ ಕೋಪಕ್ಕೆ ಕೈಯೋ ಕಾಲೋ ಮುರಿದಾಗ್ತಿದ್ದೆ. ಮಣಿ ಅಣ್ಣನ ಹೆಸರು ಸ್ಟೇಷನ್ ತನಕ ಬರಬಾರ್ದು ಅಂತ ಸುಮ್ಮನೆ ಇದ್ದೆ. ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಆ ಪ್ರೆಸಿಡೆಂಟ್ ರಾಮಣ್ಣ ಬೇರೆ ಅವ್ರು ಹೇಳಿದ್ರು ಅಂತ ಎಲ್ಲ ಹೋಗ್ಬಿಟ್ರು. ಇನ್ ನಾವೇನೆ ಕಾಕಿ ಬಟ್ಟೆ ಹಾಕೊಂಡು ನಿಂತಿರೋದು. ಇವಾಗ್ಲೂ ಅಣ್ಣನ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವು ಕೊಡೋ ದುಡ್ಡಿಗೆ ನಾನು ಊರವ್ರ ಹತ್ರ ಎಲ್ಲ ಹಂಚ್ಕೊಂಡಿರಕ್ಕಾಗಲ್ಲ. ಒಂದ್ ಸಮಸ್ಯೆ ಅಂತ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ? ಮಾತಾಡಿದ ತಕ್ಷಣ ತುಳಿದಾಕ್ಬಿಟ್ಟಿದ್ರೆ ಹೊಡ್ದೊಂದ್ ಕೈ ಮುರಿದಾಕಿ 10 ದಿನ ಹಸ್ಕೊಂಡಿದ್ರೆ ಅವಾಗ ಎಗರಾಡಲ್ಲ. ಅಣ್ಣವ್ರಿಗೆ ಗೊತ್ತಾದ್ರೆ ನಾನ್ ನೋಡ್ಕೋತೀನಿ. ಹೇಳ್ಬಿಟ್ಟೆ ಅಲ್ವಾ, ಅವನನ್ನ ಹಂಗೆ ಹೊಸ್ಕಾಕ್ಬಿಡ್ತೀನಿ. ಬೆಂಡೆಕಾಯಿ ಕಟ್ ಮಾಡಿ ಅಂತಂದ್ರೆ ಬರೀ ತೊಟ್ ಮಾತ್ರ ತೆಗಿತಾ ಇದ್ದೀರಾ? ಎಷ್ಟ್ ಮಾಡಿದ್ರು ಸಾಕಾಗಲ್ಲ ಅಲ್ವಾ? ಮದ್ವೆ ಆದಾಗಿನ್ ನನ್ ಕೆಲ್ಸದವ್ನು ಮಾಡ್ಕೊಂಡ್ ಅಮ್ಮ ಧೈರ್ಯವಾಗಿ ಕಟ್ ಮಾಡಮ್ಮ. ಲೋ ಕುಮಾರ, ನೀನ್ ಚೆನ್ನೈಗೆ ಹೋದ್ರೇನೆ 6 ತಿಂಗ್ಳಿಗೆ ಒಂದ್ಸರಿ ಬರ್ತಾ ಇದ್ದೆ. ಇದ್ರಲ್ಲಿ ಇವಾಗ ಚೈನಾಗ್ ಬೇರೆ ಹೋಗ್ತಾ ಇದ್ಯಾ. ಯಾವಾಗ್ಲೋ ಬರ್ತೀಯಾ? ಅಮ್ಮ ಚೈನಾಯಿಂದ ಇಲ್ಲಿಗೆ ಬರೀ 5 ಅವರ್ ಫ್ಲೈಟು. ನೀನು ನೋಡ್ಬೇಕು ಅಂತ ಹೇಳು, ನಾನು ಬಂದ್ಬಿಡ್ತೀನಿ. ಏ ಕುಮಾರ, ನೀನು ಚೈನಾದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀಯ ಅಲ್ವಾ? ಅಲ್ಲೇ ಯಾವ್ದಾರು ಹುಡುಗಿನ ಮದ್ವೆ ಆಗ್ತೀಯ ಅಂತ ಅಮ್ಮ ಭಯ ಪಡ್ಕೊಂತಾ ಇದಾರೆ. ಲಕ್ಷ್ಮಿ ಅಮ್ಮ, ನಿನ್ನ ಅಕ್ಕ ಹೇಳೋದೆಲ್ಲ ಕೇಳ್ಬೇಡಮ್ಮ. ನಿಮ್ ಸೊಸೆ ಈ ಮನೆಯಿಂದ ಕರೆಕ್ಟಾಗಿ 6 ಕಿಲೋಮೀಟರ್ ದೂರದಲ್ಲಿದ್ದಾಳೆ. ಅಳಿ ಅಂದ್ರೆ ಈ ಹುಡುಗಿ ನೋಡಕ್ ಹೋಗೋತರ ಇಲ್ಲ, ನೋಡ್ಕೊಂಡ್ ಬಂದಂಗೆ ಇದೆ. ಯೋ ಸಕ್ರೆ ಮಾವ, ನೀನ್ ಸುಮ್ನಿರಯ್ಯ, ನೀನ್ ಬೇರೆ ಹಾಕೊಡ್ತಾ ಇದೀಯ ಇಲ್ಲಿ. ಲೋ ಕುಮಾರ, ಎಲ್ಲೋ ಹೋಗ್ತಾ ಇದ್ಯಾ? ಸುಮ್ನೆ ಇರಕ್ಕಾಗಲ್ವಾ? ಅಮ್ಮ ಬಂದ್ಬಿಡ್ತೀನಮ್ಮ. ನಿನ್ ತಮ್ಮಂಗೆ ಏನು ಗೊತ್ತಿಲ್ಲ ಪಾಪ. ಸಮಸ್ಯೆ ಆದ್ಮೇಲೆ ಪೊಲೀಸ್ನವ್ರು ಏನಾರು ಹೇಳಿದ್ರ? ಅಣ್ಣ, ನೀವ್ ಅವತ್ ಬಂದ್ ಮಾತಾಡಿದಕ್ಕೆ ಅವ್ನು ಇನ್ನೂ ಎದ್ರುಕೊಂಡ್ಬಿಟ್ಟಿದ್ದಾನೆ. ಅವನಿನ್ ಮೇಲೆ ನಮ್ ತಂಟೆಗೆ ಬರಲ್ಲ. ಆರಾಮಾಗಿರ್ಬೇಡ ಖಾದಿರ್. ಅವ್ರಿಗೆ ದುಡ್ಡು ಬೇಕು, ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರ ಅವರು. ಅವ್ರನ್ನ ತುಂಬಾ ಕೇವಲವಾಗಿ ನೋಡ್ಬೇಡ. ಹಾ ಅಪ್ಪ, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಹೋಗಿದ್ ಬಾಪ. ಬರ್ತೀನಿ ಚಾಚಾ. ಸಿಂಹದ್ ಮರಿ ತರ ಇದ್ಯಾ. ನಮ್ಮೂರು ಬರೋ ನೋಡ್ಕೊತೀನಿ ಮುಂದೆ ಬರೋ. ಕುಮಾರ, ಏನಯ್ಯ ಚಿಕ್ಕ ಹುಡುಗರ ಹತ್ರ ಗಲಾಟೆ ಮಾಡ್ಕೊಂಡಿದ್ಯಾ? ಅಯ್ಯೋ ಎಣ್ಣೆ ಪೂರ್ತಿ ಮಾತಾಡ್ಬಿಡ. ಕೊಲೆ ಮಾಡಬೇಕು ನಾನು. ಕೂತ್ಕೋ. ಅಪ್ಪ ನೀನಾರು ಒಂದ್ ಪಾಠ ಕೊಡ್ಸಪ್ಪ. ಮನೇಲಿ ಮಟನ್ ಮಾಡವ್ರೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏ ದೀಪ, ಭಾನುವಾರ ಒಂದೇ ದಿನ ಮಾತ್ರ ನನಗ್ ಮಟನ್ ತಿನ್ನಕ್ಕಾಗೋದು. ಇವತ್ತು ವ್ರತನಾ? ಏ ನೆನ್ನೆ ಆ ಬುಡ್ಬುಡಿಕೆ ಅವನು ಏನ್ ಹೇಳ್ದ? ಮನೆ ಯಜಮಾನಿಗೆ ಆಪತ್ತು ಅಂತ. ನಮ್ಮನೇಲಿ ಯಾರಿದ್ದಾರೆ? ಅಪ್ಪ ತಾನೆ. ಅವ್ರಿಗೋಸ್ಕರ ನಾನ್ 1 ದಿನ ಅಲ್ಲ 10 ದಿನ ಬೇಕಿದ್ರು ವ್ರತ ಮಾಡ್ತೀನಿ. ನೀನ್ ಸುಮ್ನೆ ಹೋಗಿ ಆ ದೀಪ ಹಚ್ಬಿಡ್ಬಾ. ಅಯ್ಯಪ್ಪ, ನಾನೊಬ್ಬ ಮಂತ್ರವಾದಿನ ಕರೆಸಿ ನೀರ್ನೆಲ್ಲ ಎಣ್ಣೆ ಮಾಡಿಸಿ ಕುಡ್ಕೊಂಡು ಕೂತಿರ್ತಿದ್ದೆ. ಇಲ್ಲಿಗೆ ಯಾಕಪ್ಪ ನಾನು ಕರ್ಕೊಂಬಂದೆ? ಯಾಕೆ ದೇವಸ್ಥಾನಕ್ಕೆಲ್ಲ ಬರಬಾರ್ದಾ? ಇಲ್ಲಿ ಕೇಳು, ಈ ದೇವಸ್ಥಾನದಲ್ಲಿರೋ ಉಂಡೆ ಕದ್ದು ಸಿಂಗಾಪುರಲ್ಲಿ ಮಾರಿದ್ದೆ ಅಂತ ನನ್ನ ಮೇಲೆ ಒಂದು ಕೇಸ್ ಇದೆ. ಉಂಡಿಲಿ ಇದ್ದಿದ್ದೆ 3 ರೂಪಾಯಿ. ಇದು ಒಂದು ಕೇಸ ಅಂತ ಲಾಯರೇ ಸೂಸೈಡ್ ಮಾಡ್ಕೊಂಬಿಟ್ಟ. ಗೊತ್ತಾ ನಿಂಗೆ? ಯೋ, ನೀನ್ ತಿದ್ಕೊಂಡು ಉದ್ಧಾರ ಆಗ್ಬೇಕು ಅಂತಾನೆ ಬೇಡ್ಕೊಳಕ್ ಇಲ್ಲಿಗೆ ಬಂದಿದ್ದೀನಿ ನಾನು. ಸುಳ್ಳು ಹೇಳ್ಬೇಡ ಕುಮಾರ. ಹತ್ತಿದ ಜಾಗದಲ್ಲಿ ಇಳಿಸಲ್ಲ, ಇಳಿಸಿದ ಜಾಗದಲ್ಲಿ ಹತ್ಸಲ್ಲ ನೀನು. ಆ ಹಾವಿಡಿಯ ಹುಡುಗಿ ಲಂಗ ದಾವಣಿ ಹಾಕೊಂಡು ಇಲ್ಲಿಗೆ ಬಂದಿರ್ತಾಳೆ, ಅದಕ್ಕೆ ನೀನು ನನ್ನ ಕರ್ಕ ಬಂದಿದ್ದೆ. ಇವತ್ತು ಆ ಹುಡುಗಿ ಜೊತೆ ಬಂದಿರೋ ಚಿಪ್ಸ್ ಪಾಕೆಟ್ ನ ಪಟಾಯಿಸ್ಕೊತೀನಿ. ನನ್ನ ಪ್ರೀತಿನ ತೋರಿಸಿ. ಅಯ್ಯ, ಇವ್ನು ಏನಾರು ಹೇಳ್ಬೇಕಾದ್ರೆ ಓಡಾಗಿರ್ತಾನಪ್ಪ. ತಡಿ ಬಂದೆ. ಚಿಪ್ಸ್ ಪಾಕೆಟ್ ಐ ಕಮಿಂಗ್. ನೀನೇನ್ ನಮ್ಮ ಅಣ್ಣೋ ರಾಜ್ಕುಮಾರ ದೊಡ್ಡದಾಗ ಪೋಸ್ ಕೊಡ್ತಾ ಇದ್ಯಾ? ಚಪ್ಲಿ ಕಿತ್ತೋಗುತ್ತೆ. ನಿನ್ನ ಹತ್ರ ತುಂಬಾ ದಿವಸದಿಂದ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಈಗೆಲ್ಲ ಕೈಯಲ್ಲಿ ಬಾಟ್ಲಿ ಹಿಡಿಯಕ್ಕಾಗ್ತಿಲ್ಲ. ಮಲಗಿದ್ರೆ ಪಲ್ಟಿ ಹೊಡಿತಾ ಇದ್ದೀನಿ. ನಿನಗೆ ನಾನು ಡಬಲ್ ಓಕೆ, ನನಗೆ ನೀನು ಓಕೆ. ಐ ಲವ್ ಯು. ಆನ್ಸರ್ ಇಮಿಡಿಯೇಟ್ಲಿ. ತ್ರಿಶೂಲ ತೆಗೆದು ಚುಚ್ಬಿಡ್ತೀನಿ. ಮರ್ಯಾದೆಯಾಗಿ ಓಡೋಗ್ಬಿಡು. ದೀಪನೂ ಹಚ್ತಾಳೆ, ತ್ರಿಶೂಲದಲ್ಲೂ ಚುಚ್ತಾಳೆ. ನೀವೆಲ್ಲ ಯಾವ ಮನೆಗೆ ಹೋಗಿ ದೀಪ ಬೆಳಗ್ತಿರೋ ಏನೋ. ದೇವ್ರಿ, ನಮ್ಮಪ್ಪ ಯಾವಾಗ್ಲೂ ಚೆನ್ನಾಗಿರೋ ಹಾಗೆ ನೋಡ್ಕೊಳಪ್ಪ. ದೇವಸ್ಥಾನದಲ್ಲೂ ನೆಮ್ಮದಿಯಾಗಿರೋದು ಬಿಡಲ್ಲ. ಹೇ ಹೀರೋಯಿನ್, ಹೇ ಮೈ ಹೀರೋಯಿನ್, ದೀಪ ಹಿಡ್ಕೊಂಡು ಹೋಗ್ತಿರೋ ದೀಪ ಅವರೇ. ಹೇ ಹೇ, ನಾವು ಎಷ್ಟು ಸರಿ ಭೇಟಿಯಾಗಿದ್ದೀವಿ. ಒಂದು ಹಾಯ್ ಹೇಳಿದ್ರೆ ಕರ್ಗೋಗ್ತೀಯಾ? ನಾನು ಹುಡ್ದಾಗ್ಲಿಂದ ನೋಡ್ದವ್ರಿಗೆಲ್ಲ ಹಾಯ್ ಹೇಳ್ಬೇಕು ಅಂದ್ರೆ ಹೇಳ್ತಾನೆ ಇರ್ಬೇಕಾಗತ್ತೆ. ಓಕೆ ಓಕೆ, ಸರಿ 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 ಸರಿ. ಹಾಯ್ ಹೇಳೋದು ಬೇಡ, ಅಟ್ಲೀಸ್ಟ್ ಐ ಲವ್ ಯು ಹೇಳ್ಬೋದಲ್ವಾ? ಇವತ್ತಲ್ಲ, ಇನ್ನೊಂದು 50 ವರ್ಷ ನನ್ನ ಹಿಂದೆ ಸುತ್ತಿದ್ರು ಅದಾಗೋದಿಲ್ಲ. ಏ ಹೇ ದೀಪ, ಹುಷಾರ್ ಕಂಡ್ರಿ. ಐ ಆಮ್ ಸಾರಿ, ಕೈ ಹಿಡ್ದಿದ್ದಕ್ಕೆ
ಸಾರಿ ಸಾರಿ. ನಮ್ಮ ಹುಡುಗಂಗಲ್ಲಿ ತೆಂಗಿನಕಾಯಿ ಹೊಡೆದು ಏನಪ್ಪ ವಾಟ್ ಹ್ಯಾಪನ್? ಹೇ ಚಿಕ್ಕಪ್ಪ. ಏನ್ ಚಿಕ್ಕಪ್ಪ ಕಕ್ಕಪ್ಪ? ಆ ಹುಡುಗಿ ಹೊಡೆದಿದ್ದು ದೇವ್ರ ಗಂಟೆಗಿಂತ ಜೋರಾಗಿ ಕೇಳಿಸ್ತಲ್ಲ. ಆ ಹುಡುಗಿಯಿಂದ ಹೋಗ್ಬೇಡ, ಬಹಳ ಕಷ್ಟ ಆಗತ್ತೆ ಅಂತ ಹೇಳಿದೆ ತಾನೆ. ಕೇಳಿದೆ ನನ್ನ ಮಾತು? ಹೊಡಿಲಿಲ್ಲ ಚಿಕ್ಕಪ್ಪ, ಸುಮ್ಮನೆ ಮುಟ್ಬಿಟ್ಟು ಹೋದ್ಲು. ಮುಟ್ಟುಬಿಟ್ಟು ಹೋದ್ಲಾ? ಹಸಿರಾವನ್ನೇ ಹಸಿರು ದಾರ ಅಂದೆ, ನೀನು ಹೊಡೆದಿದ್ದು ನೋಡ್ಕೊಂಡ್ಬಿಡ್ತೀಯ. ಪಾಪಿ ನೀನು ಇಷ್ಟೊಂದು ನಾಚಿಕೆಟ್ಟು. ಸಾರಿ ಸಾರಿ ಸಾರಿ, ಅವಳು ಅವ್ರ ಅಪ್ಪಗೋಸ್ಕರ ಹಚ್ಚಿ ದೀಪ ಕೆಳಗ್ ಬಿದ್ದಿದ್ದಕ್ಕೆ ಹೊಡೆದಿರ್ತಾಳೆ. ಅದನ್ನ ನೀವು ಮನ್ಸ್ಗೆ ಹಾಕೋಬೇಡಿ, ಕೋಪ ಮಾಡ್ಕೋಬೇಡಿ. ಏಯ್ ಚಿಪ್ಸ್ ಪ್ಯಾಕೆಟ್, ನೀನು ಬಂದು ಸಾರಿ ಕೇಳಿರ್ಲಿಲ್ಲ ಅಂದ್ರೆ 15 ಲಾರಿ ತುಂಬಾ ಜನ ತಗೊಂಡೋಗಿ ಇಡೀ ಹಳ್ಳಿನ ಊಟಿಸ್ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ. ಕಿಸಿಯದ್ ನೋಡಿದ್ದೀನಿ, ಹೋಗಮ್ಮ ನೀನು. ಏ ಹೋಗಪ್ಪ, ನೀನ್ ಕೂಡ ಸಲಿಗೆ ನನ್ನ ಅವಳು ನನ್ನ ಲವ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಎಜುಕೇಟೆಡ್. ಸರಿ ಬಾ ಹೋಗೋಣ. ಎಲ್ಲಿ ಹೋಗ್ತಿದ್ಯಾ? ಪ್ರಸಾದ ಕೊಡ್ತಾರೆ. ದೇವ್ರ ಪ್ರಸಾದ ಬೇಡ ತಿನ್ನಕ್ಕಾಗತ್ತೆ, ಪ್ರಸಾದ ತಿನ್ನಕ್ಕಾಗಲ್ವಾ? ಬಾ. ಏಯ್ ಏನೇ ಅಲ್ಲಿ ಹೊಡ್ದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹೇಳ್ತಾ ಇದ್ಯಾ? ಅಪ್ಪ ಅನ್ನೋ ಹುಚ್ಚ ಹಿಡ್ದಿದೆ ನಿನ್ಗೆ. ನೀನ್ ಹಿಂಗ್ ಮಾಡೋದ್ ನಿಮ್ಮ ಅಪ್ಪಂಗೆ ಹಿಡ್ಸಲ್ಲ ಕಣೆ. ಯಾರನ್ನ ಹೊಡೆದಿದ್ಯಾ ಗೊತ್ತಾ? ಒಳ್ಳೆ ಹುಡ್ಗ ಕಣೆ ಅವನು. ಕ್ಷಮೆ ಕೇಳ ಅವನ ಹತ್ರ. ಯಾವಾಗ? ಚಾಚಾ ಅಲ್ಲಿದ್ದಾರಾ? ಸರಿ, ನಾನು ಈಗಲೇ ಬರ್ತೀನಿ. ಅಮ್ಮ ಲಕ್ಷ್ಮಿ, ಅಪ್ಪ ಕುಮಾರನ್ ಕರಿ. ಈಗ್ಲೇ ಕರಿತೀನಿ. 4 ದಿನ ಊರಲ್ಲಿಲ್ದಿದ್ರೆ ಏನಾದ್ರೂ ಮಾಡ್ಕೋತೀರಾ ನೀವು? ಏನಣ್ಣ, ಇವ್ರು ಕರ್ದಿದ್ ಜಾಗಕ್ಕೆಲ್ಲ ಬಂದು ನಿಂತ್ಕೊಳಕ್ ನಮ್ಗೇನ್ ದರ್ದ? ಹಿಂಗೆ ಹೋದ್ರೆ ಇನ್ ಮುಂದೆ ಸಮಸ್ಯೆ ಮುಗಿಯತಂಗ್ ಸ್ವಲ್ಪ ಸಮಾಧಾನವಾಗಿರು. ಹೋಗೋಣ. ಹೌದು, ನೀನ್ ಹೇಳಿದ್ದೆಲ್ಲ ಇವ್ರು ಕೇಳ್ತಾರೆ ಅನ್ನೋ ಹಾಗೆ. ಸ್ವಾಮಿ, ಏನೇ ಇದ್ರು ಮಣಿ ಮಾತಾಡ್ಲಿ, ನೀನ್ ಮಾತಾಡ್ಬೇಡ. ನಾನು ಹೇಳೋ ಮಾತು ಕೇಳು. ಎಲ್ಲ ಕಳ್ಳರು ಒಟ್ಟಿಗೆ ನಿಂತಿದ್ದಾರೆ ನೋಡು. ಇರು, ನಮ್ ಬಂದೆ. ಮಣಿ, ಮುಗ್ಧ ಜನಗಳ ಜೊತೆ ಆಟ ಆಡ್ಬೇಡ. ಕಾದರ್ ಬಾಯಿನ ಹೊರಗ್ ಕರ್ಸು. ಸಂಜೆ ಒಳಗೊಂದ್ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ನಾಳೆ ನಡೆಯೋ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯಾ. ಇದು ನಮ್ ಸಮಸ್ಯೆ. ನಿಮ್ ಸಮಸ್ಯೆಗೆ ನಾವ್ ತಲೆ ಹಾಕಿದೀವ. ನೀವ್ ಯಾಕೆ ನಮ್ ಸಮಸ್ಯೆಗೆ ಮೂಗ್ ತೋರಿಸ್ತೀರಾ? ಇದನ್ನ ನಾನ್ ನೋಡ್ಕೋತೀನಿ. ಏನಪ್ಪಾ ಅದೆಲ್ಲ ನೀನ್ ನೋಡ್ಕೋತೀಯಾ? ಕಾದರ್ ಬಾಯಲ್ಲಿ ಎಲ್ಲಾದ್ರೂ ಮಟನ್ ಅಂಗಡಿಲಿ ಹೋಗಿ ಹುಡುಕಿ. ಏಯ್, ಯಾರ ಹತ್ರ ಕೈ ತೋರ್ಸ್ ಮಾತಾಡ್ತಾ ಇದ್ಯಾ? ತೋರ್ಸದ್ ಕೈ ಕತ್ತರಿಸ್ಬಿಡ್ತೀನಿ. ಕೋಪ ಮಾಡ್ಕೊಂಬೇಡ. ಮಣಿ, ಸಂಜೆ ಒಳಗೆ ಖಾದರ್ ಬಾಯ್ ನನ್ನ ಮನೆ ಎದುರಿಗಿರ್ಬೇಕು. ಹೇಳಾಯ್ತು. ಬನ್ನಿ ಚಾಚಾ, ಹೋಗೋಣ. ಅಣ್ಣ, ಇವ್ರು ನೀನ್ ಸುಮ್ನೆ ಬಿಡಬಾರ್ದಣ್ಣ. ಏಯ್, ಇವ್ರಿಗೆಲ್ಲ ಹೆದರ್ತೀವ? ನೀವು ಅನ್ನು ಎಲ್ರು ಕತ್ತರಿಸಾಕ್ತೀನಿ. ನೀನ್ ಯಾವಾಗ್ಲೂ ಕತ್ತರಿಸ್ಬೇಕು, ತುಳ್ದಾಕ್ಬೇಕು ಅಂತ್ಯಾ? ಹುಡುಗಾಟ ಎಲ್ಲ ನಿಲ್ಸಿ ಸ್ವಲ್ಪ ಸಮಾಧಾನ ತಗೋ. ಏಯ್, ಅವ್ರನ್ನ ಸಾಯ್ಸಕ್ಕ ಇಷ್ಟ ದಿನ ಕಾಯ್ತಾ ಇದ್ದಿದ್ದು. ಇವ್ರಿಗೆ ಸರಿಯಾಗಿ ಕೇಳಬೇಕು. ಕಾಸು ತಗೋತಾರೆ, ಕೆಲಸ ನೆಟ್ಟಗೆ ಮಾಡಲ್ಲ. ಏನು ಅವ್ರು ಬಂದು ಏನ್ ಹೇಳ್ಬಿಟ್ಟು ಹೋದ್ರು? ಏಯ್, ಆ ಕಾದರ್ ಬಾಯಿನ ಬಿಡಕ್ ಹೇಳ್ದೆ ತಾನೆ? ಒಂದಿನಕ್ಕಾದ್ರೂ ಇರ್ಲಿ ಅಲ್ವಾ? ಹಿಡಿ ಅಂದ್ರೆ ಹಿಡಿಬೇಕು, ಬಿಡು ಅಂದ್ರೆ ಬಿಡ್ಬೇಕು. ದುಡ್ಡು ಇಸ್ಕೋತಿಯಲ್ಲ. ಯೋ ಬಾರಯ್ಯ. ಏನ ಮುದಿಯ, ನಿನ್ಗೋಸ್ಕರ ಜನ ಹಾರಾಡ್ತಿದ್ದಾರೆ. ಇನ್ನೊಂದ್ಸಲ ಹಾರಾಡ್ದೆ ಎತ್ತು ಬಿಡ್ತೀವಿ ನಿನ್ನ. ಆಗೋ. ಅಣ್ಣ, ಪ್ರೆಸಿಡೆಂಟ್ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ, ಮುಗಿಸ್ಬಿಡಣ್ವಾ? ಚಾಚಾ, ನಾವೇನ್ ಮಾಡಿದ್ರು 15 ದಿನದಲ್ಲಿ ಹೊರಗಿರ್ಬೇಕು. ಅವನ್ ಎತ್ಬಿಟ್ರೆ ಜೀವನ ಇಡೀ ಜೈಲಲ್ಲಿ ಮುದ್ದೆ ಮುರಿ ಅಂತಿದ್ಯಾ? ನಾವು ಸಂಪಾದಿಸೋದು ಎದ್ದು ಮಜಾ ಮಾಡಕ್ಕೆ. ಅದೇ ಬದುಕು. ದೀಪಾ, ನಾನು ನೋಡ್ಬೇಕು ಅಂದಲ್ಲ, ಏನ್ ವಿಷಯ? ತಪ್ಪು ಮಾಡಿದೆ, ಕ್ಷಮಿಸಿ ಅಂತ ಕೇಳೋಕ್ ಬಂದೆ. ನಿನ್ ಕ್ಷಮೆ ಹಾಯ್ ಎಲ್ಲ ನನಗೆ ಬೇಡ. ನನಗೆ ನನ್ನ ಪ್ರೀತಿ ಬೇಕು. ಅಯ್ಯೋ,
ಇದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ಬೇಡಿ, ನನ್ನಿಂದ ಆಗಲ್ಲ. ಏಯ್ ಯಾಕೆ ಆಗಲ್ಲ? ನನಗ್ ನೀನಂದ್ರೆ ತುಂಬಾ ಇಷ್ಟ. ನಿನಗ್ ನಾನು ಇಷ್ಟ ಇದ್ದೀನ ಇಲ್ವಾ? ಒಂದು ಇಷ್ಟ ಇದೆ ಅಂತ ಹೇಳು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳು. ಇಷ್ಟ ಇಲ್ಲ ಅಂದ್ರೆ ನಾನು ಈಗ್ಲೇ ಹೋಗ್ಬಿಡ್ತೀನಿ. ನಿಮ್ ತರ ಹುಡುಗ, ನಿಮ್ ತರ ಕುಟುಂಬನ ಬೇಡ ಅನ್ನೋದಕ್ಕೆ ನಂಗೇನಾರು ಹುಚ್ಚ? ಮತ್ತಿನ್ನೇನ್ ಸಮಸ್ಯೆ ನಿನಗೆ? ನನ್ ದುರಾದೃಷ್ಟೆ. ನಾನು ಹುಟ್ಟಾಗ್ಲೇ ನಮ್ಮಮ್ಮ ಸತ್ತೋದ್ರು. ಅವತ್ತಿಂದ ನಮ್ಮಪ್ಪನೇ ನನ್ನ ನೋಡ್ಕೊಳ್ತಿರೋದು. ಅವ್ರನ್ನ ಬಿಟ್ಬಿಟ್ಟು ನಿಮ್ ಜೊತೆ ಚೈನಾಗ್ ಬರಕ್ಕಾಗತ್ತಾ? ಎಲ್ಲ ಹುಡ್ಗಿರು ಮದ್ವೆ ಆದ್ಮೇಲೆ ಗಂಡನ ಜೊತೆನೆ ಕಣ ಇರ್ಬೇಕು. ಅಪ್ಪ ಎಲ್ಲ ಒಂದ್ ಸಮಸ್ಯೆ ಅಂತ. ನಮ್ಮಪ್ಪನ ಬಗ್ಗೆ ನಿಮ್ಗೇನ್ ಗೊತ್ತು? ನಮ್ಮಮ್ಮ ಸತ್ತಾಗ ನಮ್ಮಪ್ಪಗೆ 24 ವರ್ಷ. ಒಂದ್ ಹುಡುಗಂಗೆ ಜೀವನ ಶುರುವಾಗೋ ಸಮಯದಲ್ಲಿ ನಮ್ಮಪ್ಪಂಗ್ ಜೀವನನೇ ಮುಗ್ದೋಯ್ತು. ಇನ್ನೊಂದ್ ಮದ್ವೆ ಅಂತ ಯೋಚನೆ ಮಾಡ್ದೆ. ನನ್ಗೋಸ್ಕರ, ನನ್ ಸಂತೋಷಕ್ಕೋಸ್ಕರ ಬದುಕ್ತೋರವ್ರು. ಅವ್ರನ್ನ ಬಿಟ್ಬಿಟ್ಟು ನಂಗ್ ಬರೋದಕ್ಕಾಗಲ್ಲ. ಎಲ್ರಿಗೂ ಅಪ್ಪ ಅಂದ್ರೆ ಗುರು, ನನಗೆ ಅವರು ದೇವ್ರು. ನಮ್ ಕುಟುಂಬ ಇಡೀ ಊರ್ಗೆ ಊಟ ಹಾಕುತ್ತೆ, ನೀವ್ ಅಪ್ಪ ನೋಡ್ಕೊಳಕ್ಕಾಗಲ್ವಾ? ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ನಾನ್ ನಿಮ್ಮನ್ನ ನೋಡ್ದಾಗ್ಲಿಂದ ನಮ್ಮ ಅಪ್ಪನ ಸ್ವಲ್ಪನೇ ಮರ್ತು ಹೋಗ್ತಾ ಇದ್ದೀನಿ. ಕೊನೆಗಾಲದಲ್ಲಿ ನಾನು ಅವ್ರನ್ನ ಮಗು ತರ ನೋಡ್ಕೋಬೇಕು. ಅವ್ರ ಹೆಸರು ನನ್ ಮಡ್ಲಲ್ಲೇ ಹೋಗ್ಬೇಕು. ದೀಪಾ ಪ್ಲೀಸ್, ನಾನ್ ನಿಮ್ಮನ್ ಬೇಡ್ಕೊಂತೀನಿ. ನನ್ನ ಕೃತಜ್ಞತೆ ಇಲ್ದಿರೋಳ್ ತರ ಮಾಡ್ಬೇಡಿ. ಸ್ವಲ್ಪನೇ ಮರ್ತು ಹೋಗ್ತಾ ಇದ್ದೀನಿ. ಪ್ಲೀಸ್, ನಾನ್ ನಿಮ್ಮನ್ ಬೇಡ್ಕೊಂತೀನಿ. ನನ್ನ ಕೃತಜ್ಞತೆ ಇಲ್ದಿರೋಳ್ ತರ ಮಾಡ್ಬೇಡಿ. ಹಲೋ ಸುರಭಿ, ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ. ನಾನು ಹೊರಟೆ. ಏನಿಲ್ಲ, ನಿಮ್ಮ ಫ್ರೆಂಡ್ ಹತ್ರ ಹೇಳ್ಬಿಡಿ. ಇನ್ನು ಮುಂದೆ ನಾನು ಅವಳ ಜೀವನದಲ್ಲಿ ಬರಲ್ಲ. ಕುಮಾರ, ಅದು ಏನಂದ್ರೆ ದೀಪಾ ಬಂದು ಅವಳನ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾಳೆ. ಕುಮಾರ, ನಾನು ಹೇಳೋದು ಕೇಳಿ. ದೀಪಾ ತುಂಬಾ ಒಳ್ಳೆ ಹುಡುಗಿ. ನಾಳೆ ನಾನು ಪಾಸ್ಪೋರ್ಟ್ ತರಿಸ್ಕೊಂಡು ಚೈನಾ ಜಪಾನ್ಗೆಲ್ಲ ಹೋಗ್ತೀನಿ. ನೀನ್ ಈ ಊರಲ್ಲಿ ಕಿಸ್ತಿದ್ ಸಾಕು, ಅಲ್ಲೇನ್ ಕಿಸಿಯೋದ್ ಬೇಡ. ಅಲ್ಲಮ್ಮ, ಅವನು ಫಾರಿನ್ ಹೋಗಿ ಚೆನ್ನಾಗಿ ದುಡಿಬೇಕು ಅಂತಿದ್ದಾನೆ. ನಿನ್ಗೇನ್ ಸಮಸ್ಯೆ? ಆ ಊರಲ್ಲಿ ಬಾರ್ ಎಲ್ಲ ಬೆಳಗ್ಗೆ ಓಪನ್ ಆಗುತ್ತೆ, ಅದಕ್ಕೆ ಅಯ್ಯಪ್ಪ ಹೋಗ್ಬೇಕು ಅಂತಿದ್ದಾನೆ. ಅಯ್ಯ, ಏನಮ್ಮ ನೀನು? ಮಗ ಹೊರಟಾಗ ಕಣ್ಣೀರ್ ಹಾಕ್ತಿಯಲ್ಲ. ಅಮ್ಮ ಅಲ್ಲಿ ಬಂದ್ರು ಅಳ್ತಾಳೆ. ನಾನೇ ನಿನ್ ಜೊತೆ ಬರ್ತೀನಿ. ಅಪ್ಪ, ನೀವು ಬಂದ್ರೆ ನೀವು ಅಳ್ತೀರಾ, ನಾನು ಅಳ್ತೀನಿ. ನಾನು ನೋಡ್ಕೋತೀನಿ. ಅಪ್ಪ ಸರಿಪ್ಪ, ಚೆನ್ನಾಗಿರು. ಅಮ್ಮ, ಹುಷಾರಮ್ಮ. ಹುಷಾರಾಗಿರು. ಏನೇ ಮಾಡ್ತಾ ಇದ್ಯಾ? ಈಗ ನಿಂಗೆ ಏನ್ ಪ್ರಾಬ್ಲಮ್ಮು? ಇಲ್ಲಿ ನೋಡು, ನಿಂಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ, ಅದನ್ನ ಹಾಳು ಮಾಡ್ಕೋಬೇಡ. ಒಂದು ಹುಡುಗಿಗೆ ಡಿಗ್ರಿ, ಹಣ ಏನ್ ಬೇಕಾದ್ರೂ ಸಿಗುತ್ತೆ. ಆದ್ರೆ ಒಂದು ಒಳ್ಳೆ ಗಂಡ ಸಿಕ್ಕಿಲ್ಲ ಅಂದ್ರೆ ಜೀವನ ಪೂರ್ತಿ ಆಳ್ಬೇಕು. ಒಳ್ಳೆ ಕುಟುಂಬ, ಒಳ್ಳೆ ಹುಡುಗ, ಯಾಕೆ ಹಿಂಗ್ ಹಠ ಹಿಡಿತಾ ಇದ್ಯಾ? ನಾನು ಅವನನ್ನ ಲವ್ ಮಾಡ್ತಿದ್ದೀನಿ ಅಂತ ನಿಂಗೆ ಹೇಳದ್ನಾ? ನೀನ್ ಹೇಳೋದ್ ಬೇಡ, ನನಗ್ ಗೊತ್ತು. ನಿನ್ ತುಟಿ ಮಾತ್ರ ಇಲ್ಲ ಅಂತಿದೆ, ಆದ್ರೆ ನಿನ್ ಕಣ್ಣು ಅವನ್ನ ಲವ್ ಮಾಡ್ತಿದೆ ಅಂತಾನೆ ಹೇಳ್ತಾ ಇದೆ. ಇಲ್ಲ ಅಂತ ಏನ್ ಮಾಡಿದ್ರೆ ನಂಬ್ತೀಯ? ಇರು, ನಾನು ಅವನಿಗೆ ಫೋನ್ ಮಾಡ್ತೀನಿ. ಅವ್ನು ಹಲೋ ಅಂದಾಗ ನಿನ್ ಕಣ್ಣಿಂದ ಒಂದ್ ಹನಿ ಬಂದಿಲ್ಲ ಅಂದ್ರೆ ನಾನು ಒಪ್ಕೋತೀನಿ ನಿನಗ್ ಲವ್ ಇಲ್ಲ ಅಂತ. ಅಷ್ಟೇ ತಾನೇ? ಸರಿ ಕೊಡು. ತಗೋ, ಮಾತಾಡು. ಹಾ, ಹೇಳಿ ಸುರಭಿ. ಹಲೋ ಸುರಭಿ. ದೀಪಾ, ದೀಪಾ ನೀವೇ ತಾನೆ? ಮಾತಾಡಿ ದೀಪಾ, ಮಾತಾಡಿ. ಏನಾಯ್ತೆ ದೀಪಾ? ಏನಾಯ್ತು? ಹಲೋ ಹಲೋ ದೀಪಾ. ಹಲೋ ಹಲೋ, ಏನಾಯ್ತು ಸರ್? ವಿಮಲ್ ಅವ್ರಿಗೆ ನೋಡು, ಏನಾಯ್ತು ನೋಡು.
ಹಲೋ 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 ದೀಪಾ ಏಯ್ ನೋಡ್ಕೊಂಬರಕ್ಕಾಗಲ್ಲ ವಿಮಲ್ ಏಯ್ ವಿಮಲ್ ಏಯ್ 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 ಏನಾಯ್ತು ವಿಮಲ್ ಏಯ್ 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 ಯಾರೋ ನಿನ್ನ ಕಳಿಸಿದ್ದು ಯಾರೋ ಯಾರೋ ಮರ್ಯಾದೆಗೆ ಹೇಳೋ ಮರ್ಯಾದೆಗೆ ಹೇಳಿ ನಾನು ಸಾಯ್ಬಿಡ್ತೀನಿ ಮಗನೇ ಏಯ್ 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 ದೀಪಾ ದೀಪಾ ಏಯ್ ಏಯ್ ದೀಪಾ ಏಯ್ ದೀಪಾ ಏಯ್ ಏಯ್ ದೀಪಾ ಏಯ್ ಏಯ್ ದೀಪಾ ದೀಪಾ ನೋಡು ದೀಪಾ ಮಾತಾಡು ದೀಪಾ 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 ಅಣ್ಣ ಇವ್ರಿಗೆಲ್ಲ ಏನಾದರೂ ಒಂದು ಮಾಡಲೇಬೇಕು. ಹಿಂಗೆ ನಡೀತಾ ಇದ್ರೆ ಅವ್ರೇನಾದರೂ ಮಾಡಿರ್ತಾರೆ ಚಿಕ್ಕಪ್ಪ, ಅವ್ರನ್ನೇನಾದರೂ ಮಾಡಲೇಬೇಕು. ಹಿಂಗೆ ಬಿಟ್ರೆ ನಮ್ಮನ್ನು ಕೇವಲವಾಗಿ ತಗೊಂಡ್ಬಿಡ್ತಾರೆ. ಎಲ್ಲ ಮಣಿನೇ ಮಾಡಿರ್ತಾನೆ. ಸುಮ್ಮನೆ ಇರ್ರಪ್ಪ, ನೀವೇ ಎಲ್ಲ ನೋಡ್ದಂಗೆ ಮಾತಾಡ್ತಿದ್ದೀರಲ್ಲ. ಗೊತ್ತಿಲ್ಲದೆ ಯಾರ ಬಗ್ಗೆನೂ ಮಾತಾಡಬಾರ್ದು. ಕುಮಾರ, ನಿಂಗೇನು ಆಗಿಲ್ಲ ತಾನೆ? ನನಗೇನಾಗಿಲ್ಲಪ್ಪ. ಸರಿ, ಆ ಹುಡುಗಿ ಹೇಗಿದ್ದಾಳೆ? ಇವಾಗ ಪರವಾಗಿಲ್ಲಪ್ಪ. ಹಾ. ದೀಪಾ, ಅಪ್ಪ ನಿಮ್ಮನ್ ಬಿಟ್ಟು ಹೋಗ್ಬಿಡ್ತೀನ ಅಪ್ಪ? ಹಾಗೆಲ್ಲ ಮಾತಾಡ್ಬೇಡಮ್ಮ. ಆ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲಮ್ಮ. ತುಂಬಾ ನೋತಿದ್ಯಮ್ಮ. ಅಯ್ಯೋ ದೇವ್ರೆ, ನನ್ನ ಮಗನ್ಗೆ ಏನಾಯ್ತು? ಅಯ್ಯೋ ಹುಷಾರಮ್ಮ, ಏನೋಯ್ತು ನಿನ್ಗೆ? ನಾನು ಅಷ್ಟೊಂದು ಹತ್ತಿದ್ಕೆ ಅಲ್ವೇನೋ ನಿಂಗೆ ಈ ತರ ಎಲ್ಲ ಆಗಿದ್ದು? ಏನಮ್ಮ ನೀನು ಎಲ್ಲಿಗೆ ಬಂದು ಏನ್ ಮಾತಾಡ್ತಿದ್ಯಾ? ಮೊದ್ಲು ನಮ್ ಹುಡುಗನ್ ಉಳಿಸಿದ ಹುಡುಗಿನ ಹೋಗಿ ನೋಡು. ಹಾ ಬಾಮ್ಮ. ಅಮ್ಮ, ಏನಮ್ಮ ಆಯ್ತು ನಿನ್ಗೆ? ಹಿಂಗ್ ಕತ್ರಿಸಿದಾರಲ್ಲಮ್ಮ.
ಇಷ್ಟು ಜನ ನನಗೋಸ್ಕರ ಅಳ್ತೀರಾ ಅಂತ ಗೊತ್ತಿದ್ರೆ ನಾನು ಸತ್ತೋಗ್ತಿದ್ದೆ. ನೀನಂಗೆಲ್ಲ ಹೇಳ್ಬಾರ್ದಮ್ಮ. 100 ವರ್ಷದವರೆಗೂ ನೀನು ತುಂಬ ಚೆನ್ನಾಗಿರ್ಬೇಕು. ನಿಂಗೇನೂ ಆಗಲ್ಲಮ್ಮ. ಇವಾಗ ಹೆಂಗಿದ್ದೀರಾ? ಪ್ಲೀಸ್ ಸ್ವಲ್ಪ ಪೇಷಂಟ್ನ ಡಿಸ್ಟರ್ಬ್ ಮಾಡದೆ ಆಚೆ ಇರ್ತೀರಾ? ಏನಮ್ಮ ಆ ಹುಡುಗಿ ಹೇಗಿದ್ದಾಳೆ? ಇವಾಗ ಚೆನ್ನಾಗಿದ್ದಾಳೆ, ಅವಳಿಗೇನೂ ಆಗಲ್ಲ. ಇನ್ನೇನಪ್ಪ ಕುಮಾರ, ಯಾರಿಗೂ ಏನೂ ಆಗಿಲ್ಲ. ಸರಿ, ನೀನು ಹೊರಡು. ಇಲ್ಲಪ್ಪ, ನಾನು ಹೋಗಲ್ಲ. ಏನಪ್ಪ ನೀನು? ನಿನ್ನ ಆಸೆ ಅಲ್ವಾ ಅದು? ಇಲ್ಲಿ ನಡೆದಿದ್ದನ್ನ ನೋಡಿ ಹೆದರ್ಕೊಂಡ್ಯಾ? ಅದೆಲ್ಲ ಪರವಾಗಿಲ್ಲಪ್ಪ, ನೀನ್ ಹೆದರ್ಬೇಡ, ಹೊರಡು. ಈ ಸಮಸ್ಯೆಗಳೆಲ್ಲ ನಮ್ಗೆ ಹೊಸ್ತಲ್ಲಪ್ಪ, ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ನಿನ್ ಪಾಡಗ್ ನೀನ್ ಹೋಗು. ನಾನು ಹೋಗಲ್ಲಪ್ಪ. ಅದಲ್ಲಪ್ಪ, ಅಪ್ಪ ನೀವು ಹೊರಡಿಪ್ಪ, ನಾನು ನೋಡ್ಕೋತೀನಿ. ನೀವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಮಾವ, ಹೇಳಿ ಚಿಕ್ಕಪ್ಪ ಮತ್ತೆ ಅಂಬಾನಿನ ಟೀ ಅಂಗಡಿ ಹತ್ರ ಬರಕ್ಕೆ ಹೇಳು. ಹಾಂ. ಯಾರ ಅವನ್ ಕಾರಲ್ಲಿ ಬಂದಾನ? ನಾನು ಯಾರು ಗೊತ್ತಾ? ನಮ್ಮಪ್ಪ ಪ್ರೆಸಿಡೆಂಟ್ ರಾಮಣ್ಣನ ಮಗ. ಗೊತ್ತು. ಇದು ಹೇಗಾಯ್ತು ಅಂತನಾದ್ರೂ ಗೊತ್ತಾ? ಅಟೆಂಪ್ಟ್ ಟು ಮರ್ಡರ್. ನನ್ನ ಕಣ್ಣೆದ್ರೇ ನಮ್ಮ ಅಪ್ಪಂಗೆ ಕೈ ತೋರಿಸಿ ಮಾತಾಡಿಸ್ತೋ ನೀನೊಬ್ಬನೇ. ಇವಾಗ ಒಂದು ಚಿಕ್ಕ ಡೌಟ್ ಅಷ್ಟೇ ಇರೋದು. ಅದಕ್ಕೆ ನನ್ನ ಗಾಡಿ ನಿನ್ನ ಮುಂದೆ ಬಂದು ನಿಂತಿದೆ. ಇದೇನಾದರೂ ಕನ್ಫರ್ಮ್ ಆದರೆ ನನ್ನ ಗಾಡಿ ನಿನ್ನ ಎದೆ ಮೇಲೆ ನಿಂತಿರುತ್ತೆ. ಏನೋ ವಿಷಯ? ಏ ಮಣಿ, ನೀನು ಮಾಡಿದ್ಯಾ ಮಾಡಿಲ್ವಾ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕುಟುಂಬಕ್ಕೆ ಏನಾದ್ರು ಮಾಡಬೇಕು ಅಂತ ನೀನು ಅಂದ್ಕೊಂಡ್ರೆ ನಿಮ್ಮ ಕುಟುಂಬದಲ್ಲಿರೋ ಕೊನೆ ಕುಡಿನ ಕಿತ್ತು ಬಿಸಾಕ್ಬಿಡ್ತೀನಿ. ಸ್ವಾಮಿ ಎಲ್ಲೋ? ಏನು ನಡೀತಾ ಇದೆ? ಅವ್ರು ಗುರಿ ಇಟ್ಟಿರೋ ರಾಮಣ್ಣನ ಮಗಂಗ ಅಥವಾ ದೀಪಾಗ? ಆ ರಾಮಣ್ಣ ಊರೆಲ್ಲ ಏನೇನೋ ಮಾತಾಡ್ಕೊಂಡು ತಿರ್ಗಾಡ್ತಿರ್ತಾನೆ. ಅದ್ರಲ್ಲಿ ಯಾರೋ ಕೋಪ ಮಾಡ್ಕೊಂಡು ಅವ್ನ ಮಗನ್ ಸಾಯಿಸಿರ್ತಾನೆ. ನಮ್ಮ ಹುಡುಗಿನ ಯಾರು ಮುಟ್ಟಕ್ ಸಾಧ್ಯ? ಮತ್ತ್ಯಾಕ ಅವಳು ಅಲ್ಲಿ ಹೋದ್ಲು? ಹಂಗ ಕೇಳು. ಪ್ರೀತಿ ಮಾತ್ರ ಒಂದ್ ಹುಡುಗಿನ ಎಲ್ಲ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ. ಇದ್ರ ಮೇಲೆ ನೀನೇ ಯೋಚನೆ ಮಾಡು. ಅಣ್ಣ, ಸತೀಶಣ್ಣ ಮತ್ತೆ ಮಾದೇಶಣ್ಣ ಕಳ್ಸಿದೀನಿ ಸ್ವಾಮಿನ್ ಕರ್ಕೊಂಬರಕ್ಕೆ. ಎಲ್ಲೋ ಅಣ್ಣ, ಯಾಕೆ ಕೋಪ? ಇವಾಗ್ಲೇ ಬರ್ತಾರೆ ಅಣ್ಣ. ಚಿಪ್ಸ್ ಅಣ್ಣ, ಚಿಪ್ಸ್ ಅಣ್ಣ. ಅವನು ಇರಬಾರ್ದು. ಸ್ವಾಮಿ, ದೀಪ ಹೆಂಗಿದ್ದಾಳೆ? ದೀಪಂಗೆ ಏನ್ ಸಮಸ್ಯೆ ಇಲ್ಲಣ್ಣ. ಏನಣ್ಣ ನಡೀತಾ ಇದೆ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾರೋ ದೊಡ್ಡದಾಗಿ ಪ್ಲಾನ್ ಮಾಡಿ ಎಲ್ಲ ಪದ ನಮ್ಮೇಲ್ ಬರೋ ತರ ಮಾಡ್ತಿದ್ದಾರೆ. ಈಗ ಆಗಿರೋ ಸಮಸ್ಯೆಗೆ ಏನ್ ಮಾಡೋಣ? ಇರಯ್ಯ, ರಾಮಣ್ಣನ ಕುಟುಂಬ ನಮ್ಮೇಲ್ ತಪ್ಪು ತಿಳ್ಕೊಳ್ತಾ ಇದಾರೆ. ಮೊದ್ಲು ಅದನ್ನ ಬದಲಾಯಿಸೋದ್ ನೋಡೋಣ, ಬೇರೆದ್ ಆಮೇಲೆ ನೋಡೋಣ. 20 ವಯಸ್ಸಿಂದ ನಂಗೆ ಊಟ ಆಗ್ತಾವಣ್ಣ. ನಮ್ ಜಾಗಕ್ಕೆ ಬಂದ್ ಬೆದರಿಕೆ ಆಗಿ ಹೋಗಿದ್ದಾನೆ. ಏನಾದ್ರೂ ಮಾಡ್ಲೇಬೇಕು. ಊಟ ಆಗ್ತಾವಣ್ಣ.
ಆನೆ ಮಾವುತಂಗ್ ಊಟ ಹಾಕುತ್ತಾ ಮಾವುತ ಆನೆ ಊಟ ಹಾಕ್ತಾನ? ನೀನ್ ಬೇರೆ ಅವ್ನ ಯಾರೋ ಕತ್ತರಿಸ್ದಾಗ ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂಡು ಜೀವ ಉಳಿಸ್ದವ್ ನೀನು. ಇಲ್ಲಿ ನೋಡು, ಮಣಿಗೆ ಒಳ್ಳೇದ್ ಮಾಡೋದ್ ಯಾವತ್ತಿಗೂ ಇದ್ದೇ ಇರುತ್ತೆ. ಮೊದ್ಲು ನಿಮ್ ಅಕ್ಕನ ಮಗಳು ದೀಪನ ಚೆನ್ನಾಗಿ ನೋಡ್ಕೋ, ಸರಿನಾ? ನೀನೇ ಅವಳಗ್ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲಾ ಸೇವೆನೂ ಮಾಡ್ಬೇಕಣಯ್ಯ. ಈ ಸಮಸ್ಯೆನ ನಾನ್ ನೋಡ್ಕೋತೀನಿ. ನಾ ಹೇಳಿದ್ರೆ ಸ್ವಲ್ಪ ಕೇಳು ಸ್ವಾಮಿ. ನಾನ್ ಹೇಳ್ದೆ ಅಲ್ವಾ, ಮಣಿ ನಾನ್ ನೋಡ್ಕೋತೀನಿ. ಏಯ್, ಇಲ್ಲಿ ನಡೆದಿದ್ ಯಾರಿಗೂ ಗೊತ್ತಾಗ್ಬಾರ್ದು. ಸ್ವಾಮಿ, ದೀಪನ ಹೋಗಿ ನೋಡ್ಕೋ. ಬಾ ಸ್ವಾಮಿ. ಅಸ್ಲಾಂ ಅಲೈಕುಂ ಯಾ. ಚೆನ್ನಾಗಿದ್ದೀರಾ? ಏನಣ್ಣ ಇವ್ನು ಬಂದವನೆ? ಹೆಂಗಿದ್ರು ಒಳ್ಳೆ ವಿಷಯಕ್ಕೆ ಬಂದಿರಲ್ಲ. ಬನ್ನಿ ಸರ್, ಏನ್ ವಿಷಯ? ಅಯ್ಯ, ಊರಲ್ಲಿ ನೀವೇ ತುಂಬಾ ದೊಡ್ಡ ಮನುಷ್ಯರು. ನೀವೇ ಹೊಡೆದಾಟನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾ ಇದೀರಾ. ನಿಮ್ ಮಗ ಬೇರೆ ನಡು ರೋಡಲ್ಲಿ ಮಣಿಗೆ ಬೆದರಿಕೆ ಹಾಕಿ ಬಂದಿದ್ದಾನೆ. ಅದನ್ನ ಮಣಿ ಅವರು ಮುಚ್ಚಾಕ್ತಾ ಇದಾರೆ. ಪೊಲೀಸು ಗೊತ್ತಿಲ್ಲ ನೀವ್ ಆಡೋ ಅಳಗುಣಿ ಮನೆ ಆಟಕ್ಕೆ ತೊಂದ್ರೆ ಆದ್ರೆ ಬಂದು ನಮ್ಮ ಹತ್ರನೇ ಕೇಳ್ತೀರಾ. ನಾನು ಪೊಲೀಸು ನಿಮ್ ಸಹಾಯ ಮಾಡಕ್ಕೆ ಇರೋದು. ಊರಿಗೆ ಪ್ರೆಸಿಡೆಂಟ್ ನೀವು, ನೀವೇ ನಿರ್ಧಾರ ಮಾಡ್ಬೇಕು. ನಿಮಗೂ ಮಣಿಗೂ ನಡೆಯೋ ಸಮಸ್ಯೆಯಲ್ಲಿ ರಕ್ತಪಾತಗಳಾಗ್ದಿರೋವಾಗ ನೋಡ್ಕೊಳ್ಳಿ. ಇದನ್ನ ಹೇಳೋಗೋಣ ಅಂತಾನೆ ಬಂದಿದ್ದು. ಅಯ್ಯೋ ಸರ್, ನೀವ್ ಅನ್ಕೊಂಡಂಗೆಲ್ಲ ಏನು ಆಗಲ್ಲ ಬಿಡಿ ಸರ್. ಸಹಾಯ ಬೇಕು ಅಂದಾಗ ನಿನ್ನ ಬಿಟ್ಟು ಇನ್ಯಾರನ್ನಪ್ಪ ಕೇಳೋದು? ಸರ್, ರಾಗಿ ಗಂಜಿ ಕುಡಿತೀರಾ? ಬೇಡವಾ ಸರ್? ಚೆನ್ನಾಗಿರುತ್ತೆ. ಕಾದರ ಭಾಯ್, ಯಾರನ್ನಾರ ಜೊತೆ ಅಪ್ಪ, ಏನಮ್ಮ ನಂಗೇನಾರು ಆಗಿದ್ರೆ ನಿನ್ನನ್ನು ಯಾರು ನೋಡ್ಕೊಂತಿದ್ರು? ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ನನ್ನ ಮೊಮ್ಮಗುನ ತೋಳಲ್ಲಿ ಎತ್ಕೊಂಡು ಆಡಿಸ್ದೆ, ನಾನು ಸಾಯಲ್ಲಮ್ಮ. ಅಲ್ಲೇವರೆಗೂ ನನ್ನನ್ನು ಕರ್ಕೋಬೇಡಪ್ಪ ಅಂತ ಆ ದೇವ್ರ ಹತ್ರ ದಿನ ಬೇಡ್ಕತ್ತಿದ್ದೀನಿ. ಆ ದೇವ್ರು ನನ್ನನ್ನು ಕೈ ಬಿಡ್ತಾನಮ್ಮ. ಬನ್ನಿ ಬನ್ನಿ. ದೀಪಾ, ಯಾರು ಬಂದಿದ್ದಾರೆ ನೋಡು. ದೀಪಾ, ಹೆಂಗಿದ್ಯಾಮ್ಮ? ನೀವು ಮಾತಾಡ್ತಾ ಇರಿ, ಟೀ ತಗೊಂಬರ್ತೀನಿ. ನೀವಿರಿ ಅಣ್ಣ. ಲಕ್ಷ್ಮಿ, ನೀನೋಗ್ ಹಾಕಮ್ಮ. ಸರಿಮಾ. ಬಾರಪ್ಪ. ನನ್ ಮಗನ ಉಸಿರು ಕಾಪಾಡಿದ್ ನಿಂಗೆ ಹೆಂಗಮ್ಮ ಕೃತಜ್ಞತೆ ಹೇಳಲಿ? ಕೊನೆವರೆಗೂ ಈ ಪ್ರೀತಿನೇ ಸಾಕು. ಕೂತ್ಕೊಳ್ಳಿ. ಏನ್ ಕರಿಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಬಾಯಿ ತುಂಬಾ ಅತ್ತೆ ಅಂತ ಕರಿಯಮ್ಮ. ಅಣ್ಣ, ನಿಮ್ ಒಡ ಹುಟ್ಟಿದ ತಂಗಿ ತರ ಕೇಳ್ತೀನಿ. ಇನ್ನೆಷ್ಟು ದಿನ ಅಪ್ಪಗ್ ಮಗಳು, ಮಗ್ಳಿಗ್ ಅಪ್ಪನು ಇಬ್ರೇ ಇರ್ತೀರಾ? ಸುಮ್ನೆ ದೀಪಾನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಬಿಡಿ. ಇದೆಲ್ಲ ಕೇಳೋ ವಿಷಯನ, ಇದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಸಂಪ್ರದಾಯದ ಪ್ರಕಾರ ಇವಳ ಸೋದರ ಮಾವನು ಒಂದು ಮಾತು ಕೇಳ್ಬಿಟ್ಟು ಹೇಳ್ತೀನಿ. ನೀವ್ ಕೇಳ್ಬಿಟ್ಟು ಹೇಳಿ ಅಣ್ಣ. ಆದ್ರೆ ದೀಪಾನೇ ನಮ್ಮ ಮನೆಗೆ ಮಹಾಲಕ್ಷ್ಮಿ. ಸಾಂಬಾರ್ ಮಾಡೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸರಿ, ನಿನ್ ಮದ್ವೆ ಆಗು. ಏನಯ್ಯ ದಿಢೀರ್ ಅಂತ ಕಾಮಿಡಿ ಮಾಡ್ತಾ ಇದ್ಯಾ ನೀನು? ಡೀಸೆಲ್ ಹೇಳ್ತಾ ಇದೀನ, ಮಾಡ್ಕೊಳ. ನಮಗ್ ಮದ್ವೆ ಅಂದ್ರೆ ಬರೀ ಫಸ್ಟ್ ನೈಟಿಗೆ ಜ್ಞಾಪನಕ್ಕೆ ಬರತ್ ಕಣಯ್ಯ. ನಮಗ್ ಸಂಸಾರ ಮಾಡಕ್ಕೆಲ್ಲ ಗೊತ್ತಾಗಲ್ಲ ಕಣಯ್ಯ. ನಾಳೆ ನಿಂಗೊಂದು ಹುಡುಗಿ ಅವಶ್ಯಕತೆ ಇದೆ ಕಣೋ, ಮಾಡ್ಕೊ. ಆಮೇಲೆ ನಿನ್ನ ಯಾರು ನೋಡ್ಕೋತಾರೆ? ಏಯ್, ಅಷ್ಟೊಂದು ಒಳ್ಳೆಯವನೇ ನೀನು? ಹೋಗಯ್ಯ. ಏನು ಮಸ್ಟ್ ಇಲ್ಲಿ ಬರ್ತಾರೆ? ಅದೇ ಏನಂತ ಕೇಳೋ. ರಾಮಣ್ಣವ್ರ ಮನೆಯಿಂದ ದೀಪನ್ನ ಕೇಳ್ಕೊಂಡು ಬಂದಿದ್ದಾರೆ. ನಾನೇನೋ ಪಾಪ ಮಾಡಿದೆ. ನೀನು 7 ವರ್ಷಕ್ಕೆ ಮನೆ ಬಿಟ್ಟು ಹೋಗಿದ್ದಕ್ಕೂ, ನಿಮ್ಮ ಅಕ್ಕ ಮಗು ಹೆತ್ತುಬಿಟ್ಟು ಸತ್ತು ಹೋಗಿದ್ದಕ್ಕೂ ನಾನಾ ಕಾರಣ. ಇವತ್ತು ನಿನ್ನ ಜೀವನನೇ ಹಾಳು ಮಾಡ್ಕೊಂಡಿದ್ಯಲ್ಲೋ. ನಿಮ್ಮ ಅಕ್ಕನ ಮದುವೆ ಆದ ದಿವಸ ಅವಳು ನಿನ್ನ ಕೈನ ನನ್ನ ಕೈಯಲ್ಲಿಟ್ಟು, ಇವನು ನಿನ್ನ ಭಾಮೈದ ಅಲ್ಲ ನಮ್ಮ ಮಗ ಅಂತ ಹೇಳಿದ್ಲು ಕಣ. ಅವತ್ತಿಂದ ಇವತ್ತಿನವರೆಗೂ ನಿನ್ನ ಮಗನ ಥರ ನಾನು ನೋಡ್ಕೊಂಡು ಬಂದಿದ್ದೀನಿ. ಎಷ್ಟು ದಿನ ನಿನ್ನ ಮನೆ ಬಾಗಿಲಕ್ಕೆ ಬಂದಿದ್ದೀನೋ ಮನೆ ಕರೆಯೋದಕ್ಕೆ. ಇವತ್ತು ಕೂಡ ದೀಪಂಗ ಮದುವೆ ಆಗ್ತಿದೆ ಅನ್ನೋ ಸಂತೋಷನ ನನ್ನ ಕೈ ಪಡೋಕ್ಕಾಗ್ತಿಲ್ಲ. ನೀನು ಹೀಗಾಗೋದಿಲ್ಲ ಅಂತ ಹಗಲು ರಾತ್ರಿ ಮನಸ್ಸಿನಲ್ಲಿ ಕೊರಗ್ತಾ ಸಾಯ್ತಾ ಇದ್ದೀನಿ ಕಣೋ. ನೀನು ಬಂದ್ರೇನೆ ನಿಮ್ಮ ಅಕ್ಕನ ಮಗಳ ಮದುವೆ ಆಗೋದು. ನಿಂಗೆಲ್ಲಾನು ದೀಪಾನೇ ಅಲ್ವೇನೋ? ಯೋಚನೆ ಮಾಡು. ಯಾರತ್ರ ಕೈ ತೋರಿಸಿ ಮಾತಾಡ್ತಾ ಇದೀಯಾ? ತೋರಿಸಿರೋ ಕೈನ ಕತ್ತರಿಸ್ಬಿಡ್ತೀನಿ. ಆದ್ರೆ ನನ್ನ ಕುಟುಂಬಕ್ಕೆ ಏನಾದ್ರು ಮಾಡಬೇಕು ಅಂತ ನೀನು ಅನ್ಕೊಂಡ್ರೆ ನಿಮ್ಮ ಕುಟುಂಬದಲ್ಲಿರೋ ಕೊನೆ ಕುಡಿನ ಕಿತ್ತು ಬಿಸಾಕ್ಬಿಡ್ತೀನಿ.
ನೋಡ, ಕುಮಾರನ ಮನೆಯಲ್ಲಿ ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಅದನ್ನ ಕಟಾವು ಮಾಡೋವರೆಗೂ ನಾವಿಲ್ದೆ ಏನು ನಡೆಯಲ್ಲ. ಅಯ್ಯೋ ಚಿಕ್ಕಪ್ಪ, ನೀನ್ ಅವಸರ ಪಟ್ಬಿಟ್ಟು ಬೇರೆಗಳ ಮೇಲೆಲ್ಲ ಕೈ ಇಡ್ಬೇಡ ನೀನು. ಆಮೇಲೆ ಹೋದ ವರ್ಷದ ತರ ಯಾವ್ದು ಬೆಳೆ ಬರ್ದಿರೋ ತರ ಆಗ್ಬಿಡುತ್ತೆ. ಮರ್ಯಾದೆ ಹೋಗಿಸ್ಕೊಳ್ಳೋದೇ ನಿನ್ ಕೆಲ್ಸ ಆಯ್ತು. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಇದನ್ನ ಎದುರಿಸೋ ಧೈರ್ಯ ಕೊಡು ಮಹಾದೇವ. ಸುಮ್ನೆ ಇರಯ್ಯ. ನಾವಿಲ್ಲಿ ಬಂದಿರೋದ್ ಮನೆಗೆ ಗೊತ್ತಾಗ್ಬಾರ್ದು. ಅಣ್ಣ ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ. ನಮಸ್ಕಾರ ಅಣ್ಣ. ಓ ಬಾ ಸ್ವಾಮಿ, ಬಾಬಾ ಹೇಗಿದ್ಯಾ? ನಾನೇ ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ದೆ, ನೀನೇ ಬಂದೆ. ಇವಾಗ ನಡೆದಿರೋ ಸಮಸ್ಯೆಗೂ ಮಣಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಕ್ ಬಂದೆ. ನನಗ್ ಗೊತ್ತು, ಕುಟುಂಬದ ಮೇಲೆ ಹಣದ ಮೇಲೆ ಆಸೆ ಇರೋನು ಯಾರನ್ನು ಕೊಲ್ಲಲ್ಲ ಅಂತ. ಏನಪ್ಪಾ ಸಂಬಂಧ ಬೆಳೆಸೋಣ ಅಂತ ಬಂದ್ರೆ ಜಗಳ ತಕ್ಕ ನಿಂತಿದ್ಯಾ? ಗೊತ್ತು ಕಣ, ನೀನು ದುರ್ಯೋಧನನ್ ಹತ್ರ ಇರೋ ಕರ್ಣನ್ ಥರ. ಕೋಪ ಜಾಸ್ತಿ ಆದ್ರೂ ಒಳ್ಳೆಯವನೇ. ಸರಿ, ಅದೆಲ್ಲ ಬಿಡು. ನಿಮ್ಮ ಅಕ್ಕನ ಮಗಳನ್ನ ನನ್ ಮಗನ್ ಕೊಡಕ್ಕೆ ಒಪ್ಗೆನಾ? ಅದನ್ ಮೊದ್ಲು ಹೇಳು. ಅವ್ರ ಮೊದಲೇ ಕೋಪಿಷ್ಟ, ಅವ್ರು ಯಾಕೆ ಅವ್ರ ಹುಡುಗಿ ನಮಗ್ ಕೊಡ್ತಾರೆ ಹೇಳಿ? ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಇವ್ರದ್ದೆಲ್ಲ ಹಿಂಗೆ ಹೆಣ್ಣು ಕೇಳ್ಬೇಕು ಅನ್ಸುತ್ತೆ. ಅರೋಹಳ್ಳಿ ಗ್ರಾಮದ ಮುತ್ತುಮಣಿ ಕಾಮಾಕ್ಷಿ ಅವರ ಮೊಮ್ಮಗನಾದ ಪ್ರೆಸಿಡೆಂಟ್ ರಾಮಣ್ಣನ ಮಗನಾದ ಚಿರಂಜೀವಿ ಕುಮಾರನಿಗೂ ಹಾಗೂ ಗೋವಿಂದ್ ಪಟ್ನದ ಅನಂತನ ಮೊಮ್ಮಗಳಾದ ಮುತ್ತುಲಕ್ಷ್ಮಿಯ ಮಗಳಾದ ಚಿರಂಜೀವಿ ಸೌಭಾಗ್ಯವತಿ ದೀಪಾರವರ ಜೊತೆ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ನಿಶ್ಚಯವಾಗಿದೆ. ನಮಸ್ಕಾರ. ತುಂಬಾ ಅದು ಕಾಯಿಸ್ಬಿಟ್ನಾ? ಪರವಾಗಿಲ್ಲ, ಹೇಳಿ. ಅದು ನಿಮ್ಮ ಮನೆಗೆ ಬಂದು ಮಾತಾಡಿಸ್ಬೇಕಿತ್ತು. ಹೇಳ್ಬೇಕಾಗಿರೋ ವಿಷಯ ಹೇಳ್ಬಿಟ್ಟು ಹತ್ತು ಬಿಡ್ತೀನಿ ಅಂತ ಭಯ ಆಗ್ತಿದೆ. ಕಡೆದಾಗತ್ತಿದ್ದು ನಮ್ಮ ಅಕ್ಕಂಗೋಸ್ಕರ ಮಾತ್ರ. ನಮ್ಮಮ್ಮ ನೋಡೇ ಇಲ್ಲ. ನನಗೆಲ್ಲ ನಮ್ಮ ಅಕ್ಕನೇ. ನಮ್ಮ ಅಕ್ಕ ಸತ್ತಿದ್ದಕ್ಕೆ ಇವಳೇ ಕಾರಣ ಅಂತ 7 ವಯಸ್ಸಲ್ಲಿ ಓಡೋಗ್ಬಿಟ್ಟೆ. ತಿರ್ಗಾ ಬಂದು ನೋಡಿದಾಗ ನಮ್ಮ ಅಕ್ಕ ತರನೇ ಬೆಳೆದು ನಿಂತಿದ್ಲು. ಒಂದೊಂದ್ ದಿನ ಅವಳು ಕಾಲು ಹಿಡ್ಕೊಂಡು ಅಳಬೇಕು ಅನಿಸ್ತಿತ್ತು. ಸತ್ತ ತಾಯಿನೂ ಹುಟ್ಟಿದ ಮಗುನು ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ, ಅವಳ ಪಶ್ಚಾತ್ತಾಪ ನನಗೆ ಈಗ್ಲೂ ಕಾಡ್ತಾ ಇದೆ. ಅವಳು ನೋಡಕ್ಕೂ ನನಗೆ ಯೋಗ್ಯತೆ ಇಲ್ಲ. ನನ್ನ ಪ್ರಕಾರ ಅವಳು ದೇವಸ್ಥಾನದ ಗರ್ಭಗುಡಿ ಒಳಗಿರೋ ದೇವಿ. ಅವಳು ದೂರದಿಂದಾನೇ ನನ್ನ ಕೈ ಮುಗಿಬೇಕು. ನೋಡಿ, ಮನುಷ್ಯನ ಜೀವನ ಅನ್ನೋದು ಗರ್ಭದಿಂದ ಚಟ್ಟದವರೆಗೂ ನಡೆಯೋ ಒಂದು ಚಿಕ್ಕ ಜರ್ನಿ ಅಷ್ಟೇ. ಆ ಚಿಕ್ಕ ಜರ್ನಿಯಲ್ಲಿ ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗದೆ ಹೋಗಬಾರ್ದು. ಅದಕ್ಕೆ ನಾನು ಅವಳನ್ನ ಕರ್ಕೊಂಬಂದೆ. ಈ ಮಾವನ ಅರ್ಧ ಆಯುಸ್ಸು ನೀನೇ ತಗೊಳಮ್ಮ. ನೀನ್ ತುಂಬಾ ಚೆನ್ನಾಗಿರ್ತೀಯ. ನೋಡು, ಈ ಸ್ವಾಮಿ ದೇವ್ರ ಮುಂದೆನೂ ಕೈ ಮುಗಿದು ನಿಂತಿಲ್ಲ. ಈಗ ನಿನ್ನ ಹತ್ರ ಕೇಳ್ತೀನಿ, ನಮ್ಮ ಅಕ್ಕ ಬಾಳ್ದಿರೋ ಜೀವನನ ಅವಳು ಮಗಳು ಬಾಳ್ಬೇಕು. ಕುಮಾರ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಾಮಿ, 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 ಏನಾಯ್ತು? ಏನಾಯ್ತು? ಏನಾಯ್ತು?
ದೀಪಾ ದೀಪಾ ಮನೆಗೆ ಬಾ ಅಂತ ಎಷ್ಟು ಸತಿ ಕರೆದೆ ನನ್ನಿಂದ. ಹೇಳುವಾಗ ಬಂದ್ಬಿಟ್ಟಿಯಲ್ಲ. ದೀಪಾ ಕಣ್ತೆಗಿ ದೀಪಾ. ಮದುಮಗಳನ್ನು ನೋಡಪ್ಪ, ಕಣ್ಣು ಬಿಡೋ. ನಾನು ಏನೋ ಮಾಡಲಿ ಈಗ? ಅಯ್ಯೋ ಮಣಿಯಣ್ಣ, ಸಂಬಂಧಿಕರೇ ಸಾಯಿಸ್ಬಿಟ್ರು ನೋಡಿದ್ರಾ? ಎಷ್ಟು ಸಲಿ ಹೇಳಿದ್ರು ನಿಮಗ್ ಗೊತ್ತಾಗಲ್ಲ. ಈಗ ಮತ್ತೆ ಹೇಳ್ತಿದ್ದೀನಿ, ಆ ರಾಮಣ್ಣನ ಸಾಯಿಸ್ಬಿಡಿ. 8 ದಿನದಲ್ಲಿ ನನ್ನ ಪದವಿ ಉಪಯೋಗಿಸಿ ನಿಮ್ನ ಆಚೆಗೆ ತರ್ತೀನಿ. ಅವನ್ ಸಾಯಿಸ್ದವನ್ ಏನಾರು ಮಾಡ್ಲೇಬೇಕಣ್ಣ. ತಿನ್ನಕ್ ಹೇಳಿಮ್ಮ. ದೀಪಾ ಹಿಂಗೆ ಊಟ ಮಾಡದೇ ಇದ್ರೆ ಹೆಂಗಮ್ಮ? ಒಂದು ತುತ್ತಾದ್ರೂ ತಿನ್ನಮ್ಮ. ಎದೋಳು ಜೋಪಾನ. ಮಾವ, ಒಂದು ತುತ್ತಾದರೂ ತಿನ್ಕೊಂಡು ಹೋಗಿ. ತಿಂತೀನಮ್ಮ. ದೀಪಾ ಬೇಡಮ್ಮ. ನಾನು ಹುಟ್ಟಾಗ್ಲೇ ನಮ್ಮಮ್ಮ ತೀರ್ ಹೋದ್ರು. ಈಗಷ್ಟೇ ನಮ್ಮ ಮಾವಂಗ್ ನನ್ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಯ್ತು. ಆದ್ರೆ ನಾನು ಅವ್ರನ್ನ ನೋಡ್ದಾಗ್ಲೆಲ್ಲ ನಮ್ಮಮ್ಮ ನೆನ್ಪಾಗ್ತಿದ್ರು. ಈಗ ಅವರು ಹೋಗ್ಬಿಟ್ರು. ನಾನು ಅಷ್ಟೊಂದು ಪಾಪ ಮಾಡಿದೀನ ಅತ್ತೆ. ಇಷ್ಟೇಮ್ಮ ನಿಮ್ಮ ಮಾವ ಸೇರ್ಸಿಟ್ಟಿರೋ ಸೊತ್ತು. ಏಯ್, ಏನಾಯ್ತು? ಏನು ಕಳ್ತೀಯಾ? ಏನಮ್ಮ ಆಯ್ತು? ಹೆಣ್ಣಾಗ್ ಹುಟ್ಬಿಟ್ಟೆ ಅಲ್ವಾ ಮಾವ. ಜ್ವರಕ್ಕೋ ಆಕ್ಸಿಡೆಂಟ್ಗೋ ಸತ್ತಿದ್ರೆ ವಿಧಿ ಅನ್ಕೊಳ್ತಿದ್ದೆ. ಆದ್ರೆ ಯಾರೋ ಹೊಡೆದು ಸಾಯಿಸಿದ್ದಾರೆ. ನಾನ್ ಗಂಡಾಗ್ ಹುಟ್ಟಿದ್ರೆ ಏನಾದ್ರೂ ಮಾಡ್ತಿದ್ದೆ ಅಲ್ವಾ? ಅಳ್ಬೇಡ. ಅಣ್ಣ, ಸ್ವಾಮಿನ ಕೊಲೆ ಮಾಡಿಸಿದ್ ನೀವೇ ಅಂತ ಮಣಿ ಎಲ್ಲರ ಹತ್ರನೂ ಹೇಳ್ತಿದ್ದಾನಣ್ಣ. ಆ ಮಣಿ 1000 ಹೇಳ್ತಾನೆ. ಊರಿನ ಜನ ಅದನ್ನ ನಂಬ್ತಾರ ಹೇಳು? ಅಯ್ಯೋ, ಗ್ರಾಚಾರ ಕೆಟ್ರೆ ಹಗ್ಗನು ಹಾವಾಗುತ್ತಣ್ಣ. ಯಾರದು? ಅಣ್ಣ, ತಿಂಗಳ ಕಡೆ ಅಲ್ವಾ, ಚಿಲ್ಲರೆ ಕಾಸು ಬಂದಿದ್ದಾನೆ. ಏನ್ ವಿಷಯ? ಸ್ವಾಮಿ ಕೊಲೆ ಬಗ್ಗೆ ವಿಚಾರಿಸ್ಬೇಕು. ನನ್ನ ಹತ್ರ ಯಾಕೆ ವಿಚಾರಿಸ್ಬೇಕು? ಪೊಲೀಸಿಗೆ ಸಂದೇಹ ಬಂದ್ರೆ 4 ಜನದ ಹತ್ರ ವಿಚಾರಣೆ ಮಾಡೇ 4 ಜನ ಬಿಟ್ಬಿಟ್ಟು ನೇರವಾಗಿ ಇಲ್ಲಿ ಬಂದಿದ್ದೀರಾ? ನಾವೇನಾರು ಸಾಯಿಸಿದ್ರೆ ಆ ಸಾಯಿಸಿರೋ ಕತ್ತಿ ಇಟ್ಕೊಂಡು ನೇರವಾಗಿ ಸ್ಟೇಷನ್ ಬರ್ತಿದ್ವಿ. ನಮ್ಮ ಸಂಬಂಧಿಕರನ್ನ ಸಾಯಿಸೋ ಬುದ್ಧಿ ನಮ್ಮ ರಕ್ತದಲ್ಲೇ ಇಲ್ಲ. ತಲೆ ಇಲ್ದೆ ಮಾತಾಡ್ಬೇಡ ತಮ್ಮ. ಹಾಗಾದ್ರೆ ಸ್ವಾಮಿ ಕೊಲೆನೇ ನಡೆದಿಲ್ಲ ಅಂತ ಕೇಸ್ ಮುಚ್ಚಾಕ್ಬಿಟ್ಟು ಹೋಗ್ಲಾ? ಹೋಗು. ನೀನ್ ಕಂಡಿಡಿಯಕ್ಕಾಗಿಲ್ಲ ಅಂದ್ರೆ ನಾನು ಕಂಡಿಡಿತೀನಿ. ನಿನ್ಗೋಸ್ಕರ ಅಲ್ಲ, ನಮ್ಮ ಹುಡುಗಿಗೋಸ್ಕರ ಮಾಡೇ ಮಾಡ್ತೀನಿ. ಕುಮಾರ. ಅಪ್ಪ. ಏನು ಹೇಳಿ ಅಪ್ಪ? ಅಲ್ಲಪ್ಪ, ನೀನು ಅವತ್ತೇ ಚೈನಾಗೆ ಹೋಗಿದ್ದಿದ್ರೆ ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಆ ಥರ ಎಲ್ಲ ಏನಿಲ್ಲಪ್ಪ. ಅಲ್ಲಪ್ಪ, ಈಗ ವಿಧಿ ಇಲ್ದೇನೆ ನಾವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀವಲ್ಲ. ಅಪ್ಪ, ನಮ್ಗೆ ಇದಕ್ಕೆ ಸಂಬಂಧ ಇದೆ. ಏನು ಹೇಳ್ತಿದೀಯಾ? ಹೌದಪ್ಪ, ಅವತ್ತು ನನಗೆ ಕಾರಲ್ಲಿ ಅಟ್ಯಾಕ್ ಮಾಡಿದ್ದು, ಇವತ್ತು ಸ್ವಾಮಿನ ಸಾಯಿಸಿದ್ದು ಒಬ್ಬರೇ ಆಗಿದ್ರೆ? ಯಾಕಂದ್ರೆ ಸ್ವಾಮಿ ನನ್ನ ಜೊತೆ ಮಾತಾಡ್ಕೊಂಡು ಹೋಗಿದ್ದು ಅದೇ ರಾತ್ರಿ ಅವನ್ನ ಸಾಯಿಸಿದ್ದಾರೆ. ಒಂದು ವೇಳೆ ಈ ಸಂಬಂಧ ಇಷ್ಟ ಇಲ್ದಿರೋನು ಸ್ವಾಮಿನ ಸಾಯಿಸಿರ್ಬೋದಲ್ವಾ? ಇದನ್ನ ನಾವೇ ಕಂಡುಹಿಡಬೇಕು. ಏನ್
ಏನೇ ಆದ್ರೂ ಹುಷಾರಾಗಿರಪ್ಪ. ನೋಡ್ಕೊ, ಹುಷಾರಾಗಿರು. ಸರಿ ಅವನೇ ಎಲ್ರಿಗೂ ಹೊಡಿತಾ ಇದ್ದ, ಅವನ್ನೇ ಸಾಯಿಸಿದ್ದಾರೆ ಅಂದ್ರೆ ಸ್ವಾಮಿ ನಮ್ಮವನು ಅವನ್ನ ಸಾಯಿಸ್ತವನ ಸುಮ್ನೆ ಬಿಡಬಾರ್ದು. ಸುಮ್ನೆ ಇದನ್ನೆಲ್ಲ ಎದ್ದು ಹೇಳೋದಲ್ಲ, ಅಲ್ಲಿ ಪೊಲೀಸ್ ಇದಾರ್ತ ನೋಡ್ಕೊಳಕ್ಕೆ. ಪೊಲೀಸ್ ಅವ್ರು ಏನ್ ಕಿಸಿತಾರೆ? ಅವ್ರ ಗಾಡಿಗೆನೆ 2 ಬೀಗ ಹಾಕೊಂಡಿದ್ದಾರೆ. ಇನ್ ನಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ? ನಮ್ ಸಮಸ್ಯೆನ ನಾವೇ ನೋಡ್ಕೋಬೇಕು. ನಮ್ಮ ಕುಟುಂಬದ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ತುಂಬ ಸಂತೋಷ. ನೋಡಿ ಸ್ವಾಮಿ, ನಿಮಗೆ ಮಾತ್ರ ಸಂಬಂಧಿಕಲ್ಲ, ನನಗೂ ಕೂಡ. ಯಾರೂ ಅವಸರಪಟ್ಟು ತಪ್ಪು ನಿರ್ಧಾರಗಳನ್ನ ತಗೊಂಬೇಡಿ. ಏನೇ ಇದ್ರೂ ನನ್ನ ಹತ್ರ ಹೇಳಿ, ನಾನು ಬರ್ತೀನಿ. ಚಿಕ್ಕಪ್ಪ ಬಾರೇ. ಏನಪ್ಪ ನೀನು ಯಾವಾಗ ನೋಡಿದ್ರು ಪೋಚಲ್ ಪಾನ್ ಹಾಕಕ್ಕೆ ಬಿಡಲ್ಲ. ಇರೋ 2 ಪಾನ್ ಹಾಕ್ಬಿಟ್ಟೆ ನೋಡಿದೀನಿ. ಈ ವಯ್ಯಂಕಿ ಆಟ ಏನು ಅಂತಾನೆ ಗೊತ್ತಿಲ್ಲ, ಸುಮ್ನೆ ನಿಂತ್ಕೊಂಡು ತಲೆ ಕೆಡಿಸ್ತಾವ್. ಫಸ್ಟ್ ಕರ್ಕೊಂಡು ಹೋಗೋಣ. ಹೋಗಯ್ಯ ಬಚ್ಚ. ಏನ್ ಹೇಳ್ದ? ಹೋಗಯ್ಯ. ಹೊಡೆದೆ ಅಲ್ಲ, ಇರೋ ನನ್ನ ಹೆಂಡತಿಗೆ ನಿಂಗೆ ಮಾಡಿಸ್ತೀನಿ. ಗಾಡಿಲಿ ಕೂತ್ಕೋ. ವಾಟ್ ರೀಸನ್? ಮುಂಚೆ ಏನೋ ಲೈನ್ ಹೊಡಿತಿದ್ದೆ, ಆಗ ನಾನು ಹಿಂದಕ್ಕೆ ಹಾಕೊಂಡು ಸುತ್ತಿದ್ದೆ. ಈಗ ನಿಶ್ಚಿತಾರ್ಥ ಆಗಿದೆ, ಈಗ ನಾನು ಯಾಕೆ ಗೋ ಮ್ಯಾನ್? ಅವಾಗ ಕೊಲೆ ನಡೀತಾ ಇದೆ, ಸ್ವಾಮಿನ್ ಕೊಂದವ್ರು ಯಾರು ಅಂತ ಕಂಡಿಡಿಬಾರ್ದಾ? ಇಲ್ಲ ನೋಡು, ಅದಕ್ಕೆ ಪೊಲೀಸ್ ಇದಾರೆ, SP ಇದಾರೆ, CID ಇದೆ, CBI ಇದೆ. ನೀನ್ ಆ ವಿಷಯಕ್ಕೆ ತಲೆ ಹಾಕಿ ಬೋನಲ್ ಸಿಕ್ಕಾಕೊಂಡಿರೋ ಇಲಿ ತರ ಒದ್ದಾಡಬೇಡ. ಬಿಗ್ ಕೇರ್ಫುಲ್. ನಾನು ಇಲ್ಲಿನ ಹೌದು. ಮೊದ್ಲು ನನಗ್ ಗುರಿ ಇಟ್ರು ನಾನು ತಪ್ಪಿಸ್ಕೊಂಡೆ. ಅದಾದ್ಮೇಲೆ ಸಂಬಂಧಿಕ ಅಂತ ಬಂದಿದ್ ಸ್ವಾಮಿನೇ ಸಾಯಿಸ್ಬಿಟ್ರು. ಅದಾದ್ಮೇಲೆ ಚಿಕ್ಕಪ್ಪ ಅಂತ ನಿನ್ ಜೊತೆನೆ ಕ್ಲೋಸ್ ಆಗಿ ಓಡಾಡ್ತಾ ಇದೀನಿ. ನೆಕ್ಸ್ಟ್ ನೀನೇ. ಸರಿಯಾಗಿ ಒಂದು ಅರ್ಥ ಮಾಡ್ಕೊ ಕುಮಾರ. ನನ್ನ ಉಸಿರು ಯಾವಾಗ ಹೋಗ್ಬೇಕು ಅಂತ ನನ್ನ ಹೆಂಡತಿಗೆ ಗೊತ್ತು, ನನ್ನ ಹೆಂಡತಿ ಉಸಿರು ಯಾವಾಗ ಹೋಗ್ಬೇಕು ಅಂತ ಅವ್ರ ಅಮ್ಮಂಗೆ ಗೊತ್ತು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ರೈಟ್ ನೋಡು, ನಾಳೆ ಏನಾರ ಆದ್ರೆ ನನ್ನ ಹತ್ರ ಬರ್ಬೇಡ. ಸರಿ, ನೀ ಹೋಗು. ಏನ ಹಿಂಗಂತ್ಯ ನೀನು? ನಾನ್ ಯಾವಾಗ ನೋಡಿದ್ರು ವೈನ್ ಶಾಪ್ ಅಲ್ಲೇ ಬಿದ್ದಿರ್ತೀನಿ. ನನ್ ಯಾರೋ ಕೊಲೆ ಮಾಡ್ತಾರೆ. ಬಾತ್ರೂಮ್ಗೆ ಹೋಗ್ಬಿಟ್ಟು ಹೋಗೋಣ, ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ನನ್ನನ್ನು ಕತ್ತರಿಸಿದ್ರೆ ಮಚ್ಚೆ ಹೇಳುತ್ತೆ ಕಣ. ಸತೀಶಣ್ಣ ಯಾರಿಲ್ಲ ಅಣ್ಣವ್ರ ಮಗನ. ಹೋಗಮ್ಮ ಒಳಗೆ. ಏನ್ ವಿಷಯ? ಏನಿಲ್ಲ, ಸ್ವಾಮಿನ್ ಸಾಯಿಸ್ಬಿಟ್ರು, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅಂತ. ಒಡೆದ ಪಂಚಾಯತಿ ಮಾಡೋನ್ಗೆ, ಊರಲ್ಲೆಲ್ಲ ಗಲಾಟೆ ಮಾಡೋನ್ಗೆ, ಟೀ ಅಂಗಡಿಲಿ ಕುತ್ಕೊಂಡ್ ಕಿರಿಕ್ ಮಾಡೋರ್ಗೆಲ್ಲ ಒಳ್ಳೆ ಸಾವ ಬರುತ್ತೆ. ಹಿಂಗೆ ಯಾರೋ ಬಂದ್ ಕೊಚ್ಚಾಕ್ತಾರೆ. ಅದ್ರ ಬಗ್ಗೆ ನನ್ನ ಹತ್ರ ಏನಕ್ಕೆ ಮಾತಾಡ್ತಾ ಇದೀರಾ? ಇಲ್ಲ ಅಣ್ಣ, ಸ್ವಾಮಿ ತುಂಬಾ ತೊಂದರೆಗಳು ಕೊಟ್ಟಿದ್ದಾರೆ. ಈಗ ರೀಸೆಂಟ್ ಆಗಿ ನಿಮ್ ಕೈ ಕತ್ತರಿಸಿದ್ದೆ ದೊಡ್ಡ ಪಂಚಾಯತಿ, ಅದಕ್ಕೆ ಅದ್ರ ಬಗ್ಗೆ. ಪತ್ರಿಕೆ ಅವ್ರೇನಾದ್ರೂ ಇವತ್ತಿಂದ ರೌಡಿಸಂ ಮಾಡಿದ್ರೆ ಇಡೀ ಊರಲ್ಲಿ ಹುಡುಕಿದ್ರು ಒಬ್ಬ ರೌಡಿ ಸಿಗಲ್ಲ. ಈ ದೇಶ ಉದ್ಧಾರ ಮಾಡಕ್ ನಾವು ಪೆನ್ ಮಾತ್ರ ಹಿಡಿತಾ ಇದೀವಿ. ಅದು ನನ್ನ ಹತ್ರ ಬಂದ್ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲ, ನಿಮಗ್ ಗೊತ್ತಿಲ್ವಾ, ನಮ್ಮ ಅಪ್ಪನ ಮೇಲೆ ಸುಳ್ಳು ಅಪವಾದ ಇದೆ. ತಮ್ಮ ಅಣ್ಣನ್ ಬಗ್ಗೆ ನಿಂಗೆ ಎಷ್ಟು ಗೊತ್ತೋ ಗೊತ್ತಿಲ್ಲ, ಆದ್ರೆ ನಮ್ಗಂತೂ ಚೆನ್ನಾಗ್ ಗೊತ್ತು. ಅವ್ರಂತವ್ರಲ್ಲ, ಅವ್ರು ಒಳ್ಳೆಯವರು, ಅವ್ರ ನಿಷ್ಠಾವಂತರು, ಅವ್ರಿಗೆ ಒಳ್ಳೇದೇ ಆಗುತ್ತೆ. ನೀನ್ ಹೋಗು. ಅಯ್ಯ ಪತ್ರಕರ್ತ, ಈಗೇನೋ ನಿನ್ನ ಕೈ ಕತ್ತರಿಸಿದ್ದಾರೆ, ನೀನ್ ಸುಮ್ನೆ ಇದೆಯಾ? ನಿನ್ನ ಹತ್ರದ ಸಂಬಂಧಿಕರನ್ನ ಯಾರು ಬಂದು ಕತ್ತರಿಸಿದ್ರೆ ನೀನ್ ಸುಮ್ನೆ ಇರ್ತೀಯಾ? ಏನ್ ಮಾಡ್ತೀಯ ಹೇಳು? ಕ್ವಾರ್ಟರ್ಗೂ ಕಟ್ಟಿಂಗ್ಗೂ ನಿನ್ ಸುತ್ತಮುತ್ತ ಇರೋರು ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಂಬೇಡ, ಹೋಗಿ. ಇವ್ನ ನನ್ ಕ್ವಾರ್ಟರ್ ಗಿರಾಕಿಂದ ಪುಸುಕ್ಕನ್ ಹೇಳ್ತಾನೆ. ಅಯ್ಯ, ಇವನ್ ಬರಿಯ ಪತ್ರಿಕೆಗೆ 3 ಕಾಸು ಬೆಲೆ ಇಲ್ಲ ನಮ್ಮ ಊರಲ್ಲಿ. ಇವನ್ ಬಂದು ಮಾತಾಡ್ತಾನೆ. ಅಲ್ಲ, ನನ್ನನ್ನೇ ಕ್ವಾರ್ಟರ್ ಗಿರಾಕಿ ಅಂತನಲ್ಲ ಇವನು. ಹೋಗ ಚಿಕ್ಕಪ್ಪ ಕಣ. ಸ್ವಾಮಿ ನಮ್ ಕುಟುಂಬಕ್ಕೆ ಸೇರಿದ್ ಇಷ್ಟ ಆಗ್ದೇನೆ ಮಣಿಯವ್ರ ಏನಾರು ಮಾಡಿರ್ತಾರ? ಛೇ ಹಂಗೆಲ್ಲ ಇಲ್ಲಪ್ಪ. ನೋಡಕ್ ಮಾತ್ರ ಹೊರಟ, ಆದ್ರೆ ಮನ್ಸ್ ಮಾತ್ರ ಮಗುತರ. ಯಾರಿಗೂ ಕೈ ಎತ್ತಿ ಹೊಡಿಯಲ್ಲ. ಒಂದಿನ ಜ್ಯೋತಿಷಿ ನೋಡಿದ್ಬಿಟ್ಟ, ಅಷ್ಟ್ ಬಿಟ್ರೆ ನೀವ್ ಹೇಗ್ ಸಂದೇಹ ಪಡ್ತಾ ಇದೀರೋ ಹಾಗೆ ಅವನ್ ಮನ್ಸಲ್ಲೂ ತುಂಬಾ ಸಂದೇಹಗಳಿದೆ ತಮ್ಮ. ಮಣಿನ ಎಲ್ಲ ಬಲ ಸ್ವಾಮಿನೇ ಅಲ್ವಪ್ಪ, ಅವನ್ ಯಾಕೆ ಮಾಡ್ತಾನೆ? ಈಗ್ಲೇ ಮದ್ವೆ ಆಗೋಣ. ಇಲ್ಲಿ ನೋಡು, ನಿನ್ನ ಮದ್ವೆ ಹಾಗೆ ಆಗ್ತೀನಿ, ನಿಮ್ಮ ಮಾವನ ಕೊಂದವನ್ನ ಕಂಡಿಡ್ಮೇಲೆ, ಸರಿನಾ? ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯಾ? ಹೆಂಗ್ ನಡೀತು ಅಂತ ಇಡೀ ಊರ್ನೆಲ್ಲ ಕೇಳ್ತಿದ್ಯಲ್ಲ. ಈ ಚಿಕ್ಕಪ್ಪನ್ ಕೇಳ್ದ? ನಾನ್ ಯಾರು ಗೊತ್ತಾ? ಓದ್ದೇ ಇರೋ ಲಾಯರ್, ಪೋಸ್ಟಿಂಗ್ ಆಗದೆ ಇರೋ ಪೊಲೀಸು, ಒಬ್ಬ ಗಡ್ಡದಾರಿ. ಕೆಲಸ ಬಿಟ್ಟು ಬಂದಿದ್ದೀನಿ, ಏನಾರು ಇರಬಾರ್ದು ನಿನ್ಗೆ, ನೀರೊಳಗೆ ಮುಳುಗಿಸ್ಬಿಡ್ತೀನಿ. ಬಾರ ಅಲ್ಲಿ ಕೂತಿದ್ದ ನೋಡಲ್ಲಿ, ಟೀಲ್ ಕಪ್ಪಲ್ಲಿ ಎಣ್ಣೆ ಹಾಕ್ತಾವನಿ.
ಈಗ ಮಿಕ್ಸರ್ ಬ್ಯಾಗ್ ಹಾಕತ್ತ ನೋಡು. ಇವನ್ನ 25 ವರ್ಷದಿಂದ ವಾಚ್ ಮಾಡ್ತಾ ಇದ್ದೀನಿ ಗೊತ್ತಾ. ಈಗ ನಮ್ಮನ್ನು ನೋಡ್ತಾನೆ. ಬಡ ಕಣ್ರ ಸ್ವಾಮಿನ್ ಸಾಯ್ದಾಗ ನಂಗೆ ಸಾಯಿಸ್ಬಿಟ್ಟು ಕಣ್ರ. ಬಡ ಕಣ್ರ ಸ್ವಾಮಿನ್ ಸಾಯಿಸಿದವ್ರು ಯಾರು ಅಂತ ನಾವು ಕಂಡಿಡ್ತಾ ಇದೀವಿ. ನಾವ್ಯಾಕೋ ಕೊಲೆ ಮಾಡ್ತೀವಿ ನಿನ್ನ. ಇಲ್ಲಿ ಬರೋ, ಭಯ ಪಡ್ಬೇಡ, ಬಾರಯ್ಯ. ನಾನೇನು ಮಾಡಲ್ಲ, ಬಾ. ಮೊದ್ಲಿಂದ ಸ್ವಾಮಿ ಜೊತೆ ನಿನ್ನೆ ತಾನೇ ಇರೋದು. ಹಾ, ಎಲ್ಲೆಲ್ಲ ಗಲಾಟೆ ಮಾಡ್ಕೊಂಡ್ ಬಂದಿದ್ದೀರಾ? ಹೇಳಿ, ನಿಜ ಹೇಳ. ಹೇಳಿದ್ರೆ ಎಣ್ಣೆ ಕುಡಿಸ್ತಾರೆ, ಇಲ್ಲಾಂದ್ರೆ ನಿನ್ ಮೇಲೆ ಪಿಟಿಷನ್ ಹಾಕ್ತಾರೆ. ಯಾರ ಮೇಲೆ ಪಿಟಿಷನ್ ಹಾಕ್ತೀರಾ? ಮಣಿ ಬಗ್ಗೆ ಯಾರೋ ತಪ್ಪಾಗಿ ಮಾತಾಡಿದ್ರೆ ಎಲ್ರಿಗೂ ಹುಡ್ಕೊಂಡಾಗ ಹೊಡಿತಾ ಇದ್ದ. ಅಷ್ಟು ಜನದಲ್ಲಿ ಯಾರು ಸಾಯಿಸ್ದ ಅಂತ ನಾನು ಹೆಂಗೆ ಹೇಳಿ? ಇದೆಲ್ಲ ಏನ್ ದೊಡ್ಡ ವಿಷಯ. ನಡು ರೋಡಲ್ಲಿ ನಿಂತ್ಕೊಂಡು ಪೊಲೀಸ್ಗೆ ಹೊಡೆದಂತ ಸ್ವಾಮಿ. ಕನಕಪುರ ಸ್ಟೇಷನ್ ಅಲ್ಲಿ ನಮ್ ಹುಡುಗರ್ನ ಬಿಡಲ್ಲ ಅಂತ ಹೇಳ್ತಿದಾರೆ. ಫೋನ್ ಮಾಡ್ಬಿಡಕ್ ಹೇಳೋ. ಏನು ಅನ್ಕೊಂಡಿದ್ದ ನನ್ನ? ತಿಂಗಳಿಗೆ 2 ಕೇಸ್ ಹಾಕ್ಲೇಬೇಕು. ಅದಕ್ಕೆ ಅವನವ್ರು ಬಕ್ರಾ ಸಿಗ್ತಾನೆ, ಅವನ್ನ ಫಿಟ್ ಮಾಡು. ಯಾರನ್ನ ಒಳಗಾಕ್ಬೇಕು, ಯಾರನ್ನ ಬಿಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ನೀ ಮುಚ್ಕೊಂಡು ಹೋಗು. ಮಣಿ ಮೇಲೆ FIR ಹಾಕಿದ್ ಪೇಪರ್ ಅಲ್ಲಿ ಬಂದ್ರೆ ಪೊಲೀಸ್ ಕೊಲೆ ಆದ ಅಂತ ಸುದ್ದಿ ಬರುತ್ತೆ. ನಿನ್ ಹೆಂಡತಿ ಮುಡ್ಕೊಂಡಿರೋ ಹೂವಿಂದ ಹಿಡಿದು ಒಳಗಾಕಿರೋ ಪೆಟ್ಟಿ ಕೊಟ್ವರ್ಗು ನಾವು ಕೊಟ್ಟಿರೋ ದುಡ್ಡಿನ ತಗೊಂಡಿರೋದು. ನಾನು ಮನೆಗೆ ಹೋಗೋದ್ರೊಳಗೆ ಅಷ್ಟು ಮರಳಿನ ಗಾಡಿ ನಮ್ಮ ಮನೆ ಮುಂದೆ ಬಂದು ನಿಂತಿರ್ಬೇಕು. ஐயோ கேளுதியாப்பா. பிதா சுதன் பரிசுத்தாவின் பெயராலே ஆமென். ஆண்டவர் உங்களோடு இருப்பாராக. ಗೊತ್ತಿಲ್ದಿರೋ ತಪ್ಪಿಗೆ ಮಾತ್ರ ದೇವರು ಕ್ಷಮಿಸ್ತಾರೆ, ಗೊತ್ತಿದ್ದು ಮಾಡಿದ ತಪ್ಪಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಮಾರಿಯಮ್ಮನಾದ್ರೂ ಸರಿ, ಈ ಮೇರಿಯಮ್ಮ ಆದ್ರೂ ಸರಿ, ದೇವರೆಲ್ಲ ಒಂದೇ. ಈ ದೇವ್ರ ಮುಂದೆನೇ ಕೇಳ್ತಾ ಇದ್ದೀನಿ, ಸ್ವಾಮಿನ ಕೊಂದವ್ರು ಯಾರು? ತಮ್ಮ, ಸ್ವಾಮಿನ ಸಾಯಿಸ್ತವನ್ನ ನಾನು ಕಣ್ಣಾರೆ ನೋಡಿದೆ. ನಾನೇ ಕಣೆ, ನಿನ್ ಜೀವ ತೆಗಿಬೇಕು ಅಂತಾನೆ ಇಷ್ಟ ದಿನ ಕಾಯ್ತಿದ್ದೆ. ನೀನು ಮತ್ತೆ ಮಣಿ ಕೊಡೋ ಕಾಸಿಗೆ ಕೆಲಸ ಮಾಡೋನು ಅನ್ಕೊಂಡಿದ್ದೀನೋ ನನ್ನ. ಅದಕ್ಕಲ್ಲ ಕಣೋ, ನಿನ್ನ ಸಾಯಿಸೋದಕ್ಕೆ. ಒಳಗಾಕಿರೋ ಪೆಟ್ಟಿ ಕೊಟ್ವರ್ಗು ನಾವು ಕೊಟ್ಟಿರೋ ದುಡ್ಡಿನ ತಗೊಂಡಿರೋದು. ಹೇಳಿದನ್ ಮಾಡ. ಇಷ್ಟು ವರ್ಷ ನಾನು ಪೊಲೀಸ್ ಅವ್ರ ಹೆಂಡತಿ ಅಂತ ಗೌರವದಲ್ಲಿದ್ದೆ. ಒಂದ್ ಮಾತ್ನಲ್ಲಿ ಇಡೀ ಊರ್ ಮುಂದೆ ಅವಮಾನ ಮಾಡ್ಬಿಟ್ಟ. ಅವನ್ನ ಮಾತ್ರ ನೀನ್ ಸುಮ್ನೆ ಬಿಟ್ರೆ. ಪ್ಲೀಸ್ ಸರ್. ಛೀ, ಹೂ ತಂದಿದ್ದಾನಂತೆ. ಹೂ 6 ತಿಂಗಳಿಂದ ಹೇಳ್ತಾ ಇದೀನಿ ಅವನ ಏನಾದ್ರು ಮಾಡೋ ಅಂತ. ಯೋಗ್ಯತೆ ಇಲ್ಲ. ಥೂ ನಿನ್ನ. ನಾನ್ ಹಾಕೋ ಬಟ್ಟೆ ನೋಡ್ದಾಗಲ್ಲ ಅವ್ನ್ ಹೇಳಿದ್ ಮಾತೇ ನೆನ್ಪಾಗುತ್ತೆ ನನ್ಗೆ. ಇನ್ನೂ ಅವನಿಗೇನು ಮಾಡಿಲ್ಲ ಅಲ್ಲ. ಹೇಗಿದ್ರು ಕಾಕಿ ತೊಟ್ಟವನಲ್ವಾ, ಏನು ಮಾಡೋಕ್ಕಾಗಲಿಲ್ಲ. ನೀವೋ ಅಥವಾ ನಿಮ್ಮ ಅಪ್ಪನೋ ಅವನ್ ಟಾರ್ಗೆಟ್ ಅಲ್ಲ, ಸ್ವಾಮಿ ಮಾತ್ರ ಅವನ್ ಗುರಿ. ತಮ್ಮ, 1 ನಿಮಿಷ. ಪಾಪ ಮಾಡಿದವನು ಪ್ರಾಯಶ್ಚಿತ್ತಕ್ಕೋಸ್ಕರ ಇನ್ನೊಂದು ವಿಚಾರ ಹೇಳ್ತೀನಿ. ಅವನಿಗೆ 10 ದಿನದಲ್ಲಿ ಟ್ರಾನ್ಸ್ಫರ್ ಆಗಿ ಊರೇ ಬಿಟ್ಟು ಹೋಗ್ಬಿಡ್ತಾನೆ. ಅವಾಗ ನೀವು ಏನೇ ಮಾಡಿದ್ರು ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಓದೋರ್ನೇ ನೆನ್ಸ್ಕೊಂಡು ಅಳ್ತಾ ಇದ್ರೆ ಇರೋರ್ ಏನಾಗ್ಬೇಕು ಅದನ್ನೆಲ್ಲ ಯೋಚನೆ ಬಿಟ್ಬಿಟ್ಟು ಮುಂದೆ ಆಗದ್ ನೋಡು. ಅಮ್ಮ ಸುಮ್ನಿರೆ. ಅಣ್ಣ, ಕೋಪ ಮಾಡ್ಕೊಂಬೇಡಣ, ಸಮಾಧಾನ ಮಾತಾಡೋಣ. ಏನು ಮಾತಾಡಬೇಕು? ಯಾವ್ದ್ರ ಬಗ್ಗೆ? ಸ್ವಾಮಿ ಬಗ್ಗೆ. ಹೇಳು, ಏನು ಹೇಳು. ನಮ್ಮಪ್ಪನೇ ಸ್ವಾಮಿನ ಕೊಂದಿದ್ದು ಅಂತ ನೀನು ಅನ್ಕೊಂಡಿದ್ಯಾ? ಅವರಲ್ಲ ಅಂತ ಹೇಳಕ್ ಬಂದಿದ್ದೀನಿ. ಏಯ್, ಹಾಗಾದ್ರೆ ಕೊಂದಿದ್ಯಾರು ನಿನಗೆ ಗೊತ್ತು? ಹೇಳು, ಯಾರು ಹೇಳು. ಇವಾಗ ಗೊತ್ತಾದ್ರೆ
ಇನ್ನೋಗ ಅವ್ನು ಸಾಯಿಸ್ತೀಯಾ? ಹೋಗಯ್ಯ. ಏಯ್, ಇನ್ನೇನ್ ನೋಡ್ಕೊಂಡು ಸುಮ್ನಿರು ಅಂತೀಯಾ? ನನ್ನ ಸ್ವಾಮಿನ್ ಕೊಂದೋನ ನಾನು ಕೈಯಾರೆ ಕೊಲ್ತೀನಿ ಕಣೋ. ಇದ್ ನಿಮ್ಮಮ್ಮ ತಾನೇ? ಇದ್ ನಿನ್ ಹೆಂಡತಿ, ಇದ್ ನಿನ್ ಮಕ್ಳು. ನಿನ್ನ ನಂಬಿ 100 ಜನ ಈ ಊರಲ್ಲಿದ್ದಾರೆ. ಅಷ್ಟು ಜನನ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತೀಯ ನೀನು? ಬೇಡ ಕಣಯ್ಯ. ಏಯ್, ಇವ್ರು ಎಲ್ಲಾರ ಉಸಿರಿಗೆ ನನ್ನ ಸ್ವಾಮಿ ಉಸಿರು ಸಮ ಕಣೋ. ನನ್ನ ಸ್ವಾಮಿ ಯಾರು ಗೊತ್ತಾ? ನನ್ನ ಜೀವದ ಅರ್ಧ ಕಣೋ, ನನ್ನ ಉಸಿರು. ನಿನ್ನ ಜೀವ ಆದ್ರೆ ನನ್ ಸಂಬಂಧಿಕ ಕಣಯ್ಯ. ನಾನು ಯಾವಾಗ ನನ್ನ ದೀಪನ ನನ್ನ ಹೆಂಡತಿ ಅಂತ ಅನ್ಕೊಂಡು ಅವಾಗ್ಲೇ ಅವ್ನು ನನಗೆ ಅಪ್ಪ ತರ. ನಾನು ನೋಡ್ಕೋತೀನಿ. ಯಾರೈದು ಈ ಹೊತ್ತಲ್ಲಿ? ಹಲೋ, ಯಾರು? ನಿನ್ ಮನ್ಸಾಕ್ಷಿ. ಆ ಥರದ್ದು ನನ್ನ ಹತ್ರ ಇಲ್ವಲ್ಲ. ಏಕೆ? ಏನ್ ಸ್ವಾಮಿನ ಸಾಯಿಸ್ದಂಗೆ ನಿನ್ ಮನ್ಸಾಕ್ಷಿನ ಸಾಯಿಸಿ ಊತಾಕ್ಬಿಟ್ಟಾ? ಏಯ್, ಯಾರ ನೀನು? ನಾನ್ ಯಾರನ್ನೋದು ಮುಖ್ಯ ಅಲ್ಲ ಏನಯ್ಯ. ಕೈ ಚಾಚಿ ಲಂಚ ಇಸ್ಕೋಬೇಕಾದ್ರೆ ಹೋಗ್ದಿರೋ ಮನ ನಿನ್ ಹೆಂಡತಿ ಮುಂದೆ ಬೈದಿದ್ದಕ್ಕೆ ಹೋಗ್ಬಿಡ್ತಾ? ಒಬ್ಬ ಕೊಲೆಗಾರನ್ ಮೈ ಮೇಲೆ ಕಾಕಿ ಬಟ್ಟೆ ಇರ್ಬೇಕಾ ಬೇಡವಾ ಅಂತ ಇವತ್ತೇ ನಿರ್ಧಾರ ಆಗ್ಬಿಡ್ಲಿ. ನೋಡೇ ಬಿಡೋಣ. ಮರ್ಯಾದೆಯಾಗಿ ನಾನು ಹೇಳೋ ಜಾಗಕ್ಕೆ ನೀನ್ ಬರ್ತೀಯಾ? ಏಯ್, ನನ್ನ ಕೈಗೆ ಸಿಕ್ಕಿದ್ರೆ ಹೊಸ್ಕಾಕ್ಬಿಡ್ತೀನಿ. ಯಾರು ಹೊಸ್ಕಾಕ್ತಾರೆ, ಯಾರು ತುಳಿತಾರೆ ಅಂತ ನಿಮ್ ತೋಟಕ್ಕೆ ಬಾ, ನೋಡೇ ಬಿಡೋಣ. ಬಾರೋ ಬೇಗ. ಹಲೋ, ಹೇಳು. ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ಯಾ? ಅಷ್ಟು ಭಯ ಇರ್ಲಿ. ಹಾಗೆ ರೈಟ್ ತಗೊಂಡು ನಿಮ್ ತೋಟದ ಕಡೆಗೆ ಬಾ. ಮಾವ, ನಿನ್ ನೆನ್ಪಲ್ಲೇ ಇದೀನಿ. ನಿನ್ಗೊಂದ್ ಕೊಡ್ಲಾ? ಏನು? ಫೋನಲ್ಲಿ ಇನ್ನೇನ್ ಕೊಡ್ತಾರೆ? ಮುದ್ದು. ಇವಳು ಬೇರೆ. ಹೇಳೋ. ಅಷ್ಟೊಂದೇನು ಅವಸರ ನಿನಗೆ? ಮನೇಲಿ ಏನಾದ್ರು ಹೇಳ್ ಬಂದಿದ್ಯಾ? ನಿನ್ ಮುಖಗೆ ಆ ಕನ್ನಡಕ ಬೇರೆ. ಬೈಕ್ ಬಿಟ್ಟು ಕೆಳಗಿಳಿ. ಏಯ್, ನೀನು ದುಡ್ಡು ಇಸ್ಕೊಂಡು ಹೋಗೋಂತರ ಕಾಣಿಸ್ತಿಲ್ಲ, ಉಸಿರು ಬಿಟ್ಟು ಹೋಗೋಂತರ ಕಾಣಿಸ್ತಿದ್ಯಾ. ಎಲ್ಲ ಇದ್ಯಾ? ಜೇಮ್ಸ್ ಬಾಂಡ್ ಹೇಳ್ದಂಗೆ ಕರೆಕ್ಟಾಗಿ ಹುಡ್ಕೊಂಬಂದ್ಬಿಡಿದ್ಯಾ. ಆದ್ರೆ ಇವತ್ತು ಯಮನೇ ಬೇಡ ಅಂದ್ರು ನಿನ್ನ ಉಸಿರು ಹೋಗೇ ಹೋಗುತ್ತೆ. ನಿಮ್ಮಪ್ಪನೂ ಮಣಿನೂ ಹೊಡೆದಾಡ್ಕೊಂಡ್ ಸಾಯ್ಲಿ ಅಂತಾನೆ ನಿನ್ನ ಹೊಡೆಯೋದು ಹುಡುಗರ್ನ ಕಳ್ಸಿದ್ದು. ಆದ್ರೆ ಅವತ್ ನೀನ್ ಮಿಸ್ ಆಗ್ಬಿಟ್ಟೆ. ಆದ್ರೆ ಇವತ್ ಯಾರೇ ಬಂದ್ರು ನೀನ್ ಮಿಸ್ ಆಗಲ್ಲ. ಸೊತ್ತೆ ಕಣೋ ಇವತ್ತು.
ಏನು ಬದುಕಿದ್ಯಾ ಅಂತ ಮುಟ್ ನೋಡ್ಕೋತಾ ಇದ್ಯಾ? ಜೀವಂತವಾಗೇ ಇದೆಯಾ ಕಣೋ ಮನೆ ಹಾಳ. ಇವಾಗ ಗೊತ್ತಾಗ್ತಾ ಇದೆಯಾ ಜೀವದ ಬೆಲೆ? ಏನಾದ್ರೂ ಬಿಟ್ಟೋದ್ರೆ ಕಣೋ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದು. ನೀನ್ ಸಾಯ್ತೆ ಅಂತ ಗೊತ್ತಾಗ್ದಾಗ ಮಾತ್ರ ನಿನ್ ದುಃಖ ಆಗುತ್ತೆ, ಭಯ ಆಗುತ್ತೆ ತಾನೇ? ಮನುಷ್ಯನ ಜನ್ಮ ಅದ್ಭುತವಾದದ್ ಕಣೋ. ದೇವ್ರೇ ಅವ್ರ ತರ ಸೃಷ್ಟಿ ಮಾಡಿರೋ ಅದ್ಭುತ ಕಣೋ. ಒಂದೊಂದು ಕಣ್ಣು, ಕಿವಿ, ಬಾಯಿ, ಮೂಗು, ರಕ್ತ, ಕೈ, ಕಾಲು ಅಂತ ಸೇರಿಸಿ ಮಾಡಿರೋ ಅದ್ಭುತ ಕಣೋ. ನಿಮ್ಗೆಲ್ಲ ಅದ್ರ ಬೆಲೆ ಎಲ್ಲಿ ಗೊತ್ತಾಗುತ್ತೋ? ಯಾವ್ದ್ಯಾವ್ದೋ ಕಾರಣಕ್ಕೋಸ್ಕರ ಪ್ರಾಣನೇ ತೆಗಿತೀರಲ್ಲೋ. ಕುರಿ ಕೋಣ ತರ ಹೊಡೆದಾಡ್ಕೊಂಡು ಇರಕ್ಕೆ ನಿಮ್ಗೆ ಯಾಕೋ ಬೇಕು ಈ ಜೀವನ? ಪರದೇಸಿ. ನಾನ್ ಮನ್ಸು ಮಾಡಿದ್ರೆ ಇಲ್ಲ ನಿನ್ನ ಕತ್ತರಿಸಾಕಿ ಹೂತಾಕ್ಬಿಟ್ಟು ಹೋಗ್ಬಿಡ್ತೀನಿ. ಓದಿದೀನಿ ಕಣೋ, ಸಾಧನೆ ಮಾಡ್ಬೇಕು ಅಂತಿದ್ದೀನಿ ಕಣೋ. ಒಂದು ತಾಯಿ ಜನ್ಮ ಕೊಡ್ಬೇಕಾದ್ರೆ 20 ಮೂಳೆಗಳು ಮುರಿಯೋಷ್ಟು ನೋವು ತಿಂತಾಳ್ಕಣೋ. ಓದಿದೀನಿ ಕಣೋ. ನಿನ್ ತಾಯಿ ನಿನಗೆ ಜನ್ಮ ಕೊಡ್ಬೇಕಾದ್ರೆ ಅದೇ ನೋವು ಅನ್ಭವಿಸಿರ್ತಾಳೆ ತಾನೇ? ಸ್ವಾಮಿ ನನ್ನ ಹತ್ರ ಕೈ ಹಿಡ್ದು ಆಣೆ ಮಾಡ್ಕೊಟ್ಟಿದ್ದೀನಿ ಕಣೋ, ದೀಪನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನೋಡು, ನಿನ್ ಕ್ರಿಮಿನಲ್ ಬುದ್ಧಿಗಳನ್ನ ಮೂಟೆ ಕಟ್ಬಿಟ್ಟು ನೀನೇ ಮರ್ಯಾದೆ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗ್ಬಿಡ್ತೀಯಾ. ನಾಳೆ ನನ್ನ ಪೇಪರ್ ಅಲ್ಲೋದು ಮೊದಲನೇ ನ್ಯೂಸ್ ಅದೇ ಇರಬೇಕು. ಹೋಗೋ. ನನ್ ಸ್ವಾಮಿನ ಸಾಯಿಸ್ಬಿಟ್ಟಲ್ಲಯ್ಯ. ಸತ್ ಹೋಗು ಮಗನೇ, ಸಾಯಿ. ಯಾಕೋ ಅವನು ಒಂದ್ ಜೀವ ತಾನೆ.